9:30ಗೆ ಡಿಪಾರ್ಚರು. ನೀವು 2 ಅವರ್ ಮುಂಚೆನೇ ಇರಬೇಕು. ಏನು? ನಾನು ಎಲ್ರಿಗೂ ಹೇಳಿದ್ದೀನಿ. ಕೂತ್ಕೋ. ಪಾಪ ಆ ಮಗು ಎಷ್ಟು ನೋವು ಅನುಭವಿಸ್ತಾ ಇರುತ್ತೆ. ಏನೂ ಆಗಲ್ವಲ್ಲ? ಏನೂ ಆಗಲ್ಲಕ್ಕಂದ, ಯೋಚನೆ ಮಾಡಬೇಡ. ಕೆಲಸ ಅಂತ ಕೇಳಿದ್ರೆ ನಾನೇನಪ್ಪ ಮಾಡ್ಲಿ? ಈಗಿನ ಕಾಲದಲ್ಲಿ ಕೆಲಸ ಸಿಗೋದು ಅಷ್ಟೊಂದು ಸುಲಭನಾ? ಎಲ್ಲಿ ನೋಡಿದ್ರು 10,000 15,000 ರೂಪಾಯಿ ಅಂತ ಕೇಳ್ತಾರೆ. ನೀನು ನಮ್ಮ ಹುಡುಗನೇ, ಏನಾದ್ರೂ ವ್ಯವಸ್ಥೆ ಮಾಡೋಣ. ಅಪ್ಪ 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 ಯಾರು ನನ್ನ ಅಡ್ಸ್ಕೊಂಡ್ಬರ್ತಿದಾರಪ್ಪ. ಯಾರು ಅಂತ ಗೊತ್ತಿಲ್ಲಪ್ಪ. ನಾನು ಗೋಪಾಲಮ್ಮನ ಬೇಸ್ಮೆಂಟ್ ಅಲ್ಲಿ ಇದೀನಪ್ಪ. ಸರ್ ಕಾಪಾಡಿ ಸರ್, ಸರ್ ಕಾಪಾಡಿ ಸರ್, ಸರ್ ಪ್ಲೀಸ್ ಸರ್ ಕಾಪಾಡಿ ಸರ್, ಕಾಪಾಡಿ ಸರ್. ಅವ್ರನ್ನ ಕೊಂದ್ಬಿಡ್ತಾರೆ ಸರ್. ಕಳ್ಸೋ ಅವನ್ನ, ಕಳ್ಸೋ. ಬಿಡಲ್ಲ ಸರ್. ಏನ್ ಗುರಾಯಿಸ್ತಾ ಇದೆಯಾ? ನೀನೇನ್ ದೊಡ್ಡ ದಾದಾನ? ವಸಂತ, ವಸಂತ, ನಿಂಗೇನು ಆಗಿಲ್ಲ ತಾನೆ? ಫೋನ್ ಕೊಡ, ಫೋನ್ ಕೊಡಲಿ. ಅಣ್ಣ, ವಸಂತ ಏನು ಆಗಿಲ್ಲ ಅಣ್ಣ, ಸೇಫ್ ಆಗವಣ್ಣ. ಅದೇ ಅಣ್ಣ, ಒಂಟೆಗೆ ಹಂಗಣ್ಣ. ನಾವೇನಣ್ಣ ಸಿಗದು ಹಾಕೋದು? ನಾವು ಬರೋಕ್ಕಿಂತ ಮುಂಚೆನೆ ಅವನ್ ಯಾವನೋ ಚಚ್ಚಿದಾನಣ್ಣ. 1 ವಾರ ಎದ್ದೇಳಕ್ಕಾಗಲ್ಲಣ್ಣ. ಆ ಮಗುಗೆ ಎಷ್ಟು ರಕ್ತ ಹೋಗಿದೆ,
ಅವ್ರ ಅಮ್ಮ ಬೇರೆ ಹಾರ್ಟ್ ಪೇಷಂಟ್ ಅಂತ. ಏನಾದರೂ ಹೆಚ್ಚು ಕಡಿಮೆ ಆದರೆ ಐಶು, nothing will happen. Everything will be all right, okay? ನಥಿಂಗ್ ಇಸ್ ಓಕೆ. ಸಾರಿ, ಐ ಆಮ್ ಸಾರಿ. ನೋಡು, ನಿನ್ನ ಫ್ಲೈಟಿಗೆ ಟೈಮ್ ಆಗ್ತಿದೆ, ಹೊರಡಬೇಕಾ? ಅಪ್ಪ, ಅಮ್ಮಗೂ ಕಾಲು ಮುರಿದೋಗಿದೆ, ಅವಳಿಗೆ ಟ್ರೀಟ್ಮೆಂಟ್ ಕೊಡಿಸಿ. ಸಾರಿ ಕೇಳೋದು ಬೇಡವಾ? ಅದಕ್ಕೆ ನಾವಿದೀವಿ ಕಂದ, ನೀ ಹೊರಡಮ್ಮ. ಇಲ್ಲ, ಆ ಮಗು ಪ್ರಜ್ಞೆ ಬಂದ್ಮೇಲೆ ನಾನು ಹೋಗೋದು. ನೋಡ ಐಶು, ಮಕ್ಕಳ ತರ ಹಠ ಮಾಡಬೇಡ. ಆ ಮಗುಗೆ ನಾಳೆ ಪ್ರಜ್ಞೆ ಬರುತ್ತೆ, ಅಲ್ಲಿವರೆಗೆ ಇಲ್ಲೇ ಇರ್ತೀಯಾ? ಹೌದು, ಪರವಾಗಿಲ್ಲ. ಆ ಮಗು ಪ್ರಾಣಕ್ಕಿಂತ ನನ್ನ ಫಾರಿನ್ ಟ್ರಿಪ್ ಏನು ಮುಖ್ಯ ಅಲ್ಲ. ನಾನು ಇಲ್ಲೇ ಇರ್ತೀನಿ ಅಪ್ಪ. ಹೋದ್ ತಿಂಗಳು ಕೇಳಿದ್ರೆ ಈ ತಿಂಗಳು ಅಂದ್ರೆ, ಈಗ ಕೇಳಿದ್ರೆ ಮುಂದಿನ ತಿಂಗಳು ಅಂತೀರಾ. ನೀರು ಕೊಡು. ನಿಮ್ಗಿರೋದು ಒಂದ್ ನಾಲ್ಗೆನಾ? ಇಲ್ಲ ನಾಳೆ ಬಾ ಅಂತ ಹೇಳೋದಕ್ಕೆ ನಾನೇನ್ ಶನಿ ಮಹಾತ್ಮನ? ಬಾಡಿಗೆ ಕೊಡಕ್ ಆಗಲ್ಲ ಅಂದ್ರೆ ಖಾಲಿ ಮಾಡ್ಕೊಂಡು ಹೋಗ್ಬೇಕು. ಬೆಂಗಳೂರಲ್ಲಿ ಪಾರ್ಕು ಬಸ್ ಸ್ಟಾಪ್ಗಳಿಗೆ ಬರಾನ? ಒಳಗೆ ಯಾರು ಇದ್ದೀರಾ ಇಲ್ಲ ಸತ್ತೋಗಿದ್ದೀರಾ? ಏನು ಮಾತಾಡ್ತಾನೆ ಅಲ್ವಲ್ಲ? ಅನ್ನ ತಿನ್ನೋರ್ಗಾದ್ರೆ ಹೇಳ್ಬೋದು, ಎಲ್ಲಿಂದ ಬಂದು ಒಕ್ಕಿಸ್ಕೊಂಡ್ರು ದರಿದ್ರದವ್ರು. ಅವನೇನಾದ್ರೂ ಹೇಳ್ಕೊಳ್ಳಿ, ನಿನ್ ಪಾಡಿಗೆ ನೀನು ಊಟ ಮಾಡೋ. ಕಿಚ್ಚ, ಕೆಲ್ಸ ಕೇಳ್ಕೊಂಡು ಹೋಗಿದ್ಯಲ್ಲ, ಏನಾಯ್ತು? 500 ರೂಪಾಯಿ ಕೇಳ್ತಾ ಅದನ್ನು ಕೊಡ್ತೇನೆ ನೀನು. ನೀನೊಬ್ಬ ಗಂಡ ಅಂತ ಇದ್ದ, ಅವ್ನು ಗಂಡಸಂತ ತೋರಿಸ್ಕೊಂಡು ಹುಟ್ಟಿಸ್ದ, ಇನ್ನೇನು ಮಾಡ್ದೆ ಹೇಳು? ಎಟ್ಟಿಗೆ ನಿನಗೆ ಕುಂಕುಮನೆ ಕೊಟ್ಟಿಲ್ಲ, ನಮಗಿನ್ನೇನು ಕೊಡ್ತಾನೆ? ನೀನೇನು ಮುಖ ನೋಡ್ತಾ ಇದ್ದೆ? ಹೋಗಿ ಕಾಲೇಜ್ಗೆ. ಅಣ್ಣ, ಅದು ಕಾಲೇಜ್ ಫೀಸ್ ಕಟ್ಟಬೇಕು. ಕಟ್ಟಲಿಲ್ಲ ಅಂದರೆ ಕಾಲೇಜಿಗೆ ಸೇರಿಸಲ್ವಂತೆ. ಎಲ್ಲರೂ ಸೇರ್ಕೊಂಡು ಒಂದೇ ಸತಿ ಸಾಯಿಸ್ಬಿಡಿ ನನ್ನ. ಅಣ್ಣ, ಏನ್ ಕೃಷ್ಣಪ್ಪ? ಕಾಲೇಜಲ್ಲಿ ನಮ್ಮ ಹುಡುಗ ಯಾವ್ದೋ ಹುಡುಗಿನ ರ್ಯಾಗ್ ಮಾಡಿ ಸಿಕ್ಕಾಕೊಂಡ್ಬಿಟ್ಟಿದ್ದಾನಣ್ಣ. ಆ ಏರಿಯಾ ACP ದುಡ್ಡು ಕಾಸು ಯಾವ್ದಕ್ಕೂ ಒಪ್ತಾ ಇಲ್ಲಣ್ಣ. ಡಿಪಾರ್ಟ್ಮೆಂಟ್ ನಲ್ಲಿ ಒಬ್ನಾದ್ರೂ ಗಂಡಸಿದಾನಲ್ಲ, ಖುಷಿ ಪಡು. ಅಣ್ಣ, ಏನಣ್ಣ ನೀವು? ಅಲ್ಲಯ್ಯ, ಗಂಡಸ್ತನ ಅಂದ್ರೆ ಹೆಣ್ಣು ಮಕ್ಳಿಗೆ ರಕ್ಷಣೆ ಕೊಡೋದು, ಬಲವಂತವಾಗಿ ಮಕ್ಳು ಹುಟ್ಟಿಸೋದಲ್ಲ. ಏಯ್, ಹೇಳೋದ್ ಕೇಳೋ. ನೇರ ಹೋಗಿ ಅವನ್ಗೆ ಸರೆಂಡರ್ ಆಗಕ್ ಹೇಳು. ಅವನೇನಾರು ತಪ್ಪಿಸ್ಕೊಳಕ್ ಪ್ರಯತ್ನ ಪಟ್ಟ ಅಂದ್ರೆ ಪೊಲೀಸ್ನವ್ರಿಗೆ ಮುಂಚೆ ನಾನೇ ಓದಿತೀನಿ ಅವನ್ಗೆ. ಅಣ್ಣ, ಸಹಾಯ ಮಾಡ್ಬೋದಲ್ವಾ? ಈ ಅಣ್ಣ ಇರೋದು ಒಳ್ಳೇದಕ್ಕೆ, ಸಹಾಯ ಒಳ್ಳೆಯವ್ರಿಗೆ. ಅಣ್ಣ, ಏನೋ ವಿಶ್ವ? ಮಗನ್ನ ಕಾನ್ವೆಂಟ್ಗೆ ಸೇರಿಸ್ಬೇಕು, 50,000 ರೂಪಾಯಿ ಡೊನೇಷನ್ ಕೇಳ್ತಾವ್ರೆ. ಅದು ಅಲ್ಲದೆ ಅಪ್ಪ ಅಮ್ಮ ಡಿಗ್ರಿ ಮಾಡಿರ್ಬೇಕಂತೆ. ಏನ್ ಕಾಲ ಬಂತಯ್ಯ, ಡೊನೇಷನ್ನು, ಫೀಸು, ಟ್ಯೂಷನ್ನು, ಜೊತೆಗೆ ಅಪ್ಪ ಅಮ್ಮ ಬೇರೆ ಓದಿರ್ಬೇಕು. ಒಂದ್ ಕಾಲದಲ್ಲಿ ಗುರುದಕ್ಷಿಣೆ ಕೊಟ್ಟು ಓದಿಸ್ಬೇಕಾರೆ ನಾವು ಓದ್ಲಿಲ್ಲ. ದಕ್ಷಿಣೆ ಕೊಟ್ರೆ ಮಾತ್ರ ಗುರು ಸಿಗ್ತಾರೆ ಅನ್ನೋವಾಗ ಓದ್ಸಕ್ ಆಗ್ತಾ ಇಲ್ಲ. ಏನಾಗ ಅಣ್ಣ, ಆ ಪ್ರಿನ್ಸಿಪಾಲ್ ಹತ್ರ ಹೋಗಿ ನಾನು ಹೇಳ್ದೆ ಅಂತ ಹೇಳಿ 5 ಲಕ್ಷ ರೂಪಾಯಿ ಇಸ್ಕೊಂಬ. ಆಯ್ತಣ್ಣ. ಇವನ್ಗೆ 50,000 ಕೊಡು, ಉಳಿದಿದ್ದು ಅನಾಥಾಶ್ರಮಕ್ಕೆ ಕಳಿಸು. ಸರಿನಾ? ಅಣ್ಣ, ವಸಂತನ್ ಕಾಪಾಡದವ್ರು ಬಂದಿದ್ದಾರೆ. ಶಬಾಷ್. ಏನಿದು? ದುಡ್ಡು ಇವ್ರ ಮಗನ್ ಉಳಿಸಿದ್ದಕ್ಕೆ. ಎಲ್ಲರೂ ಕೇಳ್ಕೊಂಬಂದವ್ರಿಗೆ ಭಿಕ್ಷೆ ಆಗ್ತಾರೆ, ನೀವು ಕರೆದಾಗ್ತಾ ಇದ್ದೀರಾ? ನಂಗೆ ಬೇಡ. ನಿಂತ್ಕೋ. ನನ್ನ ಮಗನ್ ಉಳಿಸಿದ್ದಕ್ಕೆ ನಾನು ಏನಾರು ಕೊಡ್ಲೇಬೇಕು. ನಾನಾಗಿದ್ರೆ ಪ್ರಾಣಕ್ಕೆ ಪ್ರಾಣ ಕೊಡ್ತಾ ಇದ್ದೆ. ಈಗೇನು ನಾನ್ ಪ್ರಾಣ ಕೊಡ್ಬೇಕಾ? ನಿಮ್ ಕೈಲಾಗುತ್ತಾ? ನೀನಿರೋದು ಅಣ್ಣನ ಮನೇಲಿ. ಮುಕ್ಕಣಕಾಯ ಸ್ಮಶಾನದಲ್ಲೇ ಇದ್ರು ನಾನು ಹೀಗೆ ಮಾತಾಡೋದು. ಗಂಡ್ಸು. ಅದಕ್ಕೆ ಕೃಷ್ಣಮೂರ್ತಿ ಅಂತ ಹೆಸರಿಟ್ಟಿರೋದು. ಇಲ್ಲಾಂದ್ರೆ ಕೃಷ್ಣವೇಣಿ ಅಂತ ಕರೆದಿರೋ ನನ್ನ. ಕೃಷ್ಣಮೂರ್ತಿ? ಕಿಚ್ಚ ಕಿಚ್ಚ ಅಂತ ಕರಿಬೋದು ನನ್ನ. ಕಿಚ್ಚ ಫೀಲ್ಡ್ಗೆ ಬರಕ್ ಮುಂಚೆನೆ ಬಿರ್ದ? ಏನಾಗ್ಬೇಕು ನನ್ನಿಂದ? ಪ್ರಾಣ ಉಳಿಸ್ಕೊಳಕ್ ಒಂದು ಕೆಲಸ ಆಗುತ್ತಾ? ಕೊಡ್ತೀನಿ. ಕೈ ಬಳೆ ಹಾಕಿ ಗಂಡ್ಸಾಗಿರೋನ್ನ ಹೆಂಗಸ್ ಮಾಡ್ಬೇಕು ಅಂತನ? ಇದು ಬರೀ ಬಳೆ ಅಲ್ಲ, ಇದನ್ನ ನಿನ್ ಕೈಯಲ್ಲಿ ನೋಡಿದ್ರೆ ಇಡೀ ಊರೇ ನಿನಗೆ ಸೆಲ್ಯೂಟ್ ಮಾಡುತ್ತೆ. ನಿಮ್ಮವ್ರು ಇದ್ರಲ್ಲ, ನಾನು ಯಾಕೆ? ಇವ್ರನ್ನೆಲ್ಲ ನೋಡಿದಾಗ ಅವರಲ್ಲಿ ನನಗೆ ಅವ್ರು ಮಾತ್ರ ಕಾಣ್ತಾರೆ. ಆದ್ರೆ ನಿನ್ನನ್ನು ನೋಡಿದಾಗ ನಿನ್ನ ಮುಖದಲ್ಲಿ ನನ್ನನ್ನೇ ಕಾಣ್ತೀನಿ. ನಿನ್ನ ಕಣ್ಣಲ್ಲಿ ಕಪಟ ಇಲ್ಲ, ಮುಖದಲ್ಲಿ ಮೋಸ ಇಲ್ಲ. ಆ ಬಟ್ಟೆ ಒಗ್ದಿಡು, ಕೆಲ್ಸಕ್ಕೆ ಹೋಗ್ಬೇಕು ನಾನು. ಏನ್ ಮಹಾ ಒಳ್ಳೆ ಕೆಲ್ಸ. ಇದ್ರ ಬದಲು ಯಾವ್ದಾದ್ರು ಮಟನ್ ಚಾಪಲ್ ಕೆಲ್ಸಕ್ಕೆ ಸೇರ್ಕೋಬೋದಿತ್ತಲ್ಲ. ಸ್ವಲ್ಪ ಸುಮ್ಮನೆ ಇರ್ತೀಯಾ? ಯಾಕೋ ಸುಮ್ನಿರ್ಬೇಕು?
ನೀ ನನ್ನನ್ ಹೆತ್ತ ನಾನ್ ನಿನ್ನನ್ ಹೆತ್ನೋ ನನ್ಗೆ ಆರ್ಡರ್ ಮಾಡ್ತಾನೆ. ಓಹೋ ಕೆಲ್ಸಕ್ಕೆ ಹೋಗ್ಬೇಕಾರೆ ನಿಂದು ರಗಳೆ ಮಾತಾಡ್ತೀನೋ ಏನೋ ಮಾಡ್ತೀಯಾ? ಸಾಯಿಸ್ಬಿಡ್ತೀನಿ. ಹಾ ಅದನ್ ಮಾಡಕ್ ತಾನೇ ನೀ ಹೊರಟಿರೋದು. ಮಾಡ್ತೀನಿ. ಹೋಗು ಹೋಗು. ಕೆಲ್ಸನಂತೆ ಕೆಲ್ಸ. ಏ ಕೂತ್ಕೊಳ್ಳೆ ಸರಿಯಾಗಿ ನೀನು. ಅಯ್ಯೋ ಅಮ್ಮ, ಅವನ ಮೇಲೆ ಇರೋ ಕೋಪನ ನನ್ ಮೇಲೆ ಯಾಕಮ್ಮ ತೀರಿಸ್ತೀಯಾ? ಕಮ್ 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 ಸ್ಲೋ ಕ್ರಾಸ್ ಮಾಡು. ಬಿ ಕೇರ್ಫುಲ್. ಓಕೆ ಕಮ್ ಕಮ್. ಗಾಡಿ ತೆಗಿ. ಇರಿ ಸರ್, ಸ್ವಲ್ಪ ಮಕ್ಕಳು ರೋಡ್ ಕ್ರಾಸ್ ಮಾಡ್ತಿದ್ದಾರೆ, ಕಾಣಿಸ್ತಿಲ್ವಾ? ಏಯ್ ಹೋಗ ಸೈಡ್ಗೆ. ಏನ್ ಸರ್ ಅರ್ಜೆಂಟ್? ಮಗನೇ Can't you wait for some time? ಏಯ್ ನೋಡ್ರು, ಅಕ್ಕ ಬೇಜಾನ್ ಇಂಗ್ಲಿಷಲ್ಲಿ ಬಿಡ್ತಾವಳೆ. ನಂಬರ್ ಪ್ಲೇಟ್ ನೋಡ್ಕೊಂಡು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಹೊಗಳದ್ ಬಿಟ್ಟ ಕೆಲಸ ಮೊದಲು ಮಾಡು. ಹೋಗೆ. ಗುರು ಬಂದ್ಲು. ನಡಿ ಗುರು, ಸ್ಪೀಡ್ ಆಗಿ. ನಾಳೆನೇ ಅಂಕಲ್ ಈ ಫೋನ್ ಇಡಿ. ಅಪ್ಪ ನೀನ್ ಲ್ಯಾಪ್ಟಾಪ್ ಕ್ಲೋಸ್ ಮಾಡು. ಯಾಕಮ್ಮ? ನಾನು ಹೇಳಿದ್ರೆ ಸ್ವಲ್ಪ ಕೇಳ್ತೀಯಾ? ಇವತ್ತು ಏನಾಯ್ತು ಗೊತ್ತಾ? ಏನಾಯ್ತಮ್ಮ? ಆ ರೋಡ್ ರೋಮಿಯೋಗಳು ಮತ್ತೆ ಫಾಲೋ ಮಾಡಿದ್ರೆ? ನೋ ಅಪ್ಪ, ಒಬ್ಬ ಇಡಿಯಟ್ ಇವತ್ತು ಏನ್ ಮಾಡ್ದೆ ಗೊತ್ತಾ? ಯಾರು ಅಂತ ಹೇಳಿದ್ರೆ ತಾನೇ ಗೊತ್ತಾಗೋದು. ನಾನು ಇವತ್ತು ರೋಡ್ ವಾಲಂಟ್ರಿ ಮಾಡ್ತಾ ಇದ್ನ. ಚಿಕ್ಕ ಮಕ್ಳು ಸ್ಕೂಲ್ಗೆ ಹೋಗ್ಬೇಕಂತ ಟ್ರಾಫಿಕ್ ಸಿಗ್ನಲ್ ಕ್ರಾಸ್ ಮಾಡ್ತಾ ಇದ್ರು. ಇಡಿಯಟ್ಸ್ ರ್ಯಾಶ್ ಆಗಿ ಡ್ರೈವ್ ಮಾಡ್ಕೊಂಡ್ ಬಂದ್ರು. ಇಡಿಯಟ್ಸ್? ಯಾರಮ್ಮ ಅದು? 4 ಜನ ರೌಡಿಗಳು. ರೌಡಿಗಳು ನಿನಗೆ ಗೊತ್ತಾ? ನನಗೆ ರೌಡಿಗಳೆಲ್ಲ ಗೊತ್ತಿಲ್ಲ, ಆದ್ರೆ ಆ ಸೀಟಲ್ಲಿ ಕೂತಿದ್ನಲ್ಲ ಅವ್ನ್ ಮಾತ್ರ ಪಕ್ಕ ಪೊರ್ಕಿ ತರ ಇದ್ದ. ಮತ್ತೆ ಗೊತ್ತಿಲ್ದ ಇದ್ಮೇಲೆ ಮತ್ತೊಬ್ಬರ ಬಗ್ಗೆ ಆತರ ಮಾತಾಡೋದು ತಪ್ಪಲ್ವಾ? ಪಾಪ ಅವ್ರಿಗೆ ಏನ್ ಅರ್ಜೆಂಟ್ ಇತ್ತೋ ಏನೋ. ಅವನಂತೂ ಡ್ರೈವ್ ಮಾಡ್ತಾ ಇದ್ನಲ್ಲ ಪಕ್ಕ ಪೊರ್ಕಿ ಅಪ್ಪ. ಐ ನೋ ಇಟ್. ಇವಳ ಕಣ್ಣಿಗೆ ಎಲ್ರು ಪೊರ್ಕಿ ತರವೇ ಕಾಣಿಸ್ತಾರೆ. ನಿಜ ಹೇಳ್ತಾ ಇದೀನಿ ಡ್ಯಾಡಿ. ಐಶು ಆಂಟಿ ಹಾಯ್. ಏನಿವತ್ತು ಆಫೀಸ್ಗೆ? ಮನೇಲಿ ಇರೋಕ್ ನನಗ್ ಬೇಜಾರು, ಆಫೀಸಿಗೆ ಬಂದ್ರೆ ನಿಮ್ ಅಂಕಲ್ಗೆ ಬೇಜಾರು. ಅವ್ರಿಗೆ ಬೇಜಾರಾದ್ರೂ ಪರವಾಗಿಲ್ಲ ಅಂತ ಆಫೀಸಿಗೆ ಬಂದೆ. ಒಳ್ಳೆ ಕೆಲಸ ಮಾಡಿದ್ರಿ. ನಿಮ್ಗೆ ಗೊತ್ತಾ ಇವತ್ತು ಏನಾಯ್ತಂತ? ನಾನು ವಾಲಂಟಿಯರ್ ಮಾಡ್ತಾ ಇದ್ದ ರೋಡ್ ನಲ್ಲಿ. ಇವಳು ರಸ್ತೆಯಲ್ಲಿ ನಿಂತಿದ್ಲ, ಒಬ್ಬ ಪೊರ್ಕಿ ಕಾರ್ ಡ್ರೈವ್ ಮಾಡ್ಕೊಂಡು ಬರ್ತಾ ಇದ್ದ. ಹುಡುಗರು ರಸ್ತೆ ಕ್ರಾಸ್ ಮಾಡ್ತಾ ಇದ್ರು. ಅವ್ನು ಜೋರಾಗಿ ಮಾಡ್ಬೇಡ ನೀನು. ಯಾರು ನೀವು? ಹೇಳ ಬಿಡೋದಲ್ಲ. ಏನಾಗಿದ್ದಲ್ಲ ಬಿಡ. ಯಾರು ನೀವು? ಹೊಡೆಯೋದಲ್ಲ ಸರಿಯಿಲ್ಲ. ಜಾಸ್ತಿ ಮಾತಾಡ. ಕೇಳೋ ಇಲ್ಲಿ, ನಾಳೆ ಅಷ್ಟು ದುಡ್ಡು ಕೊಡ್ಲಿಲ್ಲ ನನ್ನ ಮಗನೇ ಪರ್ಮನೆಂಟ್ ಆಗಿ ಕ್ಲೋಸ್ ಆಗೋಗುತ್ತೆ. ಐಶು, ಇವತ್ತು ಸಂಜೆ ಸಿನಿಮಾಗೆ ಹೋಗ್ತಾ ಇದೀವಿ, ನೀನ್ ಬೇರೆ ಏನು ಕೆಲಸ ಇಟ್ಕೋಬೇಡ. ಒಂದ್ ನಿಮಿಷ ಸ್ಟಾಪ್ 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 ಸ್ಟಾಪ್. ಏನಾಯ್ತು? ಏನ್ ಜಗಳ ನಡೀತಾ ಇದೆ? ಸ್ಟಾಪ್. ಅಯ್ಯೋ ನಮ್ಗೆ ಯಾಕೆ ಐಶು? ಸುಮ್ನೆ ಬಾರೆ. ಏ ಐಶು ಬಾ. ಊರಿನ ತಲೆನೋವೆಲ್ಲ ಇವಳೊಬ್ಳುದೇನೆ. ಆರ್ಡರ್ 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 ಆರ್ಡರ್. ಮೈ ಲಾರ್ಡ್, ಮಧ್ಯ ರೋಡಲ್ಲಿ ನಿಮ್ ಕಾರ್ ನಿಲ್ಸ್ಕೊಂಡು ಅದ್ರ ಗಾಜನೆಲ್ಲ ಪುಡಿ ಮಾಡೋದಕ್ಕೆ ಕಾರಣ ನಾಗ ಅಲಿಯಾಸ್ ನಾಗರಾಜನ್ ಮೇಲೆ ಹಾಕಿರೋ ಕೇಸ್ನ ವಾಪಸ್ ತಗೊಳ್ಳಿ ಅಂತ. ಇಲ್ಲ ಅಂದ್ರೆ ನಿನ್ ಮಗಳಿದಾಳಲ್ಲ, ಏನ ಅವಳ ಹೆಸರು? ಲಕ್ಷ್ಮಿ, ಕಾಲೇಜು ಫಸ್ಟ್ ಇಯರ್ ಡಿಗ್ರಿ. ಕೇಸ್ ವಾಪಸ್ ತಗೊಳ್ಳಿಲ್ಲ ಅಂದ್ರೆ ಆ ನಿಮ್ಮ ಮಗಳು ಕುಮಾರಿ ಲಕ್ಷ್ಮಿ ಶ್ರೀಮತಿ ಲಕ್ಷ್ಮಿ ಆಗ್ತಾಳೆ. ಅಷ್ಟೇ ಅಲ್ಲ, ಯಾಮಾರಿದ್ರೆ ಸಂತಾನ ಲಕ್ಷ್ಮಿನೂ ಆಗ್ತಾಳೆ. ನನಗೆ ಹೇಳಿಲ್ಲ ನೋಡು, ಅದೇ ಪೊರ್ಕಿ ನೋಡ ಗಲಾಟೆ ಮಾಡ್ತಾ ಇದ್ದಾನೆ. ಬಾರಿ ನನ್ ಜೊತೆ. ಐಶು ಬೇಡ ಐಶು, ಬರ್ಬೇಡ ನೀ, ನಾನೇ ಹೋಗ್ತೀನಿ. ಕೇಸ್ ಇದಿಲ್ಲ ಅಂದ್ರೆ ಇನ್ನೊಂದು ಸಿಗುತ್ತೆ. ನಿಮ್ ಮಗಳೇ ಕೇಸ್ ಆಗೋದ್ರೆ? ಸರ್ ಬನ್ನಿ ಸರ್, ನಾವ್ ಸ್ಟೇಷನ್ಗೆ ಹೋಗೋಣ. ಒಬ್ಬ ಅಡ್ವೊಕೇಟ್ ಪವರ್ ಏನಂತ ಇವ್ರಿಗೆ ತೋರ್ಸೋಣ. ಬನ್ನಿ ಸರ್. ಜೊತೆಲಿ ಬರೋರು ಸ್ವರ್ಗ ತನಕ ಬರಲ್ಲ, ಸ್ಮಶಾನಕ್ಕೆ ಬಂದು ಮಣ್ಣಾಕ್ ಹೋಗ್ತಾರಷ್ಟೇ. ಇಡಿಯಟ್. ನೀವೇನ್ ಯೋಚನೆ ಮಾಡ್ಬಿಡಿ ಸರ್, ನನ್ ಜೊತೆ ಬನ್ನಿ, ಸ್ಟೇಷನ್ಗೆ ಹೋಗೋಣ. ಅಮ್ಮ ನೀ ಸುಮ್ನೆ ಹೋಗಮ್ಮ. ಸರ್ ಏನ್ ಯೋಚನೆ ಮಾಡ್ಬಿಡಿ, ನಾನು ಹೋಗೆ ದೊಡ್ಡದಾಗ ಬಂದ್ಬಿಡ್ಲು ನನಗೆ ಹೇಳ್ಕೊಡಕ್ಕೆ. ಅಲ್ಲಮ್ಮ, ಕಾರ್ ಕಲ್ ಬಿದ್ಮೇಲೆ ಆ ಕಾರ್ ಓನರು ಬೀಯಿಂಗ್ ಎ ಲಾಯರ್ ಅವನೇ ಸುಮ್ನಿದ್ದ ಅಂದ್ಮೇಲೆ ನೀನ್ ಯಾಕೆ ಫೀಲ್ ಮಾಡ್ತೀಯಾ? ಎಲ್ರು ಮುಂದೆ ಹೋಗೆ ಕೆಲಸ ನೋಡ್ಕೊಳ್ಳಿ ಅಂದ. ನಂಗೆ ಎಷ್ಟು ಇನ್ಸಲ್ಟ್ ಆಗಿರಲ್ಲ. ರಿಲ್ಯಾಕ್ಸ್ ರಿಲ್ಯಾಕ್ಸ್. ಅವ್ನು ಯಾವನೋ ಏನೋ ಅಂದ ಅಂತ ನೀನ್ ಯಾಕೆ ಇಷ್ಟು ಬೇಜಾರ್ ಮಾಡ್ಕೋತೀಯಾ? ಫರ್ಗೆಟ್ ಇಟ್. ಕಮ್ ಆನ್, ಊಟ ಮಾಡೋಣ. ನಂಗೆ ಹಸಿವಿಲ್ಲ. ಕೋಪ ಇನ್ನೂ ಹೋಗಿಲ್ವಾ? ಸರಿ ಬಿಡು, ನನಗೂ ಊಟ ಬೇಡ. ನೀನ್ ಯಾಕ್ತೇನಲ್ಲ? ಮಗಳನ್ನ ಬಿಟ್ಟು ಊಟ ಮಾಡೋಷ್ಟು ಕಟ್ಕ ಅಲ್ಲ ನಾನು, ಮನುಷ್ಯಮ್ಮ. ಡ್ಯಾಡಿ ಸುಮ್ನೆ ಊಟ ಮಾಡು.
ನಿನ್ ಕೈಲಿ ಉಪವಾಸ ಇರಕ್ ಆಗಲ್ಲ. ಯಾಕೆ? ಊಟ ಮಾಡ್ತಾ ಇದ್ರೆ ಹೋಗ್ಬಿಡ್ತೀನಿ ಅಂತ ಭಯನಾ? ವಾಟ್ ರಬೇಶ್ ಡ್ಯಾಡಿ, ಯಾಕೆ ಹಿಂಗ್ ಮಾತಾಡ್ತಾ ಇದ್ಯಾ? ಸುಮ್ನೆ ಜಸ್ಟ್ ಫಾರ್ ಜೋಕ್ ಹಾಗಂದೆ ಅಷ್ಟೇ. ನನ್ನ ಪುಟ್ಟಿನ ಬಿಟ್ಟು ನಾ ಕೊನೆಯವರೆಗೂ ಎಲ್ಲೂ ಹೋಗಲ್ಲ. ಇಷ್ಟ ಆಸೆ ಅಲ್ಲ ಪ್ರಾಣದ ಮೇಲೆ? ಅಲ್ವಾ, ನೀನೇ ನನ್ ಪ್ರಾಣ. ನಾ ಹೋದ್ಮೇಲೆ ನೀನು ಯಾರಮ್ಮ ನೋಡ್ಕೋತಾರೆ? ಡ್ಯಾಡಿ ಎಷ್ಟು ಎಮೋಷನ್. ಮುಗಿತಾ ಎಲ್ಲ? ಊಟ ಮಾಡೋಣ? ಕಮಾನ್ ಕಮಾನ್ ಕಮಾನ್. ಚಿಯರ್ ಅಪ್. ಐಸ್ ಕ್ರೀಮ್ ತಿಂದಿಲ್ಲ ತಾನೆ? ಬಟ್ ಅವನನ್ನ ಮಾತ್ರ ಡ್ಯಾಡಿ ಸಿಕ್ಕಿದ್ರೆ ಸಾಯಿಸ್ಬಿಡ್ತೀನಿ. ಸಾಕು, ಅವನ ಮೇಲೆ ಕೋಪಕ್ಕೆ ನನಗೆ ಹಾಕ್ಬೇಡ. ರಾಣಿ ಜೇನುಗುರು ಕೆಣಕಿದ್ರೆ ಕಚ್ಚಂಗಿದೆ. ಗುರು ಹೋಗೋ ಸ್ಪೀಡ್ ನೋಡಿದ್ರೆ ಗೌರ್ಮೆಂಟ್ ಅಲ್ಲ ಪ್ರೈವೇಟ್ ಕ್ಯಾಂಡಿಡೇಟ್ ಅನ್ಸುತ್ತೆ. ಏಯ್ ಯಾರು ಹಂಗಂದ್ರೆ? ಗೌರ್ಮೆಂಟ್ ಅಂದ್ರೆ ಸೈಕಲ್ ತಿಳ್ಕೊಂಡು ಗಾರ್ಮೆಂಟ್ ಫ್ಯಾಕ್ಟ್ರಿಗೆ ಹೋಗ್ತಾರೆ. ಇವಳು ಹೋಗ್ತಾರೆ ಸ್ಕೂಟಿಲಿ. ಹಂಗಂದ್ಮೇಲೆ IT-BT ಕೆಲಸ ಅನ್ಸುತ್ತೆ. ಇಡಿಯಟ್, ಕಾಣಿಸಲ್ಲ ನಿನ್ಗೆ? ಆರು ಹೊಡಿತಾರೆ, ನಿನಗೆ ಕೇಳಿಸ್ತಾ ಇಲ್ವಾ? ಕೇಳಿಸ್ತಾರ ನನ್ಗೆ. ಸಾಯಿಸ್ಬಿಡ್ತೀನಿ ಅಷ್ಟೇ. ಮಗ, ಈ ಡೀಲ್ ಏನಾದ್ರೂ ಆಗೋದ್ರೆ ನಮ್ ಲೈಫ್ ಸೆಟ್ಲು ಅಲ್ಲ? ಕರೆಕ್ಟ್ ಅಲ್ಲ? ಕಿಚ್ಚ, ಇಲ್ಲೇ ಒಂದು ಅರ್ಧ ಗಂಟೆ ಹೋಗ್ಬರ್ತೀನಿ. ಎಲ್ಲಿಗೆ? ಇಲ್ಲಿ ಪಕ್ಕದಲ್ಲೇ ಬಿಸಿ ಬಿಸಿ ದೊಣ್ಣೆ ಮೆಣಸಿನ್ಕಾಯಿ ಬಜ್ಜಿ ಹಾಕ್ತಾ ಇರ್ತಾನೆ, ತಗೊಂಬರ್ತೀನಿ ಹೋಗ್ಬಿಟ್ಟ. ಏಯ್ ತಿಂತಾ ಇದ್ಯಾ ತಾನೆ? ತಿನ್ನು ಮುಂಡೆದೆ. ಯೂನಿಟ್ ಎಲ್ಲ ಆಗಿದ್ದಾನೆ. ಲೋ ಸ್ವಾಮಿ, ಏನೋ ಕೇಳ್ತಾ ಇದ್ದಾನೆ, ಆಚೆ ಬಾರೋ. ಏಯ್ ಹೇಳ. ಅಕ್ಕನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ದೆ ಕಿಚ್ಚ. 10,000 ರೂಪಾಯಿ ಖರ್ಚಾಗುತ್ತಂತೆ. ಸೆಂಟಿಮೆಂಟ್ ಸಿನಿಮಾಗ ಒಳ್ಳೆ ಕತೆ ರೆಡಿ ಮಾಡ್ತಾವನೆ. ಏಯ್ ಒಂದ್ ಕೆಲಸ ಮಾಡು, ವ್ಯಾನಲ್ಲಿ ಕೂತ್ಕೊಂಡು ಸುಕ್ಕ ಹೊಡಿ, ದುಃಖ ಎಲ್ಲ ಮರ್ತೋಗುತ್ತೆ. ಡಾಕ್ಟರ್ ಏನ್ ಹೇಳಿದ್ರು? ಆಪರೇಷನ್ ಮಾಡ್ಲೇಬೇಕಂತೆ. ಅಣ್ಣನ್ ಕೇಳತ್ತಾನೆ? ಅಡ್ವಾನ್ಸ್ ಅಂತ ಆಗ್ಲೇ ದುಡ್ಡು ತೊಗೊಂಡಿನಿ ಕಿಚ್ಚ, ಮತ್ತೆ ಕೇಳಕ್ಕಾಗತ್ತಾ? ಕೈಯಲ್ಲಿ ದುಡ್ಡು ಬೇರೆ ಇಲ್ಲ, ತಲೆನೇ ಓಡ್ತಾ ಇಲ್ಲ. ಡ್ಯಾಡಿ, ನಿಂಗೆ ಬಾಳ ಕೆಲಸ ಅಲ್ವಾ? ಯಾವಾಗ ನೋಡಿದ್ರು ಮದ್ವೆ ಮದ್ವೆ ಮದ್ವೆ. ಒಂದ್ ಐಡಿಯಾ ಕೊಡ್ತೀನಿ. ನೀನೇ ಒಂದು ಮ್ಯಾರೇಜ್ ಬ್ಯೂರೋ ಓಪನ್ ಮಾಡು. ನಂತರ ಎಷ್ಟೋ ಹುಡುಗಿರಿಗೆ ಮದ್ವೆ ಆಗಿಲ್ಲ, ಇನ್ಕ್ಲೂಡಿಂಗ್ ಪ್ರಿಯಾ. ನಾನು ಅವಳಿಗೆ ಫೋನ್ ಕೊಡ್ತೀನಿ, ನೀನ್ ಮಾತಾಡು. ಹಲೋ ಅಂಕಲ್, ಹೇಳಿ. ಅಯ್ಯೋಳ್ ಹಾಗೇನೆ, ನಾನು ಹೇಳ್ತೀನಿ ಬಿಡಿ. ಐಶೋ, ನಿಂಗೊಂದು ಚೂರು ಬುದ್ಧಿ ಇಲ್ಲ ಕಣೆ. ನಿನಗೆ ಹುಡುಗನ್ನ ಅಪ್ಪ ಅಲ್ಲದೆ ಇನ್ ಯಾರೇ ನೋಡ್ಬೇಕು? ಪ್ರಿಯಾ, ಲೈಫ್ ಅನ್ನೋದು ಜೋಕ್ ಅಲ್ಲ. ನಿಂಗೇನು ಅರ್ಥ ಆಗಲ್ಲ, ಸುಮ್ಮನೆ ಬಾ. ಸರಿ, ಗೊತ್ತಿಲ್ಲದೆ ಕೇಳ್ತಾ ಇದ್ದೀನಿ, ನಿನಗೆ ಯಾವ ತರ ಹುಡುಗ ಬೇಕು? ಒಳ್ಳೆ ಪ್ರಶ್ನೆ. ನನ್ನನ್ ಮದ್ವೆ ಆಗೋ ಹುಡುಗ ತುಂಬಾ ಸ್ಮಾರ್ಟ್ ಆಗಿರ್ಬೇಕಂತ ಏನಿಲ್ಲ, ಜಸ್ಟ್ ಡೀಸೆಂಟ್ ಅಂಡ್ ರೆಸ್ಪಾನ್ಸಿಬಲ್ ಅಷ್ಟೇ ಸಾಕು. ಗೊತ್ತಾಯ್ತಾ? ಆಮೇಲೆ ಬೆಳಿಗ್ಗೆ ಎದ್ದಿದ ತಕ್ಷಣ ಯಾವ್ದೇ ಈಗೋ ಇಲ್ದೆ ನಂಗೊಂದು ಬೆಡ್ ಕಾಫಿ ಮಾಡ್ಕೊಡ್ಬೇಕು. ನಿನ್ ಬಟ್ಟೆ ಎಲ್ಲ ಏನ್ ಮಾಡ್ಬೇಕು? ಎಕ್ಸಾಕ್ಟ್. ಆಫೀಸಿಗೆ ಲಂಚ್ ಬಾಕ್ಸ್ ತಂದ್ಕೊಡ್ಬೇಕು. ಎಕ್ಸಾಕ್ಟ್ಲಿ. ಕಂಗ್ರ್ಯಾಚುಲೇಷನ್ಸ್, ಈ ಜನ್ಮದಲ್ಲಿ ನಿಂಗೆ ಮದ್ವೆ ಆಗಲ್ಲ. ಏನಕ್ಕೆ? ನೀನ್ ಕೇಳೋ ಅಂತ ಹುಡುಗನ್ನ ಆರ್ಡರ್ ಕೊಟ್ಟೆ ಮಾಡಿಸ್ಬೇಕು. ವೆರಿ ಫನಿ. ಯಾರ ಐಡಿಯಾ? ನೋಡ್ದ್ಯಾ, ಅವನನ್ನೇ ಫಾಲೋ ಮಾಡ್ಕೊಂಡ್ ಬರ್ತಾ ಇದ್ದಾನೆ. ಅವನು ಇಲ್ಲಿಗೂ ಬಂದ್ಬಿಟ್ಟ. ಹಲೋ, ಯಾರ್ ನೀವು? ಹಲೋ ಮಿಸ್ಟರ್, ಯಾರ್ ನೀವು? ಕೇಳ್ತಾ ಇರೋದು ನಿಮ್ಗೆ. ಚೈನ್ ಕೊಡು. ಅಣ್ಣ ಚೈನ್ ಕೊಡಿಲಿ. ನೋಡಿದ್ರೆ ಎಲ್ಲೋದ್ರೂ ನನ್ನೇ ಫಾಲೋ ಮಾಡ್ತಾರೆ. ಎಕ್ಸ್ಕ್ಯೂಸ್ ಮೀ, ಏನ್ರಮ್ಮ ಏನ್ ನೋಡ್ತಾ ಇದ್ದೀರಾ? ಸರ್, ನಮ್ ಕಾಲೇಜ್ಗೆ ಒಬ್ಬ ಪೊರ್ಕಿ ಬಂದಿದ್ದಾನೆ. ಪೊರ್ಕಿನಾ? ಹೌದು. ಎಲ್ಲಿದಾನೆ? ಸರ್, ಅಲ್ಲಿ ಗ್ರೇ ಶರ್ಟ್ ಹಾಕೊಂಡಿದ್ದಾನಲ್ಲ ಅವನೇ. ನೋಡ್ತೀನಿ ರೀ. ನಿಂತ್ಕೊಳ್ರ. ಯಾರೋ ನೀವು? ಇಲ್ಲಿಗೆ ಯಾಕೆ ಬಂದಿದ್ದೀರಾ? ಕಾಲೇಜಲ್ಲಿ ಏನ್ ಕೆಲಸ ನಿಮ್ಗೆ? ಹುಡುಗರಿನ ಚುಡಾಸಕ್ ಬಂದಿದ್ದೀರಾ? ಅದೆಲ್ಲ ಇಲ್ಲಿ ನಡೆಯೋದಿಲ್ಲ. ಕಾಲೇಜ್ ಏನ್ ಅನ್ಕೊಂಡಿದ್ದೀರಾ ನೀವು? ಮರ್ಯಾದೆ ಜಾಗ ಖಾಲಿ ಮಾಡಿ, ಇದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗತ್ತೆ. ಏನ್ ಅನ್ಕೊಂಡಿದ್ದೀರಾ ನೀವು? ಇಲ್ಲಿಗೆಲ್ಲ ಯಾಕೆ ಬರ್ತೀರಾ ನೀವು? ನಿಮ್ಗೆ ಹೇಳೋರು ಯಾರು ಇಲ್ವಾ? ಇವತ್ತು
ಅವನಿಗೊಂದು ಗತಿ ಕಾಣಿಸಿರ್ತಾರೆ. ಬಾ ಹೋಗೋಣ. ಸೊ ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್ ಐಶು. ಈ ತರ ಗಂಡಸ್ರ ವಿದ್ಯೆ ಕಲಿಯೋ ಬದಲು ಒಬ್ಬ ಗಂಡಸೆ ನಿನ್ ಜೊತೆ ಇದ್ರೆ ವಾಟ್ ಆರ್ ಯು ಸೇಯಿಂಗ್? ಐಶು, ನಿನ್ ಮದ್ವೆ ಬಗ್ಗೆ ಕಣೆ. ಅಪ್ಪ ಇಷ್ಟು ದಿನ ನಂಗೆ ತೊಂದರೆ ಕೊಡ್ತಾ ಇದ್ರು, ಈಗ ನೀನು ಶುರು ಮಾಡ್ಬಿಟ್ಯಾ? ನನ್ ಮಾತ್ ಕೇಳೆ ಐಶು. ಶ್ರೀಕಾಂತ್ ಅಂತ ಒಬ್ಬ ಹುಡ್ಗ ಇದ್ದಾನಂತೆ, ಬ್ಯಾಂಕ್ ನಲ್ಲಿ ಇದ್ದಾನಂತೆ, ಕೈ ತುಂಬಾ ಸಂಬಳ, ನಿಮ್ ಮಮ್ಮಿ ಕಡೆ ಸಂಬಂಧ. ಒಂದ್ಸಲ ಅವನ್ನ ನೋಡೆ ಐಶು. ಆ ಪೊರ್ಕಿ. ಹಾ ಏನು? ನಾನು ಅವನ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅವನಿನ್ನು ನಿನ್ ಮನ್ಸಿಂದ ಹೋಗಿಲ್ಲ ಅಲ್ಲ? ವಾಟ್? ನನ್ ಮನ್ಸಿಂದನಾ? ತಪ್ಪು. ಐಶು, ಅವನಿನ್ನು ನಿನ್ ಮನ್ಸಲ್ಲೇ ಇದ್ದಾನೆ. ಇಷ್ಟೊಂದು ಡಿಸ್ಟರ್ಬ್ ಮಾಡಕ್ಕೆ ಇಬ್ರಿಂದ ಮಾತ್ರ ಸಾಧ್ಯ. ಒಂದು, ನೀನ್ ಅವನ್ನ ತುಂಬಾ ಪ್ರೀತಿಸ್ತಾ ಇರ್ಬೇಕು, ಇಲ್ಲ ತುಂಬಾ ದ್ವೇಷಿಸ್ತಾ ಇರ್ಬೇಕು. ಕರೆಕ್ಟ್. ನಾನು ಅವನ್ನ ತುಂಬಾ ದ್ವೇಷಿಸ್ತಾ ಇದ್ದೀನಿ. ಅವ್ನ್ ಏನಾದ್ರೂ ನನ್ ಕೈಗೆ ಸಿಕ್ಕಿದ್ರೆ ಆಯ್ತಾ? ಒಂದೇ ಬುಕ್ ಸಿಕ್ಕಿದೆ, ಇನ್ನೂ ಬುಕ್ಸ್ ನೋಡ್ಬೇಕು. 1 hour ಆಯ್ತಮ್ಮ. ಬಾ ಹೋಣ. ಸರಿ ಬಾ. ನಮಸ್ಕಾರ. ನಮಸ್ಕಾರ ಸರ್. ಏನ್ ಸರ್ ನೀವು ಇಲ್ಲಿವರೆಗೆ? ಹಾಗೆ ಸುಮ್ಮನೆ ಅದೇ ಹೋದ್ ಸರ್ತಿ ಬಂದಾಗ ಒಂದು ವಿಷಯ ಹೇಳಿದ್ನಲ್ಲ, ನೆನಪಿದೆ, ನಿಮ್ ಮಗಳ ಮದ್ವೆ ವಿಷಯ ತಾನೆ? ತಗೊಳ್ಳಿ. ನನ್ನ ಹೆಸರು ಇಲ್ಲೂ ರೆಜಿಸ್ಟರ್ ಮಾಡಿದ್ಯಾ? ಅದು ಮದುವೆ ನೋಡಿ, ನಮ್ಮಪ್ಪ ಏನೇ ಹೇಳಿದ್ರು ಸೀರಿಯಸ್ ಆಗಿ ತಗೋಬೇಡಿ, ಆಯ್ತಾ? ನಿನಗೆ ಬೇರೆ ಕೆಲಸ ಅಲ್ವಾಪ್ಪ? ನನಗಿವಾಗ ಅದೇ ಇಂಪಾರ್ಟೆಂಟ್ ಕೆಲಸಮ್ಮ. ಪುಟ ಒಂದ್ 4-6 ಜನಕ್ಕೆ ಹೇಳ್ದಾಗ್ಲೇನೆ ಒಳ್ಳೆ ಗಂಟು ಸಿಗೋದು. ಅದಕ್ಕೆ ಅವ್ರು ಇವ್ರಿಗೆ ಹೇಳ್ತಾ ಇರ್ತಾರೆ. ಹಾಗೆ ಇವ್ರು ರೋಗ ಇಲ್ಲಿಗೂ ಬಂದಿದ್ಯಾ? ಯಾರಮ್ಮ ಅದು? ಏನ್ ಸಮಾಚಾರ? ಏನಮ್ಮ ಅದು ಪುಟ? ನೀನ್ ಸುಮ್ನೆ ನಿಂತ್ಕೊಳ್ಳಪ್ಪ. ಯಾಕಮ್ಮ ಅದು ಹಾಗೆ? ಏನ್ ಮಾಡಿದೆ ನೀನು? ಏನ್ ತಲೆಗಟ್ಟಿದೆ ನಿನಗೆ? ನೀನ್ ಯಾಕೆ ನನ್ನ ಫಾಲೋ ಮಾಡ್ತಾ ಇದ್ಯಾ? ಪೊರ್ಕಿ. ಯಾವ ನನ್ ಮಗ ನೀನು ಫಾಲೋ ಮಾಡ್ಕೊಂಬಂದಿದ್ ಮುಖ ಹಿಡ್ಕೋಗಲೇ? ಏಯ್, ಮರ್ಯಾದೆಯಿಂದ ಮಾತಾಡು. ಇನ್ನೇನ್ ಲೈಬ್ರರಿಗೆ ಪುಸ್ತಕ ಓದಕ್ ಬಂದಿದ್ದೆ ನೀನು? ಸುಮ್ಮನೆ ಬಿಡಪ್ಪ ನೀನು. ಬಂದಾಗ ಮಾತಾಡಿದ್ರೆ ಗುದ್ಬಿಡ್ತೀನಿ ಈಗ. ಹೊಡೆದು ಬಿಡ್ತೀಯಾ? ಹೊಡಿ ನೋಡೋಣ. ನೋಡಪ್ಪ, ನೀ ಯಾರು ಏನು ನಿನ್ನ ಹೆಸರು ನನಗೆ ಗೊತ್ತಿಲ್ಲ. ಕೃಷ್ಣಮೂರ್ತಿ. ಕೃಷ್ಣಮೂರ್ತಿ ಅಂತ? ಕೃಷ್ಣಮೂರ್ತಿ ಮಾಡ್ದೆಲ್ಲ ಕಚ್ಚಾ ಕೆಲಸ, ಹೋಗಿ ಒಳ್ಳೆ ಹೆಸರು ಇಟ್ಕೊಂಡಿದ್ದಲ್ಲ. ಬೀಗ ಹಾಕೋ ಇಲ್ಲ ನನ್ನ ಮಗನ್ ತಲೆ ನಾ ಸಾರಿ ಕೇಳ್ತಾ ಇದೀನಿ. ನೀನ್ ಯಾಕಪ್ಪ ಈ ಲೋಫರ್ ಹತ್ರ ಸಾರಿ ಕೇಳ್ತೀಯಾ? ಸಾರಿ ಕೇಳದ್ನಲ್ಲಪ್ಪ. ಫಸ್ಟ್ ನಿಮ್ಮ ಮಗಳನ್ನ ಕರ್ಕೊಂಡು ಹೋಗಿ ಸರ್. ನಾನು ಹೋಗಲ್ಲ. ಏನು ಮಾಡ್ತೀನಿ ನೀನು? ಯಾಕಮ್ಮ ಈ ತರ ಬಿಹೇವ್ ಮಾಡ್ತಾ ಇದ್ಯಾ? ಹೋಗಿ ಪೊರ್ಕೆ ಸಪೋರ್ಟ್ ಮಾಡ್ತಿಲ್ಲಪ್ಪ ನೀನು. ಅವ್ನು ಯಾವಾಗಲೂ ನನ್ನೇ ಫಾಲೋ ಮಾಡ್ತಾ ಇರ್ತಾನೆ. ಯಾಕೆ ಸರ್, ಏನಾಯ್ತು? ಏನಿಲ್ಲಪ್ಪ, ಅವ್ನು ಯಾರೋ ಕೃಷ್ಣಮೂರ್ತಿ ಅಂತೆ, ದಿವಸ ನನ್ನ ಮಗಳನ್ನ ಫಾಲೋ ಮಾಡ್ತಿದ್ದ. ಇವತ್ತು ಇಲ್ಲಿಗೂ ಬಂದಿದ್ದಾನೆ. ಸರ್, ದಿನ ಬರೋದು ನನ್ಗೆ ಗೊತ್ತಿಲ್ಲ, ಆದ್ರೆ ಇವತ್ತಂತೂ ಕೃಷ್ಣಮೂರ್ತಿ ಬಂದಿದ್ದು ನನ್ನ ಐಡಿ ಕಾರ್ಡ್ ಕೊಟ್ಟೋಗೋದಕ್ಕೆ. ನೀವು ಅವನ್ನ ತಪ್ಪಾಗಿ ತಿಳ್ಕೊಂಡಿದ್ದೀರಾ ಸರ್? ಕೇಳ್ದ್ಯಾ? ಅದಕ್ಕೆ ಹೇಳೋದು ಜೀವನದಲ್ಲಿ ಸಹನೆ ಮುಖ್ಯ ಅಂತ. ಅಮ್ಮ ಬಂದೆ. ಅಮ್ಮ ಏನು? ಕವಿತಮ್ಮ ನನ್ಗೆ ಬೇಡ ಬಾಯ್ಲೆ. ನೀನು ಒಂದ್ ಹೇಳ್ತಾನೆ ಎಲ್ಲರ ಹತ್ರ ಪ್ರೀತಿಯಿಂದ ತಾಳ್ಮೆಯಿಂದ ತಾನೆ ಮಾತಾಡ್ತೇವೆ. ಮತ್ತೆ ಅವಳೆ ಯಾಕಂಗೆ? ಅವಳು ಅಂದ್ರೆ ಯಾರು? ಅವಳೆ ಸ್ಕೂಟಿಯಲ್ಲಿ ಬರ್ತಾಳಲ್ಲ, ಯಾವಾಗ ಬರಕ್ ಹೋಗಕ್ಕೆ ಬಿಡೋಣ ಅನ್ಸುತ್ತೊಂದು. ಸುಮ್ನೆ ಕಿಸ್ಬೇಡ್ವಾ? ನೀನೇ ಏನೋ ಮಾಡಿರ್ತೀಯ, ಇಲ್ಲಾದ್ರೆ ಅವಳು ಯಾಕೆ ನಿನ್ ತಂಟಕ್ ಬರ್ತಾಳೆ? ನಾನೇನು ಮಾಡಿಲ್ಲ ಅಮ್ಮ. ಏನು ಮಾಡಿಲ್ಲ ತಾನೆ? ಹಾಗಾದ್ರೆ ಸುಮ್ನೆ ಮಲ್ಕೋ ಹೋಗು. ಕಿರ್ಚೋದೇ ಆಗೋಯ್ತಿ ಒಂದು. ಮಗ ನೋಡ್ತಾ ಇದ್ದೆ, ಓದ್ಕೋ. ನಾನೇನು ಮಾಡಿಲ್ಲ ಭಾಗ್ಯ. ಎಲ್ಲೋದ್ರ ಬಂದು ಸಾಯ್ತಾಳ ನನ್ನಿಂದ. ಅವಳು ಮನ ಮರ್ಯಾದೆ ಅಲ್ಲ, ಗಂಡು ಬಿರಿ. ಅವಳಿಂದ ಹೋಗ್ತೀನಿ ಅವಳು. ನಾನು ಅವಳು ನೋಡಕ್ ಚೆನ್ನಾಗಿದ್ದಾಳಾ? ಕುಳ್ಳಗಿದ್ದಾಳೆ, ಚೆನ್ನಾಗಿದ್ದಾಳೆ. ಅವಳಿಗೆ ನೀನ್ ಕಂಡ್ರೆ ಕೋಪನಾ? ಸ್ವಲ್ಪ ಜಾಸ್ತಿನೇ. ಯಾಕೆ? ಪ್ರೀತಿ ಇದ್ ಕಡೆನೆ ಕೋಪನೂ ಇರೋದು. ನಿಂಗೆ ಗೊತ್ತು? ಈಗ ಅಮ್ಮನ್ ನೋಡು, ನಿನ್ನ ಎಷ್ಟೊಂದು ಬೈತಾರೆ, ಆದ್ರೂ ನಿನ್ ಮೇಲೆ ಅಷ್ಟೇ ಪ್ರೀತಿ ಇಟ್ಕೊಂಡಿದ್ದಾರೆ. ನೀವು ಓದ್ಕೋ. ಅದನ್ನೇ ಮಾಡ್ತಾ ಇದ್ದೀನಿ.
ಆಫೀಸಿಗೆ ಲೇಟ್ ಆಗ್ತಿದೆ ರೀ ಮಿಸ್ಟರ್. ಸಿಗ್ನಲ್ ಬಿಟ್ಟಿದೆ, ಮೂವ್ ಮಾಡ್ರಿ. ಯಾಕೆ ಕಾಣಿಸ್ತಿಲ್ವಾ? ಮಕ್ಕಳು ರೋಡ್ ಕ್ರಾಸ್ ಮಾಡ್ತಾ ಇದಾರೆ, ಸ್ವಲ್ಪ ಇರಿ ಸರ್. ಆರೋಗ್ಯ ಹಾಳಾಗತ್ತೆ. ಸಾಕು, ನಡಿ ನಡಿ. ನಾಲ್ಕು ದಿನದಿಂದ ಬರೀ ಡ್ಯೂಟಿ ಮಾಡೋದೇ ಆಗೋಯ್ತು. ಮಗ ಕೈಗೆ ಸಿಗದೆ ಚಮಕಾಯಿಸ್ತದನಲ್ಲ. ಸಿಗದೆ ಎಲ್ಲ ಹೋಗ್ತಾನೆ, ಇದೇ ರೂಟಲ್ಲಿ ಓಡಾಡ್ಬೇಕು ತಾನೆ. ಬಂದ 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 ಬಂದ. ಯಾಕೋ ದುಡ್ಡು ಕೊಡಕ್ಕಾಗಲ್ವಾ? ತಪ್ಪಿಸ್ಕೊಂಡು ಓಡಾಡ್ತಾ ಇದ್ಯಾ? ಈಸ್ಕೊಳಕ್ ಗೊತ್ತಾಗುತ್ತೆ, ನನ್ನ ಮಗನೇ ವಾಪಸ್ ಕೊಡಕ್ ಗೊತ್ತಾಗಲ್ವಾ? ಮಾಮ ಹೇಳ್ಬಿಟ್ರೆ ಅವನೇ ವಾಪಸ್ ಕೊಡ್ತಾನೆ ಮಾಮ. ಏನು ಆವಾಜ್ ಆಗ್ತಾ ಇದ್ದೀರಾ? ಆವಾಜು ಕೊಡ್ಬೇಕಷ್ಟೇ. ಏನ್ ಇವಾಗ ಹೊಡ್ಬಿಡ್ತೀರಾ? ಏನು ಇವಾಗನ? ಹೆಂಗೆ ಸರಿಗಿಲ್ಲ. ಏನು ಅಲ್ವೋ? ಆ ಮಕ್ಕಳು ಯಾರೋ ನಿನ್ಗೆ? ಅವ್ರ ಹಿಂದೆ ಬಿದ್ದು ನಮ್ ಕೆಲ್ಸ ಎಲ್ಲ ಹಾಳು ಮಾಡ್ಬಿಟ್ಟಿಯಲ್ಲೋ. ನಮ್ ಫೀಲ್ಡ್ ಅಲ್ಲಿ ಏನಾದ್ರೂ ಹೀಗಾಗ್ಬಿಟ್ರೆ, ಮೈ ಮರ್ತು ಬಿಟ್ರೆ ಮುಗ್ದೋಯ್ತು. ಕಿಚ್ಚ, ಹೇ ಕಿಚ್ಚ, ಅಣ್ಣ ಅರ್ಥ ಆಯ್ತಾ? ಏನ್ ಅರ್ಥ ಆಯ್ತು? ನೀವ್ ಹೇಳಿದ್ರಲ್ಲ. ಏನ್ ಹೇಳಿದ್ನೋ, ಏನ್ ಅರ್ಥ ಮಾಡ್ಕೊಂಡ್ರೆ? ಹೋಗು, ಹೋಗ್ ಮೊದ್ಲ ಕೆಲ್ಸ ಮುಗ್ಸೋಗೋ. ಅಣ್ಣ, ಊಟಕ್ಕೆ ಬಾರೋ. ಆಮೇಲೆ ಮಾಡ್ಕೋತೀನಿ, ಹೋಗು. ಭಾಗ್ಯ, ಚೆನ್ನಾಗಿ ಓದ್ಕೊಳ್ಳೆ ಭಾಗ್ಯ. ಅಣ್ಣ, ಓದು ತುಂಬಾ ಮುಖ್ಯ ಕಣೆ. ಚೆನ್ನಾಗಿ ಓದ್ಕೋ, ಫೀಸ್ ನಾನು ಕಟ್ತೀನಿ. ನಾವು ಓದಿಲ್ಲ ನೋಡು, ಸಿಕ್ಕಿರೋ ಕೆಲಸ ನೋಡು, ಅಣ್ಣನ ಅಸಿಸ್ಟೆಂಟ್. ಜನರ ದೃಷ್ಟಿಲಿ ಪೊರ್ಕಿ, ರೌಡಿ.
ಅವಳು ಹೇಳೋದು ಕರೆಕ್ಟೇ ತಾನೆ. ಒಳ್ಳೆನೋ ಅಂತ ಅನ್ಸ್ಕೊಳಕ್ಕೆ ಏನಂತ ಒಳ್ಳೆ ಕೆಲಸ ಮಾಡಿದ್ದೀನಿ ನಾನು. ನಿನಗೆ ಈ ಕೆಲಸ ಇಷ್ಟ ಇಲ್ವಾ ಅಣ್ಣ? ಮತ್ತೆ ಬಿಟ್ಬಿಡೋದು ತಾನೆ? ಬರೋ ದುಡ್ಡು ಒಳ್ಳೇದೋ ಕೆಡ್ದೋ ಜೀವನ ನಡೀತದೆ ಅಲ್ವಾ? ಅಮ್ಮ ನೆಮ್ಮದಿಯಾಗಿದ್ದಾರೆ ತಾನೆ? ನೀನ್ ಬದಲಾಗ್ತೀಯ ಅಂದ್ರೆ ಅಮ್ಮನೂ ಒಪ್ತಾರೆ. ಊಟ ಮಾಡ್ಕೋ. ನೀನು ಮಾಡ್ತೀನಿ, ಚೆನ್ನಾಗಿ ಓದ್ಕೋ. ಸರಿ ಅಣ್ಣ. ಕಿಚ್ಚ ಏನ್ರ ಅದು? ಕಿಚ್ಚ ಇಲ್ವಮ್ಮ? ಅವ್ನ್ ಬೆಳಗ್ಗೆನ ಎಲ್ಲ ಹೋದ್ನಲ್ಲ. ಬೆಳಗ್ಗೆನೆ ಹೋದ್ನ? ಎಲ್ಲಿಗೆ ಹೋದ್ನಮ್ಮ? ಅಣ್ಣ ಏನೋ ಕೆಲಸ ಹೇಳಿದಾರೆ ಅಂತ ಹೋದ್ನಪ್ಪ. ಅಣ್ಣನ ನಾವೇ ಈಗ ಅಣ್ಣನ ಹತ್ರಕ್ಕೆ ಹೋಗ್ತಾ ಇದೀವಿ, ಯಾವ ಅಣ್ಣನ ಹತ್ರಕ್ಕೆ ಹೋದ? ಏನ್ರ ಅದು? ಏನಿಲ್ಲಮ್ಮ, ಇವನೇನೋ ಪ್ರಾಬ್ಲಮ್. ನಂದ ಅದ್ಕೆ ನೀವ್ ಹೇಳೋ ಒಂದೇ ಒಂದ್ ಮಾತಲ್ಲಿ ಅಣ್ಣನ್ ಲೈಫೇ ಇದೆ. ಅದ್ಕೆ ವಾಟ್? ಅದ್ಕೆನಾ? ಚಪ್ಲಿನಾ? ಚಪ್ಲಿ ಅಂಗಡಿನ ಇಟ್ಕೊಡ್ತಾರ ಬಿಡಿ. ನಂಗೆ ತಲೆನೋವು ಬರ್ತಾ ಇದೆ, ಸುಮ್ಮನೆ ಹೋಗ್ಬಿಡು. ತಲೆನೋವು ಅದಕ್ಕೆ ಮೆಡಿಕಲ್ ಶಾಪ್ ಇಟ್ಕೊಡೋಣ ಬಿಡಿ. ನೀನೇನ್ ಲೂಸಾ? ನಿನ್ ಕಾಮಿಡಿ ನನ್ನ ಕೈಯಿಂದ ತಡ್ಕೊಳಕ್ ಆಗ್ತಾರ. ದಯವಿಟ್ಟು ಜೋಕರ್ಗಳ ನನ್ನ ಬಿಟ್ಬಿಡ್ತೀರಾ? ಏಯ್ ಪ್ಲೀಸ್ ಹಾಗೆಲ್ಲ ಮಾತಾಡ್ಬೇಡಿ. ನಿಮಗ್ ಗೊತ್ತಾ, 6 ತಿಂಗಳಿಂದ ನಿಮ್ ಹಿಂದೆನೆ ಸುತ್ತಾ ಇದ್ದೀನಿ. ಅದಕ್ಕೋಸ್ಕರನೇ ಈ ಲೈಫ್ ಸ್ಟೈಲ್, ಈ ಹೇರ್ ಸ್ಟೈಲ್, ಇಂಗ್ಲಿಷ್ ಸ್ಪೀಕಿಂಗ್ ಕೂಡ. ಹಾರ್ಟ್ ಬೀಟೇ ಸರಿ ಇಲ್ಲ. ಯು ನೋ ವೈ? ಜಸ್ಟ್ 2 words. ಐ ಲವ್ ಯು. ಸಾರಿ 3 words. ಸೀರಿಯಸ್ ಆಗಿ ಹೇಳ್ತಾ ಇದೀನಿ, ದಯವಿಟ್ಟು ನನ್ನ ಬಿಟ್ಬಿಡ್ತೀರಾ? ನಾನು ಸೀರಿಯಸ್ ಆಗಿ ಕೇಳ್ತಾ ಇದ್ದೀನಿ. ನನ್ನ ಲವ್ ಮಾಡ್ತಾ ಇದ್ದೀರಾ ಇಲ್ವಾ? ಲವ್ವಾ? ನನ್ನ ಬಾಯ್ ಫ್ರೆಂಡ್ ಕೇಳ್ಬಿಟ್ಟು ಹೇಳ್ತೀನಿ. ಬಾಯ್ ಫ್ರೆಂಡಾ? ಯಾ ನಿಮ್ ಬಾಯ್ ಫ್ರೆಂಡ್? ಅಲ್ಲಿ ಬರ್ತಾ ಇದಾನಲ್ಲ, ಅವನೇ ನನ್ನ ಬಾಯ್ ಫ್ರೆಂಡ್. ಏಯ್ ಮಗ, ಕೀ ಎತ್ಕೊಳ. ಸುಮ್ಮನೆ ತಗೊಂಡೆ ನೀನು. ಏಯ್ ನಿಂತ್ಕೊಳ. ಎಲ್ಗೋ ಹೋಗ್ತಾ ಇದೀಯಾ? ಯಾವ ಏರಿಯಾನೋ ನಿಂದು? ಅದು ನನ್ ಚಿಟ್ಟೆ ಅಂತ ಗೊತ್ತಿಲ್ವಾ? ಎಕ್ಸ್ಕ್ಯೂಸ್ ಮೀ, ಇವ್ ನನ್ನ ಬೈಕ್ ತಗೊಂಡಿದ್ದಾನೆ. ಗಾಡಿ ಕೀ ಕೊಟ್ಬಿಡಿ. ಏಯ್ ಅಣ್ಣ ಕೇಳಿದ್ದು ಮೊದಲು ಉತ್ತರ ಕೊಡೋ. ಏನ್ ಬಾಡಿ ಗಾಡ ಅವಳಿಗೆ ನೀನು? ಅದಾಮೇಲೆ ಮಾತಾಡೋಣ, ಮೊದಲು ಕೀ ಕೊಟ್ಬಿಡಿ. ನಾನು ಕೀ ಕೊಡಲ್ಲ ಅಂದ್ರೆ ಏನೋ ಮಾಡ್ತೀಯಾ? ಅಲ್ಲ ಏನ್ ಮಾಡ್ತೀಯಾ? ಅಲ್ಲ ಹಾಗಲ್ಲ, ಕೀ ಕೊಟ್ಬಿಡಿ, ಮಾತಾಡ್ತೀನಿ ಆಮೇಲೆ ನಿಮ್ಮ ಹತ್ರ. ಪಕ್ಕದಲ್ಲಿದ್ದಾಳೆ ಅಂತ ಸ್ಕೋಪ್ ತಗೋತಾ ಇದ್ಯಾ? ನಿಂಗಿನ್ನು ನನ್ ವಿಷಯ ಗೊತ್ತಿಲ್ಲ. ಯಾಕೋ ಏನಿವಾಗ? ಸರ್ ಬಿಟ್ಬಿಡಿ, ಈ ಜೋಕರ್ಗಳ ಜೊತೆ ಏನ್ ಮಾಡಿ ನಮ್ಮನ್ನ ಜೋಕರ್. ಅಣ್ಣ ರಕ್ತ. ಕುಳ ಬರಲು ಬಾರೋ, ಇವನ ಮೆಂಟ್ಲು ಬರಲು ಬೇಗ ಬರೋ. ಗಾಡಿ ಸ್ಟಾರ್ಟ್ ಮಾಡೋಣ ಬೇಗ. ಅಣ್ಣ ಗಾಡಿ. ಅಯ್ಯೋ ಗಾಡಿ ಆಮೇಲೆ ತಗೊಂಡ್ ಬರಲು. ಸರಿ ಏನೋ ಈಗ ಬಿಡ್ತಾವ ಅವನು ಮೆಂಟ್ಲು. ತಗೊಳ್ಳಿ. ಕೈ ನೋವು, ಐಸ್ ಏನಾರು ಕೈ. Excuse me. Thank you. ನಾನು ನಿಮ್ಮನ್ನು ಫಾಲೋ ಮಾಡ್ಕೊಂಡು ಬಂದಿಲ್ಲ. ಫಸ್ಟ್ ಅವ್ರು ಹೊಡೆದಿದ್ದು, ಆದ್ರೂ ಕಿಚ್ಚ ಹೊಡಿಲಿಲ್ಲ. ಎಕ್ಸಾಕ್ಟ್ಲಿ ಲೈಕ್ ದಿಸ್. ಇದೇ ತರ ಅಪ್ಪ ನನ್ ಕೈ ಹಿಡಿದ್ನಾ, ಒಂದೇ ಹಿಟ್ಟು. ನೋಡು ನೋಡು, ಇದೇ ತರ. ಅಪ್ಪ ನಿನಗೆ ಹೇಳ್ತಾ ಇರೋದು, ನೀನೇನು ಕೇಳಿಸ್ಕೊತಾ ಇಲ್ಲ. ನಾ ಸಿನಿಮಾ ನೋಡ್ತಾ ಇದೀನಮ್ಮ. ಅಯ್ಯೋ, ಏನ್ ಹೇಳ್ತಾ ಇದ್ದೆ ನಾನು? ಹಾ ಕರೆಕ್ಟೇ ಗೊತ್ತಾ? ನನಗ್ ಗೊತ್ತಿಲ್ಲ. ನಿನಗಲ್ಲ ಡ್ಯಾಡಿ, ಕಿಚನ್ಗೆ. ಅದು ಅವನ್ನೇ ಕೇಳ್ಬೇಕಮ್ಮ. ನೋಡು, ಇವೆಲ್ಲ ಈ ಗಲಾಟೆ ಎಲ್ಲ ಯಾಕೆ? ಆಮೇಲೆ ಯಾರು ಎಷ್ಟೊತ್ತಿಗೆ ಬಂದು ಬಾಗಲ್ ತಟ್ತಾರೋ ಏನ್ ಕಥೆಯೋ, ನಮ್ಗೆ ಯಾಕೆ ಬೇಕು?
ಬೆಲ್ ಆಗ್ತಿದೆ, ಹೋಗಿ ನೋಡು. ಅಪ್ಪ ನೀನೇ ಹೋಗಪ್ಪ, ನಾನು ಸಿನಿಮಾ ನೋಡ್ತಾ ಇದ್ದೀನಿ. ನಾನು ಸಿನಿಮಾ ನೋಡಕ್ಕೂ ಬಿಡಲ್ಲ. ಈ ಆಕ್ಷನ್ ಸಖತ್ತಾಗಿರುತ್ತೆ. ಯಾಕೆ ಹೀಗೆ ಒಳಗ್ ನುಗ್ತಾ ಇದ್ದೀರಾ? ಯಾರು ನೀವು? ಏನ್ ಬೇಕೋ ನಿಮ್ಗೆ? ಎಲ್ಲಯ್ಯ ನಿನ್ ಮಗಳು? ಯಾರಪ್ಪ ಅದು? ಇವಳೇ ಅಣ್ಣ. ಎಲ್ಲೇ ಅವನು? ಏಯ್ ಮರ್ಯಾದೆಯಿಂದ ಮಾತಾಡು. ಕುರ್ಪಾಕ್ಬಿಡ್ತೀನಿ. ಎಲ್ಲ ನೀರೋ ತರ ಪೋಸ್ ಕೊಡ್ತಿದ್ದವನ್ ಎಲ್ಲೋದ? ನಂಗೆ ಗೊತ್ತಿಲ್ಲ ಯಾರ ಬಗ್ಗೆ ಅಂತ. ಇಲ್ಲ ಅಣ್ಣ, ಸುಳ್ಳು ಹೇಳ್ತಾವಳೆ. ಹೊಡೆದಾಗ ಇವಳ ಜೊತೆನೆ ಮಾತಾಡ್ತಾ ಇದ್ದ. ಏಯ್, ಯಾವ ಏರಿಯಾನು? ವಿಜಯನಗರ. ನೀನಿರೋ ಏರಿಯಾ ಅಲ್ಲ, ಅವನಿರೋ ಏರಿಯಾ. ಅದು ಅವನ್ನ ಕೇಳ್ಬೇಕು. ಹೊಡೆದೆ ಅಂದ್ರೆ ಕಿವಿಯಲ್ಲಿ ಕರೆಂಟ್ ಹೋಗ್ಬಿಡ್ಬೇಕು. ಐಶು, ಗೊತ್ತಿದ್ರೆ ಹೇಳ್ಬಿಡಮ್ಮ. ನಂಗೆ ನಿಜವಾಗ್ಲೂ ಗೊತ್ತಿಲ್ಲಪ್ಪ, ಇವತ್ತೇ ಫಸ್ಟ್ ಟೈಮ್ ನಾನು ಮೀಟ್ ಮಾಡಿದ್ದು. ಸುಮ್ನೆ ಟೈಮ್ ಯಾಕೆ ವೇಸ್ಟ್ ಮಾಡ್ತೀರಾ? ಇರೋದ್ 4 ಏರಿಯಾ. ಹುಡುಗರಿಗೆ ಹೇಳಿದ್ರೆ ಎತ್ತಕೊಂಡ್ ಬರ್ತಾರ. ಬಂದ್ರು ಒಬ್ಳೆ ಸಿಗೋ ಎಲ್ಲೋಕ್ಯಾ ನಮ್ ಕೈಗೆ ಸಿಗ್ತೀಯಾ ನೀನು? ನೋಡ್ದಿಯಮ್ಮ, ಇದಕ್ಕೆ ಹೇಳಿದ್ದು ಬೇರೆಯವ್ರ ವಿಷಯದಲ್ಲಿ ತಲೆ ಹಾಕ್ಬಾರ್ದು ಅಂತ. ಎಂತೆಂತವ್ರ ಮನೆಯೊಳಗ್ ಬರ್ತಿದಾರ ನೋಡು. ಸಾರಿ ಡ್ಯಾಡಿ. ಬಾ. ನೀನ್ ಬಿಡ್ಬಾರ್ದಾಗಿತ್ತು ಕಿಚ್ಚ. 4 ತೆದಕ್ಬೇಕಾಯ್ತು. ಬುದ್ಧಿ ಬಂದಿರೋದು ನನ್ನ ಮಗನ್ಗೆ. ಇದ್ರಲ್ಲಿ ಯಾರು? ಅವನೇ ಆ ಕಡೆ ಹೋಯ್ತಾವನಲ್ಲ, ಬಿಳಿ ಅಂಗಿ. ಯಾರ ನೀವೆಲ್ಲ? ರೆಡಿ ಹೋಗೋಣ. ಕಿಚ್ಚ ಏನೊಂದ್ ಮಾತಾಡ್ತಾ ಇದ್ಯಾ? 4 ಜನ ಜುಟ್ಟು ನನ್ ಮಕ್ಕಳನ್ನ ಕರ್ಕೊಂಡ್ಬಂದು ಏನ್ ಹವಾ ತೋರಿಸ್ತಾ ಇದ್ದೀರಾ? ತಮಸ್ ಮಾತ್ ಬೇಡ, ನಡಿ. ಕಿಚ್ಚ ಸುಮ್ನಿರು. 4 ಸಲ ರೇಸರ್ ಮೈ ಮೇಲೆ ಓಡಾಡಿದ್ರೆ ಆವಾಗ ಗೊತ್ತಾಗುತ್ತೆ. ಬಾಟಲ್ ತೆಗಿ. ಬಾಟಲ್ ತೆಗಿ. ಕಿಚ್ಚ ಬನ್ನಿ, ಕಿಚ್ಚ ಬೇಗ ಬನ್ನಿ.
ಇವನು ಏನ್ ಕೇಳಿದ್ರು ಗೊತ್ತಿಲ್ಲ ಅಂತಾನೆ. ಅವನು ಯಾರು ಅಂತ ನನಗೆ ಗೊತ್ತಾಗ್ಲೇಬೇಕು. ನೀವ್ ಟೆನ್ಷನ್ ಮಾಡ್ಕೋಬೇಡಿ ಅಣ್ಣ, ನಾವಿದೀವಲ್ಲ ಹುಡುಕ್ತಿವಿ. ಏಯ್, ಅವನ್ ಕೈ ಹಾಕಿರೋದ್ ಕಿಚ್ಚನ್ ಮೈ ಮೇಲಲ್ಲ, ನನ್ನ ಮೈ ಮೇಲೆ. ಅವನಿನ್ ಎಂತ ಕಿಲಾಡಿ ಆಗಿರ್ಲಿ, ಇನ್ ಅರ್ಧ ಗಂಟೆಲಿ ನನ್ ಕಣ್ಣೆದ್ರಿಗಿರ್ಬೇಕು ಅಷ್ಟೇ. ಕಿಚ್ಚ ನಿಮ್ ಹುಡುಗ ಅಂತ ಅವ್ರಿಗೆಲ್ಲ ಗೊತ್ತಿಲ್ಲ ಅಣ್ಣ, ಕೈ ಮಾಡ್ಬಿಟ್ಟಿದಾರೆ. ಎತ್ತಾಕೊಂಡ್ ಬಂದು ಮನಿ ಕೊಡಕ್ಕಾಗ್ದಂಗ್ ಎದ್ದೇಳಕ್ಕಾಗ್ದಂಗ್ 4 ಗೆರೆ ಎಳೆದ್ಬಿಟ್ರೆ ಯಾರು ಅಂತ ತಾನಾಗೆ ಗೊತ್ತಾಗ್ಬಿಡ್ತದೆ. ಸಿಂಹ ಮನಿಕೊಂಡಿದ್ರೆ ಸೊಳ್ಳೆಗಳು ನೊಣಗಳು ಎಲ್ಲ ಮೈ ಮೇಲೆ ಮುತ್ಕೋತವೆ. ಡಾಕ್ಟರ್ ಕೃಷ್ಣಮೂರ್ತಿ ಯಾವ ವಾರ್ಡ್ ನಲ್ಲಿ ಇದ್ದಾರೆ? ಈಗಷ್ಟೇ ಬಾಡಿಗೆ ಶಿಫ್ಟ್ ಮಾಡಿದೀವಿ, ನೀವು ಅಲ್ಲಿ ಹೋಗಿ ನೋಡ್ಬೋದು. ಅಣ್ಣ ನಾನೆಲ್ಲ ನ್ಯೂಸ್ ಕಲೆಕ್ಟ್ ಮಾಡಿ ಸಾಲ್ವ್ ಮಾಡ್ತೀನಿ, ನೀವ್ ಟೆನ್ಷನ್ ಮಾಡ್ಕೋಬೇಡಿ. ಮನೆಗೆ ಹೋಗಿ ಅಣ್ಣ. ನೀನ್ ಯಾಕೋ ಅಣ್ಸುಟ್ ಬೆಕ್ನಂಗ್ ಆಡ್ತಾ ಇದ್ಯಾ? ಅಣ್ಣ ನೀವು ಮನೆಗೆ ಹೋಗೋಷ್ಟಲ್ಲ ನನ್ನ ಮಕ್ಕಳೆಲ್ಲ ಬಂದು ನಿಮ್ ಕಾಲ ಹತ್ರ ಬಿದ್ದಿರ್ತಾರೆ, ಸರಿನಾ? ಈಗ ಹೊರಡಿ ಅಣ್ಣ. ಆಯ್ತಪ್ಪ, ಕಿಚನ್ ಮನೆಯವ್ರಿಗೆ ಏನಾರು ಕಾಸು ಬೇಕಾದ್ರೆ ಹೇಳ ಕಳ್ಸು. ಬನ್ರೋ. ಹಾಯ್ ಹಾಯ್, ನಿಮ್ಗೋಸ್ಕರ. ತಾಯಿ ನಮಸ್ತೆ ಅಮ್ಮ, ನಾನು ಐಶು ಅಂತ. ಇವರೇ ನನ್ನ ಹಾಸ್ಪಿಟ್ಲಿಗೆ ಸೇರಿಸಿದ್ದು. ಹೌದಾ, ತುಂಬಾ ಉಪಕಾರ ಆಯ್ತಮ್ಮ. ಆಕ್ಚುಲಿ ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು. ನಿನ್ನೆ ಏನಾಯ್ತಂದ್ರೆ ಅವ್ರಾಯ್ತು ನನ್ನ ತಂಗಿ ಭಾಗ್ಯ. ಓ ಹಾಯ್ ಹಾಯ್, ನೈಸ್ ಟು ಮೀಟ್ ಯು. ಅವ್ರ ಪರಿಚಯ ಇದೆಯಲ್ಲ? ಯಾ ಐ ನೋ. ಹಾಯ್ ಹಾಯ್. ಓ ಹಾಯ್. ಕಿಚ್ಚ, ನಮಗ್ ಸ್ವಲ್ಪ ಕೆಲಸ ಇದೆ ಕಣ, ನಾವು ಆಮೇಲೆ ಬರ್ತೀವಿ. ಭಾಗ್ಯ, ಅಮ್ಮನ್ ಕರ್ಕೊಂಡು ಮನೆಗೆ ಹೋಗು. ಬಂದ್ರ ಹೋಗೋಣ. ಯಾವ ಕೆಲ್ಸ? ಹೋಗಲ್ಲ, ಗುರು ನೋಡ್ಕೋಬೇಕು ನಾನು. ನೋಡ್ಕೊಳ್ಳೋರು ಬಂದಾಯ್ತು, ಬಾರೋ ಬಿರಿಯಾನಿ ಕೊಡಿಸ್ತೀನಿ ಬಾ. ಬಿರಿಯಾನಿ? ಏಯ್ ಮಕ್ಕಳ ಬೋಬೋ ಬಿರಿಯಾನಿ ತಾನೆ. ಬಾ, ನಾವು ಊಟ ತಗೊಂಬರೋಣ. ನೀ ಹೋಗೇನಾ, ಇವನ್ ಜೊತೆ ಇರ್ತೀನಿ. ಅಮ್ಮ ಬಾ, ಇವ್ರು ಇರ್ತಾರೆ ಅಣ್ಣನ್ ಜೊತೆ, ಬಾ. ಬೇಡ ಬಿಡೆ. ಅಮ್ಮ ಬಾ, ಅಮ್ಮ ಬಾ ನೀನು. ಅಮ್ಮ, ಪೇಷಂಟ್ಗೆ ಡಿಸ್ಟರ್ಬ್ ಆಗುತ್ತೆ, ಯಾರಾದ್ರೂ ಒಬ್ರಿರಿ ಪೇಷಂಟ್ ಹತ್ರ, ಮಿಕ್ಕಿದವರೆಲ್ಲ ನಡೀರಿ ಹೊರಗೆ. ಈಗ್ಲಾದ್ರೂ ಅರ್ಥ ಆಯ್ತಾ? ಬಾ. ಬರ್ತೀನೋ, ಹುಷಾರು. ಬರ್ತೀನ. ಬಾಯ್ ಬಾಯ್. ಹುಷಾರು ಕಣೋ. ಕೂತ್ಕೊಳ್ಳಿ. ಪರವಾಗಿಲ್ಲ. ತುಂಬಾ ನೋವಾಗ್ತಾ ಇದೆಯಾ? ಇಲ್ಲ. ಕಿಚ್ಚ, ಐಮ್ ಸಾರಿ, ನಾನು ನಿಮ್ಮನ್ನ ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟೆ. ಇಲ್ಲ, ತಪ್ಪು ನಂದೆ. ನೀವು ಹೋಗಿದ ಕಡೆ ಎಲ್ಲ ನಾನು ಬರ್ತಾ ಇದ್ನಲ್ಲ, ಯಾರಾದ್ರೂ ಮಿಸ್ಟೇಕ್ ಮಾಡ್ಕೊಳೋದು. ನನಗೊಂದು ಚಿಕ್ಕ ಗಾಯ ಆದ್ರೂ ನಾನು ತಡ್ಕೊಳಕ್ಕಾಗಲ್ಲ. ಅಂಥದ್ರಲ್ಲಿ ನಿಮ್ಗಷ್ಟು ದೊಡ್ಡ ಚಾಕುನಲ್ಲಿ ನೆನ್ಸ್ಕೊಂಡ್ರೆ ಭಯ ಆಗುತ್ತೆ. ಕಿಚ್ಚ, ನಿಮ್ಗೊಂದು ಮಾತು ಹೇಳ. ನೀವು ನಂಗೆ ಪರಿಚಯ, ಸೊ ಹಾಗಾಗಿ ಹೆಲ್ಪ್ ಮಾಡಿದೆ. ಆದರೆ ನಿಮಗೂ ಆ ರೌಡೀಸ್ ಮಧ್ಯದಲ್ಲಿ ಯಾವ ವ್ಯತ್ಯಾಸನೂ ಕಾಣಿಸ್ತಾ ಇಲ್ಲ. ನಿಮ್ಮನ್ನು ಈ ಪರಿಸ್ಥಿತಿ ನೋಡಿದ್ರೆ ನಂಗೆ ತುಂಬ ಅಯ್ಯೋ ಅನ್ನಿಸ್ತಾ ಇದೆ. ಹಾಗೇನೆ ನೀವು ಹೊಡೆದಿರೋರು ಫ್ಯಾಮಿಲಿಯವ್ರಿಗೆಲ್ಲ ಎಷ್ಟು ಬೇಜಾರಾಗಿರುತ್ತೆ ಅಲ್ವಾ? ನಿಮ್ಮನ್ನು ಇಂಪ್ರೆಸ್ ಮಾಡೋದಕ್ಕೆ ನೀವು ಮಾಡ್ತಾ ಇರೋದೆಲ್ಲ ಸರಿ ಅಂತ ನಾನು ಹೇಳೋಕ್ಕಾಗಲ್ಲ. ಯಾಕಂದರೆ ನಮ್ಮಪ್ಪ ಬೆಳೆಸಿರೋದೇ ಹೀಗೆ. ಯೋಚನೆ ಮಾಡಿ ಕಿಚ್ಚ, ನಿಮಗಮ್ಮ ಇದ್ದಾರೆ, ತಂಗಿ ಇದ್ದಾಳೆ, ಜವಾಬ್ದಾರಿ ಇದೆ. ನಾನು ಇದನ್ನೆಲ್ಲ ಏನಕ್ಕೆ ಹೇಳಿದೆ ಅಂತ ನನಗೆ ಗೊತ್ತಿಲ್ಲ. ಹೇಳ್ಬೇಕನ್ನಿಸ್ತು, ಹೇಳಿದೆ. ನೀವು ಬದಲಾದರೆ ನಿಮ್ಮಮ್ಮ ಸಂತೋಷ ಪಡ್ತಾರೆ, ನಿಮ್ಮ ತಂಗಿ ಸಂತೋಷ ಪಡ್ತಾಳೆ, ಎಲ್ಲರೂ ಸಂತೋಷ ಪಡ್ತಾರೆ. ಅಷ್ಟೇ ಅಲ್ಲ, ನಾನು ತುಂಬ ಸಂತೋಷ ಪಡ್ತೀನಿ. ಕತ್ಲಾಗೋರ್ಗು ಚಿಪ್ಸೆ ತಿನ್ಕೊ ಕೂತ್ಕೊಳಕಾಗತ್ತ? ಅದೇನ್ ಮಾತಾಡ್ಬೇಕೋ ಮಾತಾಡಿದ್ರೆ ಬೇಗ ಊಟಕ್ಕೆ ಹೋಗ್ಬೋದಪ್ಪ. ನೋಡು ಕಿಚ್ಚ, ಅದ್ಯಾವುದೋ ಹುಡುಗಿ ಬಂದು ಇಂಗ್ಲೀಷ್ನಲ್ಲಿ ಟಸ್ ಪುಸ್ ಅಂದಿದ ತಕ್ಷಣ ಅಣ್ಣಾಜಿ ಹತ್ರ ಕೆಲಸ ಬಿಟ್ಬಿಡಕ್ಕಾಗಲ್ಲ. ನಾಳೆ ದಿನ ಹೊಟ್ಟೆ ಕೂಳಿಲ್ಲ ಅಂದ್ರೆ ಆ ಹುಡುಗಿ ಬಂದಾಗ್ತಾಳ. ನೋಡು ಕಿಚ್ಚ, ಅಣ್ಣಾಜಿ ಒಳ್ಳೆಯವನ ಕೆಟ್ಟವನೋ ಬೇಕಾಗಿಲ್ಲ, ಆದ್ರೆ ಇಷ್ಟು ದಿನ ನಮ್ಗೆ ಕೂಲಿ ಕೊಟ್ಟು ಸಾಕಿದಾನೆ, ಅದನ್ನ ನಾವು ಮರೆಯೋದ್ ಬೇಡ. ಲೋ ಥಾಮಸ್, ಸ್ವಲ್ಪ ಸುಮ್ಮನೆ ಇರ್ತೀಯಾ? ಇನ್ನು ಎಷ್ಟು ದಿನ ಅಣ್ಣನ ಹತ್ರ ಕೆಲಸ ಮಾಡ್ಕೊಂಡ್ ಬಿದ್ದಿರ್ತೀಯಾ? ಹೊರಗಿನ ಜನ ಏನ್ ಮಾಡ್ಕೊಂಡಿದ್ದೀರಾ ಅಂದ್ರೆ ಏನ್ ಹೇಳ್ತೀಯಾ? ಯಾವನೊಬ್ಬ ಫೋನ್ ಮಾಡ್ಬಿಟ್ಟು ಇವ್ನ ಕೈ ತೆಗಿ, ಇವ್ನ ಕಾಲ್ ತೆಗಿ, ಇವ್ನ ತಲೆ ತೆಗಿ ಅಂತ ಅಣ್ಣಂಗೆ ಡೀಲ್ ಒಪ್ಪಿಸ್ತಾನೆ. ಅಣ್ಣ ಕೆಲಸ ನಮ್ ಕೈಲಿ ಮಾಡಿಸ್ತಾನೆ. ಜೀವ ಒತ್ತಿಟ್ಟು ಕೆಲಸ ಮಾಡ್ತಿರೋದು ನಾವು, ಸ್ವಲ್ಪ ಯಾಮಾರಿದ್ರು ನಾವು ಹೋಗೆ. ಇಷ್ಟಕ್ಕೂ ನಮ್ಮ ಅಕ್ಕ ಹಾಸ್ಪಿಟಲ್ ಇದ್ದಾಗ ಹೆಲ್ಪ್ ಮಾಡಿದ ಅಣ್ಣ ಅಲ್ಲ, ನಮ್ ಕಿಚ್ಚ. ನೋಡ್ರೋ, ನೀವ್ ಅದೇನ್ ಮಾಡ್ತೀರಾ ನನಗೆ ಗೊತ್ತಿಲ್ಲ. ನಾನಂತೂ ಇನ್ಮೇಲೆ ಕಿಚ್ಚನ್ ಜೊತೆ ಇರ್ತೀನಿ. ಕಿಚ್ಚ, ಇನ್ಮೇಲೆ ನೀನ್ ಹೆಂಗ್ ಹೇಳ್ತಿ ಹಂಗೆ ಗುರು. ನಾನು ಹೇಳ್ತೀನಪ್ಪ, ನಂಗೆ ನಾಲ್ಕು ಊಟ ಹಾಕ್ಬಿಡಿ ಸಾಕು. ನೀವಿಬ್ರು ಹೇಳಿದ್ಮೇಲೆ
ನಾನು ಓಟು ಕಿಚನ್ಗೆ. ಅಲ್ಲಿ ಸರ್ ತಗೊಳ್ಳಿ ನೋಡಿ ರೆಡ್ ಕಲರ್ ಬೊಂಬೆ ನಿಮಗೋಸ್ಕರ. ಐಶು ಎಲ್ಲೇ ಹೋಗ್ತಾ ಇದೀಯಾ? ನಿಮಿಷ ಬರ್ತೀನಿ. ಹಾಯ್ ಕಿಚ್ಚ. ಓ ಮೈ ಗಾಡ್, ವಾಟ್ ಅ ಸರ್ಪ್ರೈಸ್. ಐ ಆಮ್ ಸೋ ಹ್ಯಾಪಿ ಫಾರ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹಾ, ನನ್ನಿಂದೇನಾ? ಐಶು, ಏ ಪ್ರಿಯಾ, ಇವ್ರು ಕಿಚ್ಚ ಅಂತ, ಸಾರಿ ಕೃಷ್ಣಮೂರ್ತಿ ಅಂತ, ಇವಳು ಪ್ರಿಯಾ, ನನ್ ಕಸಿನ್. ಹಾಯ್ ಐಶು, ಲೇಟ್ ಆಯ್ತು, ಹೋಗಣ್ವಾ? ಗೊತ್ತು ಇರೇ. ಯು ಆರ್ ಸೋ ಹ್ಯಾಪಿ. ಐಶು, ಅಮ್ಮನ್ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು, ಅಪ್ಪ ಕಾಯ್ತಿದ್ದಾರೆ. ನೀವಿಲ್ಲೇ ಇರ್ತೀರಾ ತಾನೆ? ಒಂದ್ ನಿಮಿಷ ಅರ್ಥ ಮಾಡ್ಕೋ ಐಶು. ತುಂಬಾ ಬೇಡ್ತಾ ಇದೀರಾ, ತಗೊಳ್ಳಿ, ಇಟ್ಕೊಳ್ಳಿ. ನೀನು ಬಂದು ನಾನು ಏನಿಂತ ಮೋಡಿ ಮಾಡಿದೆ ನನ್ಗೆ ಹೊಸಬ ನಾನು. ನನಗೋ ಪರದಾಟ ನಿನಗೋ ಹುಡುಗಾಟ, ಎಂತ ಸುಂದರ ನಿನ್ನ ಒಡನಾಟ. ಹೇ ಪ್ರೀತಿ, ಹೇ ಹೇ ಪ್ರೀತಿ, ದೇವರ ಬೇಡಲಿಲ್ಲ, ಈವರ ಕೇಳಲಿಲ್ಲ, ಬಯಸದೆ ಬಂದಿದೆ ಐಶೋ. ಅವಳ ಐಶೋ, ಸತತ ಐಶೋ. ಏ ಐಶ್, ಯಾಕೋ ಪುಟ್ಟ ಹೀಗಿದ್ಯಾ? ಬಾಗಿಲು ಬೇರೆ ತೆಗ್ದಿದೆ, ಯಾಕೆ ಹೀಗೆ ಕೂತಿದ್ಯಾ? ಏನಾಯ್ತಮ್ಮ? ತಲೆನೋವಾ? ಇಲ್ಲಪ್ಪ, ಜ್ವರನಾ? ಟ್ಯಾಬ್ಲೆಟ್ ತರ್ತೀನಿ. ಬೇಡಪ್ಪ, ಒಂದ್ ಲೋಟ ಬಿಸಿ ಬಿಸಿ ಕಾಫಿ ಅಷ್ಟೇ ತಾನೇ ಕಂದ. ಐ ವಿಲ್ ಗೆಟ್ ಇಟ್. ಒಂದ್ ನಿಮಿಷ ಇರು. ರೆಡಿ, ಕಾಫಿ ರೆಡಿ. ಫ್ಲಾಸ್ಕ್ ಇರೋ ಕಾಫಿ ಕೊಡ್ತಾ ಇದ್ದ? ನಿನ್ ಮಗಳಿಗೋಸ್ಕರ ಫ್ರೆಶ್ ಕಾಫಿ ಮಾಡ್ಕೊಡಕ್ಕಾಗಲ್ಲ? ಎಷ್ಟ್ ಸತಿ ಹೇಳಿದೀನಿ ಒಬ್ರು ಕೆಲ್ಸ ಅವರಾದ್ರೂ ಇಟ್ಕೋಬೇಕಂತ. ಎಲ್ಲ ನೀನೇ ಮಾಡ್ಬೇಕು. ಕೂಲ್ ಕೂಲ್, ಫ್ರೆಶ್ ಕಾಫಿ ತಾನೇ ಬೇಕು, ಮಾಡ್ಕೊಂಡ್ ಬರ್ತೀನಿ. 2 ನಿಮಿಷ. ಅಪ್ಪ. ಏನ್ ಕಂದ? ಬಾಪ ಕೂತ್ಕೋ, 1 ನಿಮಿಷ. ಏನು? ಐ ಆಮ್ ಸಾರಿ, ಇವತ್ತು ನಾನ್ ಜಾಸ್ತಿ ಮಾತಾಡ್ಬಿಟ್ಟೆ ಅನ್ಸುತ್ತೆ. ಪುಟ್ಟ, ನೀ ನನ್ ಜೀವ ಕಣ. ನೀ ಎಷ್ಟು ಮಾತಾಡಿದ್ರು ನಂಗೆ ಸಂತೋಷನೇ. ಆದ್ರೂ ಇವತ್ ನೀನ್ ಇಷ್ಟೆಲ್ಲ ಮಾತಾಡ್ಬೇಕಾದ್ರೆ ಏನೋ ನಡೆದಿರ್ಬೇಕು. ಆ ಪೊರ್ಕಿ ಇವತ್ತು ಕಾಣಿಸದ್ನ? ಇಲ್ಲಪ್ಪ, ಇವತ್ತು ಆ ಪುರ್ಕಿ ಕಾಣಿಸ್ಲಿಲ್ಲ. ಓಕೆ, ಕಾಫಿ ಕೇಳ್ದಲ್ಲ, ಕುಡಿ. ಅಪ್ಪ, ಫ್ರೆಶ್ ಕಾಫಿ. ಓ, ಐ ಮೀನ್ 2 ಮಿನಿಟ್ಸ್. ಬಂದೆ. ಸರ್ ತಗೊಳ್ಳಿ ಸರ್, ಈ ಹುಲಿನ ತಗೊಂಡ್ರೆ ತಲೆ ಮೇಲೆ ಕುಡಿಸ್ಕೋಬಹುದು ಸರ್. ಪ್ಲೇಸ್ ತಗೊಳ್ಳಿ. ಹಲೋ, ತಗೊಳ್ಳಿ ಸರ್. ಡಾಲ್ಸ್. ಎಕ್ಸ್ಕ್ಯೂಸ್ ಮೀ, ಅವ್ರಿಲ್ವಾ? ಅವರು ಅಂದ್ರೆ ಕಿಚ್ಚ, ಕೃಷ್ಣಮೂರ್ತಿ. ಯಾಕೆ, ಯಾವ್ದಾರು ಡೀಲ್ ಇತ್ತಾ? ಡೀಲಾ? ನನ್ನ ಮಗ ನಮ್ಮನ್ನೆಲ್ಲ ಫುಟ್ಪಾತ್ಗೆ ತಂದ್ಬಿಟ್ಟು ತಾನು ಮಾತ್ರ ಯಾವ್ದೋ ಡೀಲ್ ಒಪ್ಕೊಂಡು ದುಡ್ಡು ಮಾಡ್ಕೊಂತ ಇದ್ದಾನೆ. ನೀನ್ ನೋಡಿದ್ರೆ ಕಿಚ್ಚಪ್ಪಚ್ಚ ಅಂತ ನಮ್ ತಲೆ ತಿಂತಾ ಇದ್ಯಾ? ಹೋಗ್ ಕೆಲ್ಸ ನೋಡ್ಕೋ. ಆ ಪೊರ್ಕಿ ರಾಜ್ಗಳು ಎಲ್ಲಾದ್ರೂ ಹಾಳಾಗೋಗ್ಲಿ, ನನ್ಗೇನಾಗ್ಬೇಕು? ಒಳ್ಳೆ ಮೆಂಟಲ್ ತರ ಯಾವಾಗ್ಲೂ ಎಲ್ಲಾರ ವಿಷಯಕ್ಕೂ ನಾನು ತಲೆ ಕೆಡ್ಸ್ಕೊತೀನಿ. ಆಮೇಲೆ ಇರೋ ಕೋಪ ನನ್ ಮೇಲೆ ಯಾಕೆ ತೋರಿಸ್ತಾ ಇದ್ಯಾ? ಆ ಚೀಟ್ ಬಗ್ಗೆ ನಾನು ಯಾಕೆ ಮಾತಾಡ್ಬೇಕು? ಅದು ನಿನ್ನ ಹತ್ರ. ನನ್ಗೂ ಅವ್ನಿಗೂ ಏನ್ ಸಂಬಂಧ ಇದೆ? ಏನಾಯ್ತು? ಯು ಚೀಟ್. ಎಲ್ಲೋಗಿದೆ ನೀನು? ಯಾವ ಡೀಲ್ ಮಾಡಕ್ ಹೋಗಿದೆ ನೀನು? ನಾನೇನ್ ಮಾಡ್ದೆ? ಯು ಚೀಟ್. ಅಲ್ಲ, ನಾನಿಲ್ಲಿ. I'm so sorry. I'm sorry ಕಿಚ್ಚ. ಅವರು ಓ ಗಾಡ್. ಐಶುಮ್ಮ, ಇನ್ನೊಂದೆರಡು ಪ್ಲೇಟ್ ಎಕ್ಸ್ಟ್ರಾ ಪಾರ್ಸಲ್ ಮಾಡಿಸ್ಕೊಳ್ಳಮ್ಮ. ತಡಿಯಾ, ತಿಂತಾರ ಸಾಲ್ದೇನೋ? ಏನಿಲ್ಲ, ಲೈಫ್ ಲಾಂಗು ಬರೀ ಫುಟ್ಪಾತ್ ಅಲ್ಲೇ ಊಟ ಆಗೋಯ್ತು. ಲೈಫಲ್ಲಿ ಫಸ್ಟ್ ಟೈಮು ಒಳ್ಳೆ ಹೋಟ್ಲಲ್ಲಿ ಊಟ ಮಾಡ್ತಿರೋದು. ಅದಕ್ಕೆ 2 ಎಕ್ಸ್ಟ್ರಾ ಪಾರ್ಸಲ್ ತಗೊಳ್ಳ ಐಶುಮ್ಮ? ಆಫ್ ಕೋರ್ಸ್, ಎಷ್ಟು ಬೇಕಾದ್ರೂ ಆರ್ಡರ್ ಮಾಡಿ. ಥ್ಯಾಂಕ್ ಯು. ಹಂಗ್ ನೋಡ್ಬೇಡ್ರು, ಅಲ್ಸರ್ ಬಂದ್ಬಿಡುತ್ತೆ. 1 ನಿಮಿಷ. ಹಲೋ. ಹಾ ಡ್ಯಾಡಿ,
ಅದೇ ಫೀಲ್ ಇನ್ಸ್ಪೆಕ್ಷನ್ ಇತ್ತಲ್ಲ ಅದಕ್ಕೆ ಬಂದಿದ್ದೆ. ಗಾಡೀಲಿ ಹೋಗ್ತಾ ಇದ್ನಲ್ಲ ಅದಕ್ಕೆ ಸೈಡಲ್ಲಿ ಪಾರ್ಕ್ ಮಾಡಿದ್ದೀನಿ ನಾನು. ಆಯ್ತು ಡ್ಯಾಡಿ, ಬೇಗ ಬರ್ತೀನಿ. ಮಾಮ ಇಡ್ಲಿ ಬೇಡ ಅಂದ್ರೆ ಕೊಡ. ಈ ಲವನ ಶುರು ಆದ್ರೆ ಈ ತರ ಎಲ್ಲ ಸುಳ್ಳು ಹೇಳಬೇಕಾ ಐಶು? ಅದೇನೋ ಗೊತ್ತಿಲ್ಲ, ಆದರೆ ನಾನು ಯಾವತ್ತೂ ನಮ್ಮ ಅಪ್ಪನ ಹತ್ರ ಸುಳ್ಳು ಹೇಳಿಲ್ಲ. ಇದೇ ಫಸ್ಟ್ ಟೈಮ್. ನಾನು ತುಂಬ ಫೀಲ್ ಮಾಡ್ಕೋತಾ ಇದ್ದೀನಿ. ನನ್ನ ತಾಯಿನ ನೋಡಿಲ್ಲ, ನನ್ನ ತಂದೆನೇ ನನಗೆಲ್ಲ ಅಷ್ಟೇ ಪ್ರೀತಿ ತೋರಿಸಿದ್ದಾರೆ. ಕಿಚ್ಚ, ಇವತ್ತು ನಾನು ನಮ್ಮ ಅಪ್ಪಂಗೆ ಸುಳ್ಳು ಹೇಳಿ ಮೋಸ ಮಾಡಿದ್ದಕ್ಕೆ ನೀನೇ ಕಾರಣ. ನನಗೆ ನಿನ್ನ ಮೇಲಿರೋ ನಂಬಿಕೆನೇ ಕಾರಣ. ನಿನ್ನ ನಂಬಿಕೆನ ಉಳಿಸ್ಕೋತೀನಿ ಐಶು. ಪ್ರಾಮಿಸ್? ಐಶುಮ, ಹಾ, ನೀವು ತಿನ್ನಲ್ಲ ಅಂದ್ರೆ ದೋಸೆ ನಾನ್ ತಗೊಳ್ಳ? ತಗೊಳ್ಳಿ. ಹೆಗಡ ಜಾಸ್ತಿ ಸೇರ್ದವ್ ನೀನು. ಅಯ್ಯೋ, ಹಲೋ ಬೊಂಬೆ ಸರ್. ಬೊಂಬೆ ಸರ್. ಸರ್ ತಗೊಳ್ಳಿ ಸರ್, ಮಕ್ಕಳು ಇಷ್ಟಪಡ್ತಾರೆ. ತಗೊಳ್ಳಿ ಸರ್, ಒಂದು ತಗೊಂಡ್ರೆ ಸರ್ ತಗೊಳ್ಳಿ ಸರ್. ಇಳಿಸಿ ಸರ್, ಕಿಟಕಿ ಇಳಿಸಿ ಸರ್. ಸರ್ ಸರ್ ದಯವಿಟ್ಟು ನಮ್ಮ ಅಣ್ಣ ನೋಡ್ಬಿಟ್ರು. ಮೈ ಮುರಿಯುವಾಗಲೇ ನಾಚಿಕೆ ಪಡಲಿಲ್ಲ, ಮೈ ಬಗ್ಸಿ ದುಡಿಬೇಕಾದ್ರೆ ಹೆದರಿಕೆ ಯಾಕೆ? ಐಶು ಒಂದ್ಸಲ ಅಣ್ಣ ನೋಡ್ಕೊಂಬರಲ್ಲ? ಯಾಕೆ? ನೀನೊಬ್ಬ ಒಳ್ಳೆ ಮನುಷ್ಯನಾಗಿರೋ ನಿಂಗೆ ಇಷ್ಟ ಅಲ್ವಾ, ಅಥವಾ ಕಾಣಿಕೆ ಕೊಟ್ಟು ಹರಕೆ ತೀರ್ಸ್ಕೋಬೇಕಂತ ಇದೆಯಾ? ಹಾಗಲ್ಲ, ಕಷ್ಟದಲ್ಲಿರ್ಬೇಕಾದ್ರೆ ಸಹಾಯ ಮಾಡಿದ್ರು, ಅದಕ್ಕೆ. ಕಷ್ಟದಲ್ಲಿರೋರ್ಗೆ ಒಳ್ಳೆ ದಾರಿ ತೋರಿಸೋನು ಮನುಷ್ಯ, ಕೆಟ್ಟ ಕೆಲಸ ಮಾಡಿಸೋನು ಆಪರ್ಚುನಿಸ್ಟ್. ಇಲ್ಲ ನಿಲ್ಸು. ಯಾಕೆ? ಎಲ್ಲಿಗೆ ಹೋಗ್ತಾ ಇದೆಯಾ? ನಂಗೆ ಸ್ವಲ್ಪ ಕೆಲಸ ಇದೆ, ಆಮೇಲೆ ಸಿಗ್ತೀನಿ. ಬೋರ್ ಆಗುತ್ತೆ ಕಿಚ್ಚ. ನನ್ನ ಫ್ರೆಂಡ್ ಹತ್ರ ಒಂಚೂರು ಕೆಲಸ ಇದೆ, ನಾ ಸಾಯಂಕಾಲ ಸಿಗ್ತೀನಿ, ಹೊರಡು. ನಾ ಸಾಯಂಕಾಲ ಸಿಗ್ತೀನಿ, ಹೊರಡು ನೀನು. ಹಲೋ, ಹಾ ಪ್ರಿಯಾ. ಎಕ್ಸ್ಕ್ಯೂಸ್ ಮೀ, ಈಗ ತಾನೇ ಒಬ್ಬರನ್ನ ಡ್ರಾಪ್ ಮಾಡಿದ್ನಲ್ಲ, ಎಲ್ಲಿ ಹೋದ್ರು? ಆ ಕಡೆ ಹೋದ್ರು. ಆ ಕಡೆ ಅಂದ್ರೆ? ಆ ಕಡೆ ಅಂದ್ರೆ ಸುಂಕ ಕಟ್ಟೋ ಸಂತೆ ಕಡೆ. ಯಾವ್ದೋ ಇದು ಹೊಸ ಹುಡುಗಿ. ಬರ್ತೀಯಾ? ಮುಗಿಸ್ಕೊಂಡೇ ಕಾಯ್ತಿದ್ಯಾ? ನಡಿ ನಡಿ. ಬಾಕಿ ಇತ್ತು. ಒಳ್ಳೆ ಲೂಸ್ ಸವಾಸ ಆಯ್ತು. ನಮ್ಮಂತವ್ರು ಮೋಸ ಮಾಡಿದ್ರೆ ಉದ್ದಾರ ಆಯ್ತಾ? ನೀನು ಹಾಳಾಗೋಗ್ತೀಯ. ನೀನ್ಯಾಕೆ ಇಲ್ಲಿಗೆ ಬಂದೆ? ಇಲ್ಲಿ ನಿಂಗೆ ಏನ್ ಕೆಲಸ? ನಡಿ ನೀನು. ಏನ್ ಕೆಲಸ ಅಂತ ಹೇಳು ನನಗೆ. ನಿನ್ನೆ ನಾನು ಫಾಲೋ ಮಾಡ್ಕೊಂಡ್ ಬರ್ತಾ ಇದ್ಯಾ? ಇಷ್ಟು ಕೇವಲವಾದ ಜಾಗ, ಇಷ್ಟು ಅಸಹ್ಯ ಅನ್ಸುತ್ತೆ. ನಿನಗೆ ನನ್ನ ಮೇಲೆ ನಂಬಿಕೆ ಅಲ್ವಾ ಐಶು? ನನ್ ಮಾತು ಮರ್ಸ್ಬೇಡ, ನನ್ ಪ್ರಶ್ನೆಗೆ ಉತ್ತರ ಕೊಡು. ಅಲ್ಲಿ ನಿಂಗೆ ಏನ್ ಕೆಲಸ? ಫ್ರೆಂಡ್ ನೋಡಕ್ ಹೋಗಿದ್ದೆ ಐಶು ನಾನು. ಸುಳ್ಳು ಹೇಳ್ಬೇಡ ಕಿಚ್ಚ. ಸುಳ್ಳು ಅಂದ್ರೆ ಕಪಾಳಕ್ಕೆ ಹಾಕ್ತೀನಿ ನೋಡು. ಅಣ್ಣ, ಹಾಯ್ ಐಶು, ಹೌ ಆರ್ ಯು? ಐ ಆಮ್ ಓಕೆ. ಯಾಕೆ ಡಲ್ ಆಗಿದ್ದೀರಾ? ಓ, ಅಣ್ಣ ಏನಾದ್ರು ಅಣ್ಣ? ಅವ್ನು ಯಾವಾಗಲೂ ಹೀಗೇನೆ, ಏನಾದ್ರೂ ಒಂದು ಅಂತಾನೆ ಇರ್ತಾನೆ. ಅಣ್ಣ, ನೀನೇನಿಲ್ಲಿ? ಓ, ತಾಮಸ್ ಅಣ್ಣನ್ ನೋಡಕ್ ಬಂದಿದ್ಯಾ? ತಾಮಸ್ ಇಲ್ಲಿದೆ ಅಂತ ನಿಂಗೆ ಗೊತ್ತು? ಏನೋ ನೀನು, ನಾನು ದಿನಾ ಕಾಲೇಜ್ಗೆ ಹೋಗೋದು ಇದೇ ರೂಟಲ್ಲೇ ಅಲ್ವಾ, ಹಾಗಾಗಿ ಒಂದೆರಡು ಸಲ ನೋಡಿದ್ದೆ ಅಷ್ಟೇ. ನಂಗೆ ಕಾಲೇಜಿಗೆ ಟೈಮ್ ಆಯ್ತು, ಬರ್ತೀನಿ. ಅದಕ್ಕೆ ಅಣ್ಣ ಹೇಳಿದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಅಣ್ಣನ ಚೆನ್ನಾಗಿ ನೋಡ್ಕೊಳ್ಳಿ. ಐ ಆಮ್ ಸಾರಿ ಕಿಚ್ಚ, ಬಟ್ ಥಾಮಸ್ ಯಾಕೆ ಇಲ್ಲಿದ್ದಾನೆ? ಬೇರೆ ಏರಿಯಾ ಅಂತ ಹೋದ್ರೆ ಬಾಡಿಗೆ ಜಾಸ್ತಿ ಆಗುತ್ತೆ, ಇಲ್ಲಾದ್ರೆ 200 ರೂಪಾಯಿ ಅಲ್ವಾ? ಹಾಗಂತ ಇಂಥ ಜಾಗದಲ್ಲ. ನಾವು ನೆಟ್ಟಿಗಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಅಂತ ನಾನೇನ್ ಮಾಡ್ಲಿ?
ಶುರುವಾಯ್ತು. ಹಲೋ, ಸಾಯಕ್ ಬಂದಿದ್ದೀನಿ. ನನ್ನ ಮದುವೆ ಮಾಡಕ್ ಮುಂಚೆ ತಿಥಿ ಮಾಡಿ. ಕಿಚ್ಚ, ನಾನೇನ ಫಾಲೋ ಮಾಡ್ಕೊಂಡು ಬರಲಿಲ್ಲ. ಮನೇಲಿ ಗಂಡಿನ ಕಡೆಯವ್ರು ಬಂದಿದ್ದಾರೆ. ನಾನೇನ ಮನ್ಸಲ್ಲಿ ಇಟ್ಕೊಂಡು ಮನೆಗೆ ನಾನು ಹೇಗೆ ಹೋಗ್ಲಿ? ನಾದಿನಿ ಹೊರಡು ನೀನು. ಮಿಸ್ಟರ್ ಶ್ರೀನಿವಾಸ್, ನಿಮ್ ಹುಡುಗಿ ಇವತ್ತು ಬರ್ತಾಳೋ ಇಲ್ವೋ? ಇನ್ನೇನು ಬಂದ್ಬಿಡ್ತಾಳೆ. ಏ ಫೋನ್ ಮಾಡೋ, ಫೋನ್ ಮಾಡು. ಓ ಬಮ್ಮ, ಇವಳೆ ನನ್ನ ಮಗಳು ಐಶ್ವರ್ಯ. ಯಾಕೆ ಇಷ್ಟು ಲೇಟ್ ಮಾಡ್ಬಿಟ್ಟೆ? ತುಂಬಾ ದೂರ ಹೋಗಿದ್ಯಾ? ಅದು ಆಫೀಸ್ ಬೇರೆ ದೂರ ಇದೆ, ಟ್ರಾಫಿಕ್ಕು ಜಾಸ್ತಿ, ಜೊತೆಗೆ ಪೀಕ್ ಅವರ್ಸ್ ಬೇರೆ. ಇವತ್ತು ಸಂಡೇ, ಮಾಡೋದಕ್ಕೆ ಯಾವ ಕೆಲ್ಸನೂ ಇರಲ್ಲ. ನೋಡೋದಕ್ಕೆ ಹೋಗಿರ್ಬೇಕು ಅನ್ಸುತ್ತೆ ಅಲ್ವೇನಮ್ಮ? ನಮ್ ಕಾಲದಲ್ಲಿ ಒಂದ್ ಹುಡುಗನ್ ಪಕ್ಕ ಹುಡುಗಿನ ಕೂರ್ಸಿದ್ರೆ ಅದೇ ದೊಡ್ಡ ಪನಿಷ್ಮೆಂಟ್ ಅನ್ನೋ ತರ ಫೀಲ್ ಮಾಡ್ತಾ ಇದ್ವಿ. ಆದ್ರೆ ಈಗ ಡೇ ಅಂಡ್ ನೈಟು ಕಾಫಿ ಡೇ, ಪಬ್ಬು, ಬಾರು, ಕ್ಲಬ್ಬು, ಡಾನ್ಸು, ಡಿಸ್ಕೋ, ರೈನ್ ಡಾನ್ಸ್ ಅಂತ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ನಾವೇನಾದ್ರೂ ಪ್ರಶ್ನೆ ಮಾಡಿದ್ರೆ ಜನರೇಷನ್ ಗ್ಯಾಪ್, ಕಮ್ಯುನಿಕೇಶನ್ ಪ್ರಾಬ್ಲಮ್ ಅಂತ ನಮಗೆ ಲೆಕ್ಚರ್ ಕೊಡ್ತಾರೆ. ನೋ ಮೇಡಮ್, ನಮ್ಮ ಐಶು ಆ ಥರ ಎಲ್ಲ ಬಿಹೇವ್ ಮಾಡಲ್ಲ. ಬಟ್ ಶಿ ಇಸ್ ವೆರಿ ಓಪನ್. ಐ ಸಿ. ಅಂದಮೇಲೆ ಶಿ ನೋಸ್ ಎವ್ರಿಥಿಂಗ್. ಐ ಮೀನ್, ಎಲ್ಲ ಅನುಭವ ಆಗಿರ್ಬೇಕು. ಅನುಭವಿಸು ಇರ್ಬೇಕಲ್ವಾ? ಮಿಸ್ಟರ್ ಶ್ರೀನಿವಾಸ್, ನಿಮ್ ಹುಡುಗಿ ಈ ರೀತಿ ಅಳ್ತಾ ಇರೋದ್ ನೋಡಿದ್ರೆ ನಾನ್ ಹೇಳಿದ್ದೆಲ್ಲ ಕರೆಕ್ಟ್ ಅನ್ಸುತ್ತೆ. ಬಟ್ ನೋ ಪ್ರಾಬ್ಲಮ್. ಅವಳು ಏನೇ ತಪ್ಪು ಮಾಡಿದ್ರು, ಅಬಾರ್ಷನ್ ಮಾಡಿಸ್ಕೊಂಡಿದ್ರು ಕೂಡ ಐ ಡೋಂಟ್ ಮೈಂಡ್. ಇಟ್ಸ್ ಎನ್ ಎಕ್ಸ್ಪೀರಿಯನ್ಸ್ ಅಂತ ತಿಳ್ಕೊತೀನಿ. ಮೇಡಮ್, ಸ್ವಲ್ಪ ಮರ್ಯಾದೆಯಾಗಿ ಮಾತಾಡಿ. ಮಿಸ್ಟರ್, ನೀವು ತುಂಬಾ ಹಾರ್ಷ್ ಆಗಿ ಮಾತಾಡ್ತಾ ಇದ್ದೀರಾ. ಸ್ವಲ್ಪ ಸುಮ್ಮನೆ ಇರ್ತೀಯಾ? ಅವ್ರು ಮಾತಾಡ್ತಿರೋದು ಸರಿಯೇನೋ? ಪ್ಲೀಸ್, ನಾನು ಮತ್ತೇನೇನೋ ಮೂರು ಬಿಟ್ಟೋರ್ ತರ ಮಾತಾಡ್ತಿದ್ದಾರೆ. ದಿಸ್ ಇಸ್ ಟೂ ಮಚ್. ಮನೆ ಕರ್ಸಿ ಅವಮಾನ ಮಾಡ್ಬೇಕು ಅಂತಿದ್ದೀರಾ? ನಿನ್ನಂತ ಮರ್ಯಾದೆ ಬೇರೆ. ಗೆಟ್ ಲಾಸ್ಟ್ ಐ ಸೇ. ಏ ವೆಂಕಟ್, ಮೈ ಫುಟ್. ರೇ ನಡೀರಿ, ಏನ್ ನೋಡ್ತಾ ನಿಂತಿದ್ದೀರಾ? ಪ್ಲೀಸ್ ನಿಂತ್ಕೊಳ್ಳಿ ಮೇಡಮ್, ನಿಂತ್ಕೊಳ್ಳಿ. ನಿಂತ್ಕೊಳ್ಳ, ಹೋಗ್ತಾರೆ. ಏನೋ ವೆಂಕಟ್ ಇದು ಅಷ್ಟೊಂದು ಹಾರ್ಷಾಗ ಮಾತಾಡೋದು? ಎಂತ ಫ್ಯಾಮಿಲಿ ಗೊತ್ತಾ ಅವ್ರದ್ದು? ನೋಡದ್ನಲ್ಲ, ಏನೋ ಕೆಲಸ ಅಂತ ಹೊರಗಡೆ ಹೋಗಿ ಬರೋದು ಸ್ವಲ್ಪ ತಡ ಆಗಿದ್ದಕ್ಕೆ ಆ ಥರನ ಮಾತಾಡೋದು. ಅವಳು ಒಬ್ಬ ಹೆಣ್ಣೇನು, ಪ್ರೊಫೆಸರ್ ಅಂತೆ, ಬಾಯ್ ಫ್ರೆಂಡ್ ಜೊತೆ ಸುತ್ತಕ್ಕೆ ಹೋಗಿದ್ಯಾ ಅಂತ ಕೇಳ್ತಾಳಲ್ಲ. ನನ್ನ ಐಶು ಬಗ್ಗೆ ನಿನಗೆ ಗೊತ್ತಿಲ್ಲ? ಏ ಪುಟ್ಟ, ಏ ಪುಟ್ಟ, ನೀನ್ ಯಾಕೆ ಸಾರಿ ಕೇಳ್ತೀಯಮ್ಮ? ನಾನು ನಿಮ್ಮಿಂದ ಒಂದು ವಿಷಯ ಮುಚ್ಚಿಟ್ಟಿದ್ದೀನಿ. ಏನು? I'm in love with somebody. ಅವ್ನು ಯಾರು ಗೊತ್ತೇನಮ್ಮ? ಚಿಲ್ಲರೆ ಕಾಸುಗೋಸ್ಕರ ಕಂಡವ್ರ ಕೈ ಕಾಲು ತೆಗೆಯೋ ಥರ್ಡ್ ಕ್ಲಾಸ್ ರೌಡಿ. ಇಲ್ಲ ಅಂಕಲ್, ಅವ್ನು ನನ್ನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾನೆ. ಏನಂದೆ? ಪ್ರಾಣ ಇಟ್ಕೊಂಡಿದ್ದಾನ? ನಿನಗೇನಾದ್ರೂ ಆದ್ರೆ ನಿಮ್ಮ ಅಪ್ಪ ಪ್ರಾಣ ಬಿಡ್ತಾನೆ, ಅವ್ನು ಪ್ರಾಣ ಬಿಡ್ತಾನ? ನಿಮ್ಮ ಅಪ್ಪ ನಿನಗೋಸ್ಕರ ತನ್ನ ಲೈಫನ್ನೇ ತ್ಯಾಗ ಮಾಡಿದಾನಮ್ಮ. ತಂದೆ ಅನ್ನೋದನ್ನ ಮರೆತು ಒಬ್ಬ ಕೆಲಸಗಾರನ ತರ ಸೇವೆ ಮಾಡಿದಾನೆ. I'm sorry, Pa. I'm really sorry. ನಾನೇನಾದ್ರೂ ತಪ್ಪು ಮಾಡಿದ್ದೀನಿ ಅನ್ಸಿದ್ರೆ ನನ್ನ ಶಪಿಸ್ಬಿಡುಪ್ಪ. ಮಮ್ಮಿ ಇದ್ದಿದ್ರು ನಾನು ಇಷ್ಟು ಚೆನ್ನಾಗಿ ನೋಡ್ಕೊತಾ ಇರಲಿಲ್ಲ. ನಾನು ನಿಮ್ಮ ಪ್ರೀತಿ ಮಗಳಾಗಿ ನನ್ನ ಜವಾಬ್ದಾರಿ ಮರ್ತ್ಬಿಟ್ಟಪ್ಪ. I'm sorry. ಆದ್ರೆ ಅಪ್ಪ, ನಾನು ಬೆಳಿಗ್ಗೆ ಹೋಗಿ ಸಂಜೆ 5 ಗಂಟೆಗೆ ಬರೋ ಗಂಡ ಬೇಕಾಗಿಲ್ಲ. ನನಗೋಸ್ಕರನೇ ಇರೋ ಗಂಡ ಬೇಕು. ಈ ಮದುವೆ ಮಕ್ಕಳು ಇಟ್ಸ್ ನಾಟ್ ಮೈ ಇಂಟೆನ್ಷನ್. ಐ ವಾಂಟ್ ಟು ಡೂ ಸಮಥಿಂಗ್. ಈಗ ಕಿಚ್ಚ ನನ್ನಿಂದ ನನಗೋಸ್ಕರ ಬದಲಾಗಿದ್ದಾನೆ. ಐ ಆಮ್ ಸೋ ಹ್ಯಾಪಿ. ಅವ್ನು ನಿಜವಾಗ್ಲೂ ಒಳ್ಳೆಯವನಪ್ಪ. ಪುಟ, ನಾನು ನಿನಗೆ ಸ್ವರ್ಗ ತೋರಿಸಿ ಬೆಳೆಸಿಲ್ದೇ ಇರ್ಬೋದು, ಆದರೆ ಚಂದಮಾಮನ್ ತೋರಿಸಿ ಬೆಳೆಸಿದ್ದೀನಿ. ನಾಳೆ ಏನಾದರೂ ನಿನ್ನ ಬದುಕು ನರಕ ಆಗ್ಬಿಟ್ರೆ ಅಮ್ಮ? ಇಲ್ಲ ಪಪ್ಪ, ಕಿಚ್ಚ ತುಂಬಾ ಒಳ್ಳೆಯವನು. ನಿಮ್ಮಷ್ಟು ಚೆನ್ನಾಗಿ ನೋಡ್ಕೊತಾನೆ. ಪ್ಲೀಸ್ ಪಪ್ಪ, ಪ್ಲೀಸ್ ಓಕೆ ಅನ್ನಿ ಪಪ್ಪ. ಆಗಲ್ಲ ಅಂತ ಮಾತ್ರ ಹೇಳ್ಬೇಡಿ. ನಾನು ನನ್ನ ಮನ್ಸು ಕೊಟ್ಬಿಟ್ಟಾಗಿದ್ದೆ. ಪ್ಲೀಸ್ ಪಪ್ಪ, ಪ್ಲೀಸ್. ನಿನ್ನ ಸಂತೋಷನೇ ನನ್ನ ಸಂತೋಷಮ್ಮ. Love you, Papa. Appa Appa Appa
ನಿನ್ನ ಮಗಳ ಜೀವನನ ನೀನೇ ನಿನ್ ಕೈಯಾರ ಹಾಳು ಮಾಡ್ತಾ ಇದ್ಯಾ. ಪ್ರೀತಿ ಯಾರನ್ನೂ ಹಾಳು ಮಾಡಲ್ಲ ಕಣು. ಇದು ಯಾಕೋ ಅತಿ ಆಯ್ತಪ್ಪ. ಹೋಗಲ್ಲ. ಹಾಯ್ ಆಂಟಿ. ಬಾಮ್ಮ ಐಶು. ಕಿಚ್ಚ ಎಲ್ಲಿ? ಅವನ ಮನೇಲಿಲ್ವಲ್ಲ. ಶೋ, ಅವನಿಗೊಂದು ಸರ್ಪ್ರೈಸ್ ಹೇಳ್ಬೇಕಾಗಿತ್ತು. ಏನದು? ಅವನಿಗೆ ಒಳ್ಳೆ ಕೆಲಸ ಸಿಕ್ಕಿದೆ. ಇನ್ಮೇಲಿಂದ ಅವನು ಹೊರಗಡೆ ಅಳಿಯೋದು ಬೇಕಾಗಿಲ್ಲ. ಅವನು AC ರೂಮಲ್ಲಿ ಕೂತ್ಕೊಂಡು ಕೆಲಸ ಮಾಡ್ಬೋದು. ನನ್ನ ಬಂಗಾರಮ್ಮನ್ನು ಎಂಥ ಒಳ್ಳೆ ಸುದ್ದಿ ತಂದೆ. ನೀ ನಮ್ಮನೆ ಕಾಲಿಟ್ಗಳಿಗೆ ಎಲ್ಲ ಒಳ್ಳೇದೇ ಆಗ್ತಿದೆ. ಅದಕ್ಕೆ ಕಿಚ್ಚನೇ ಸಿಗ್ಲಿಲ್ವಲ್ಲ. ಅವನ್ ಸ್ವಾಮಿ ಮನೆಗೆ ಹೋಗಿದ್ದಾನೆ. ಹೋಗ್ತಾ ಅವನ್ ತಾಮಸನ್ನು ಕರ್ಕೊಂಡು ಹೋಗ್ತೀನಿ ಅಂತಂದ. ಓ ಹೌದಾ? ಹಾಗಾದ್ರೆ ನಾನು ಅವನ್ನ ಅಲ್ಲಿ ಮೀಟ್ ಮಾಡ್ತೀನಿ. ಬಾಯ್. ಆಯ್ತಮ್ಮ. ಏನಮ್ಮ ನೀನು? ಮದುಮಗಳ ಮನೆಗೆ ಬಂದಿದ್ದಾಳೆ, ಅವಳ ಮೇಲೆ ಮುಸ್ರೆ ನೀರು ಎಲ್ಸ್ತೀಯಲ್ಲ, ಅಷ್ಟು ಗೊತ್ತಾಗಲ್ವಾ ನಿಂಗೆ? ನೋಡ್ಲಿಲ್ಲಮ್ಮ, ತಪ್ಪಾಯ್ತು. ಏನ್ ಕೆಲಸ ಮಾಡ್ತಿರೋ? ಐಶು, ನಿನ್ನ ಇಲ್ಲಿ ಬರಕೋದೆ, ಹೋಗು. ನೀನು ಇಲ್ಲೆಲ್ಲ ಬರಬಾರ್ದು, ಹೋಗು ಐಶು. ಕರ್ಕೊಂಡು ಹೋಗಿ. ಹೋಗಣ್ವಾ? ಆಚೆ ಬಂದ. ಅಣ್ಣ ಬಂದಿದ್ದಾರೆ. ಅಣ್ಣ ಆಯ್ತಣ್ಣ. ಕಿಚ್ಚ, ನಾನು ಎಷ್ಟು ನೋಡ್ಬೇಕೀಗ? ಐಶು, ನೀವ್ ಹೇಳಿದ ನಿಜ ಅಂಕಲ್. ಒಬ್ಬ ರೌಡಿನ ಮದುವೆ ಮಾಡ್ಕೊಂಡ್ರೆ ನಮ್ಮ ಮನೆ ಮರ್ಯಾದೆ ಎಲ್ಲ ಹೋಗುತ್ತೆ ಅಂತ. ಅದ್ ಮದ್ವೆಕ್ಕಿಂತ ಮುಂಚೆನೆ ಹೊಟ್ಟೋಯ್ತು. ಡ್ಯಾಡಿ ಮದ್ವೆಗೆ ಒಪ್ಕೋಬಾರ್ದಾಗಿತ್ತು. ನೀನು ಅವನ್ನ ಮದುವೆ ಮಾಡ್ಕೊಂಡ್ರೆ ನಾನು ಸತ್ತೋಗ್ತೀನಿ ಅಂತ ಹೇಳಿದ್ದಿದ್ರೆ ನಾನು ಸುಮ್ಮನೆ ಇರ್ತಾ ಇದ್ದೆ. ಆದ್ರೆ ಡ್ಯಾಡಿ ನನ್ನ ತುಂಬಾ ಪ್ರೀತಿಸ್ಬಿಟ್ರು. ಅದಕ್ಕೆ ನಾನು ತಪ್ಪು ನಿರ್ಧಾರ ತಗೊಂಡೆ. ಐಶು, ಏನೂ ಆಗಿಲ್ಲಮ್ಮ.
ನಾನು ನಿನಗೆ ಬೇರೆ ಒಂದು ಒಳ್ಳೆ ಹುಡುಗನ್ ನೋಡಿ ಅದೇ ಮುಹೂರ್ತದಲ್ಲಿ ಮದುವೆ ಮಾಡ್ತೀನಿ. ಬೇಡ, ಇನ್ಮೇಲಿಂದ ನನ್ನ ಜೀವನದಲ್ಲಿ ಯಾರು ಬರೋದು ಬೇಡ. ನನಗೆ ನಂಗೆ ಡ್ಯಾಡಿ ಒಬ್ಬರೇ ಸಾಕು. ಸದ್ಯ ಆ ರೋಡಿನ ಮದುವೆ ಆಗ್ಲಿಲ್ವಲ್ಲ, ಅವನ್ನ ಮದುವೆ ಆಗಿದ್ದಿದ್ರೆ ದಿನ ನರ್ಕ ಅನ್ಭವಿಸ್ಬೇಕಾಗಿತ್ತು. ನಂಗೆ ತುಂಬಾ ತಲೆ ನೋವ್ತಾ ಇದೆ ಡ್ಯಾಡಿ. ನಂಗೊಂದು ಕಪ್ ಬಿಸಿ ಕಾಫಿ ಬೇಕು. ಫ್ಲಾಸ್ಕಲ್ಲಿರೋ ಕಾಫಿ ಬೇಡ, ನಂಗೆ ಫ್ರೆಶ್ ಆಗಿ ಕಾಫಿ ಮಾಡ್ಕೊಂಬನ್ನಿ. ಅಂಕಲ್ ಎಲ್ಲಿದ್ದೀರಾ? ಇಲ್ಲೇ ನಿಲ್ಸೋಣ. ಇನ್ನಷ್ಟು ಇನ್ವಿಟೇಷನ್ ಕೊಡೋದು ನಮ್ಮನೆ. ಏನಾಯ್ತು ಹೇಳೋ ಬೇಗ. ಹೇಳಕ್ಕೊಂಬಿಡಿದವ್ರು ಕಣೋ. ಯಾರು ಬೇಕು? ಈ ಮನೇಲಿ ಐಶ್ವರ್ಯ ಅಂತಿದ್ರಲ್ಲ, ಅವರು ಮನೆ ಖಾಲಿ ಮಾಡ್ಕೊಂಡು ಹೊರಟೋದ್ರು. ಐಶು ಯಾರು? ಐಶ್ವರ್ಯ. ಹಾ, ಒಂದು ನಿಮಿಷ ಸರ್. ಐಶ್ವರ್ಯ ಮೇಡಮ್ ಅವ್ರನ್ನ ಯಾರೋ ನೋಡಕ್ ಬಂದಿದ್ದಾರೆ. ಹಾ. ಸರ್, ಐಶು ನೋಡ್ಬೇಕಿತ್ತು. ಅವಳು ನೆಮ್ಮದಿಯಾಗಿರೋದು ಇಷ್ಟಲ್ವಾ ನಿನಗೆ? ಸರ್ ಪ್ಲೀಸ್ ಸರ್, ಮನೆ ಹತ್ರ ಹೋಗಿದ್ವಿ, ಮನೆ ಖಾಲಿ ಮಾಡೋ ವಿಷಯ ಗೊತ್ತಾಯ್ತು. ಒಂದೇ ಒಂದ್ಸಲ ನೋಡ್ಕೊಂಡು ಹೋಗ್ತೀವಿ ಸರ್. ಯಾಕೆ? ಅಪ್ಪನ ಕಳ್ಕೊಂಡು ನೋವಿಂದ ಈಗ ತಾನೇ ಹೊರಗೆ ಬಂದಿದ್ದಾಳೆ, ಅದನ್ನ ಮತ್ತೆ ಅವ್ಳು ನೆನಪು ಮಾಡ್ಬೇಕಾ? ನಡೀದಾ? ಒಂದ್ ನಿಮಿಷ ಸರ್, ದಯವಿಟ್ಟು ಒಂದ್ಸಲ ಕರೀರಿ ಸರ್, ದಯವಿಟ್ಟು. ಏಯ್, ಈಗ ನಿನ್ನೆ ಹೋಗ್ತೀಯೋ ಇಲ್ಲ ಪೊಲೀಸ್ ಫೋನ್ ಮಾಡ್ಲು? ಏ ರಶ್ಮಿ, ಕಾಲ್ ದಿ ಪೊಲೀಸ್. ಕಾಲ್ ದಿ ಪೊಲೀಸ್. ಇಡ ಫೋನ್ ಅಲ್ಲಿ ಇಡಲಿ. ಏಯ್, ರೌಡಿಸಂ ಮಾಡ್ತಾ ಇದ್ದೀರಾ? ರೌಡಿಸಂ ನಮ್ಮ ಆಫೀಸಲ್ಲಿ ನಡೆಯಲ್ಲ. ನಡಿಯಾಚೆ. ಸಾಕ್ಬಿಡ್ತೀನಿ. ಕೈ ತೆಗಿಯೋ, ಮೊದಲು ಕೈ ತೆಗಿ. ಐಶು, ನನ್ನವ್ರಂತ ಉಳ್ದಿರೋದು ಅವ್ರೊಬ್ರೆ, ಅವ್ರನ್ನ ಸಾಯಿಸ್ಬಿಡ್ತೀಯಾ? ನಾನು ನಿನ್ನವನೇ ಅಲ್ವಾ ಐಶು? ನನ್ನವನ? ಆಚೆ ಹೋಗು. ಐಶು, ಐಶು ಐಶು ಪ್ಲೀಸ್ ಐಶು, ನೋಡು ಆಗಿದ್ದೆಲ್ಲ ಆಗೋಯ್ತು, ನಡೆದಿದ್ದೆಲ್ಲ ಒಂದು ಕೆಟ್ಟ ಕನ್ಸು ಅಂತ ಮರ್ತು ಬಿಡ ಐಶು. ಏನನ್ನ ಹೇಳಿದೆ? ಕನ್ಸ?
ಕಣ್ ಬಿಟ್ಟಿದ ತಕ್ಷಣ ಬೆಡ್ ಕಾಫಿ ಇಟ್ಕೊಂಡು ನಮ್ಮಪ್ಪ ನಿಂತ್ಕೋತಾ ಇದ್ರು. ಅದ್ ಕನ್ಸ? ಆಫೀಸ್ವರೆಗೂ ನಮ್ಮಪ್ಪ ಲಂಚ್ ಬಾಕ್ಸ್ ತೊಗೊಂಬರ್ತಾ ಇದ್ರು. ಅದು ಕನ್ಸ? ಅದು ಹೋಗ್ಲಿ, ಜಗಳ ಮಾಡಕ್ಕೂ ಕೂಡ ಈಗ ಯಾರು ಇಲ್ದಂಗೆ ಹೋಯ್ತು. ಈಗ ನಂಗೆ ಡ್ಯಾಡಿ ಬೇಕು. ಕರ್ಕೊಂಬರ್ತೀಯಾ? ಹಾ, ಕರ್ಕೊಂಬರ್ತೇನೋ? ಏನ್ ಕೇಳಿದ್ರು ಸಾಯಿಸ್ತೀನಿ ಅನ್ಬಿಟ್ಟು ಕೊನೆಗೆ ನಮ್ಮಪ್ಪನೇ ಸಾಯಿಸ್ಬಿಟ್ಟೇನೋ. ಹಾಗೆ ನೋಡ್ಬೇಡ, ಹಾಗೆ ನೋಡ್ಬೇಡ ನೀನು. ನೀನ್ ಹಾಗೆ ನೋಡಿದ್ರೆ ನಂಗೆ ಭಯ ಆಗುತ್ತೆ. ನಮ್ಮಪ್ಪನ ಸಾವು ನನ್ನ ಕಣ್ಮುಂದೆ ಬರುತ್ತೆ. ಕಿಚ್ಚ 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 ನಿಂತ್ಕೊಳ್ಳೋ. ತೊಳೆ ನಾನು 20 ರೂಪಾಯಿ. ಎಷ್ಟು ಮಾತಾಡಿದ್ನೋ ಅಷ್ಟೇ ಕೊಡ್ತಾ ಇದ್ದಾನೆ. ಇನ್ನೂ 20 ರೂಪಾಯಿ ಕೊಡ್ಬೇಕಮ್ಮ. ಹಲೋ, ಮೀಟರ್ ಆಗಿರದೆ 15 ರೂಪಾಯಿ, ಅದ್ರ ಮೇಲೆ 5 ರೂಪಾಯಿ ಸೇರಿಸ್ಕೊಡ್ತಾ ಇದ್ದಾನೆ. ಏಯ್, ಕತೆ ಎಲ್ಲ ಬೇಡಮ್ಮ, ಮೀಟರ್ ಮೇಲೆ 20 ರೂಪಾಯಿ ಸೇರಿಸ್ಕೊಡು ಅಷ್ಟೇ. ಕೊಡಲ್ಲ ಅಂದ್ರೆ ಏನೋ ಮಾಡ್ತೀಯ ಈಗ? ಯಾವ್ದೆಯಿಂದ ಹೇಳ್ತಾ ಇದ್ದೀನಿ, ಕೊಟ್ಬಿಡು. ಯಾವಾಗ ನೀನು ಯಾಕೋ ಈ ಪ್ರೀತಿ ಅನ್ನೋದು ಗರ್ಗಸ ಇದ್ದ ಹಾಗೆ. ನನ್ ಮಗನ್ ಬರೋವಾಗ್ಲೂ ಕುಯ್ಯುತ್ತೆ, ಹೋಗೋವಾಗ್ಲೂ ಕುಯ್ಯುತ್ತೆ. ಆದ್ರೆ ಒಂದೇ ಒಂದು ವ್ಯತ್ಯಾಸ, ಬರೋವಾಗ ನೋವಲ್ಲೂ ಸುಖ ಇರುತ್ತೆ, ಹೋಗೋವಾಗ ನೋವು ಸುಖನ ಸೊಟ್ಟಾಕತ್ತೆ. ಕಾಫಿ ತಗೋ ಕಿಚ್ಚ. ಬೇಡ, ಸ್ವಲ್ಪನೇ ಸ್ವಲ್ಪ. ಬೇಡ ಅಂತ ಹೇಳಿದ್ನಲ್ಲ. ಕಿಚ್ಚ, ಒಳ್ಳೇದನ್ನ ಒಳ್ಳೆಯವರನ್ನ ಉಳಿಸ್ಕೊಳ್ಳೋ ಅದೃಷ್ಟ ಹಣೆ ಬರಹ ನಿನಗಿಲ್ಲ ಅಂತ ಕಾಣುತ್ತೆ. ಕಿಚ್ಚ ಕಿಚ್ಚ, ರಾಜ ರಾಜ ಇದ್ದಂಗಿದ್ದಲ್ಲೋ, ಓಡಾಡ ಗಾಡಿ, ಹಿಂದೆ ಸೈನ್ಯ, ಬಹುಪರಾಗ ಹಾಕೋರು ಇರ್ಲಿಲ್ಲಪ್ಪ ಅಷ್ಟೇ. ನಿನ್ನ ನೋಡಿದ್ರೆ ಆ ಸತ್ಯ ಹರಿಶ್ಚಂದ್ರ ಜ್ಞಾಪಕ ಬರ್ತಾನ ನಂಗೆ. ಅವನು ಹಿಂಗೆ ಸತ್ಯ ಸತ್ಯ ಅಂತ ಹೇಳ್ಕೊಂಡು ಎಲ್ಲ ಕಳ್ಕೊಂಡ. ನಿನ್ಗೇನಪ್ಪ ಅಂತ ರಾಜಕಾರಣ? ಏನ್ ಲವ್ವಾ? ಇಲ್ಲ ರಸ್ತೆ ದಾಟೋ ಮಕ್ಕಳ?
ಸಿಗ್ನಲ್ ನಲ್ಲಿ ನಿಂತ್ಕೊಂಡು ಬೊಂಬೆ ಮಾರ್ತಾ ಇದ್ದೆ. ಅದು ಒಂದ್ ಬಿಸ್ನೆಸ್. ನೋಡ್ದವ್ರು ಏನಂತಾರೆ, ಅಣ್ಣನ ಕೈಲಿ ಹುಡುಗರನ್ನ ಸಾಕಕ್ಕಾಗಲ್ಲ ಅನ್ಕೊಳಲ್ಲ. ಸಂಬಳ ಜಾಸ್ತಿ ಬೇಕಾದ್ರೆ ಕೇಳ್ರು. ಅದೆಲ್ಲೇನ್ ಬೇಡಣ್ಣ. ಮತ್ತೆ ಇನ್ನೇನ್ ಬೇಕು? ಕೆಲ್ಸ. ಹಂಗಾದ್ರೆ ಇನ್ಮೇಲೆ ನನ್ ಜೊತೆನೇ ಇರ್ತೀಯ? ಆಮೇಲೆ ಅಮ್ಮ ಹೇಳಿದ್ಲು ತಂಗಿ ಹೇಳಿದ್ಲು ಅನ್ಬಿಟ್ಟು ವಾಪಸ್ ಹೋಗ್ಬಾರ್ದು. ಏನ್ರು ಪ್ರಕಾಶ ಎಸ್ಕೇಪ್ ಆಗ್ಬಿಡ ಅಣ್ಣ. ಹೆಂಗೋ? ಅವ್ನು ಯಾರೋ ಹೊಸ ಎಸಿಪಿ ಅಂತಣ, ಸರಿಯಾದ ಟೈಮಿಗೆ ಅಲ್ಲಿ ಬಂದ್ಬಿಟ್ಟಣ. ಆ ಪ್ರಕಾಶ ಬಿಳ ಏಟು ಎಸಿಪಿ ಬಿದ್ಬಿಡ್ತಾಣ. ಅಯ್ಯೋ, ಪೊಲೀಸ್ನವ್ರ ಜೊತೆ ನಮ್ ಸಂಬಂಧ ಚೆನ್ನಾಗಿರೋವರೆಗೂ ನಮ್ ಗುಳುಗಾಲ. ಇಲ್ಲ ಅಂದ್ರೆ ಎಂತ ಗುಂಡಿಗೆ ಇದ್ರು ಒಂದೇ ಗುಂಡು ಫಿನಿಶ್. ಎಸಿಪಿ ಅಲ್ಲಿ ಅಲ್ಲಿಂದ ಹೋಗ್ಬಿಟ್ಟ. ಯಾವ ಏರಿಯಾದಲ್ಲಾಗಿದ್ದು? ಆಜಾದ್ ನಗರ. ಒಂದ್ ಕೆಲಸ ಮಾಡಿ. ಹೇಳ್ಗುರು. ಚಾಮರಾಜಪೇಟೆ, ಗುಟ್ಟಳ್ಳಿ, ಬ್ಯಾಟ್ರನ್ಪುರ, ಈ 3 ಸ್ಟೇಷನ್ ಅಲ್ಲಿ ಎಲ್ಲಿ ಕಂಪ್ಲೇಂಟ್ ಆಗಿದೆ ಅಂತ ಯಾರಾದ್ರೂ ಚೆಕ್ ಮಾಡಿ. ನಾನು ನೋಡ್ತೀನಿ. ಆ ಎಸಿಪಿ ಅಕ್ಕಪಕ್ಕದಲ್ಲಿರೋ ಯಾವ ಹಾಸ್ಪಿಟಲ್ ನರ್ಸಿಂಗ್ ಹೋಮ್ ನಲ್ಲಿ ಅಡ್ಮಿಟ್ ಆಗಿದ್ದಾನೆ ಅಂತ ಯಾರಾದ್ರೂ ವಿಚಾರಿಸಿ. ಮಗ ನೀನ್ ನೋಡ. ಕಂಪ್ಲೇಂಟ್ ಆಗಿಲ್ಲ ಅಂದ್ರೆ ಪ್ರಕಾಶನ್ ಗ್ಯಾಂಗ್ ಎಸಿಪಿ ಅಟ್ಯಾಕ್ ಮಾಡಕ್ ಹೋಯ್ತು. ಅದೇ ಟೈಮಲ್ಲಿ ನಮ್ಮ ಹುಡುಗರನ್ನ ಬಚಾವ್ ಮಾಡಕ್ ಹೋದ್ರೆ ಆಗ ಎಸಿಪಿ ಗೇಟ್ ಆಯ್ತು ಅಂತ ನೀನೇ ಹೇಳ್ಬಿಡು. ಆಯ್ತು ಕಿಚ್ಚ. ಅವ್ರ ಫ್ಯಾಮಿಲಿಗೆ ಇದೆ ವಿಷಯ ತಿಳಿಸು. ಸರಿ ಕಿಚ್ಚ. ಹಾಸ್ಪಿಟಲ್ ಬಳಿ ನೀನೇ ಕಟ್ಟು, ನೀನೇ ಅವನ್ನ ಉಳಿಸಕ್ಕೆ ಪ್ರಯತ್ನ ಪಟ್ಟಿದ್ದು ಅಂತ ಡಿಪಾರ್ಟ್ಮೆಂಟ್ಗೆ ಅವ್ರ ಫ್ಯಾಮಿಲಿಗೂ ಗೊತ್ತಾಗಬೇಕು. ಆಯ್ತು. ತಪ್ಪಿಸ್ಕೊಂಡಿರೋ ಪ್ರಕಾಶ್ನ ಪೊಲೀಸ್ನವರೇ ಹೊಡೆದಾಕ್ತಾರೆ. ನಮ್ಮಲ್ಲಿ ಸಿಂಪತಿ ಬರುತ್ತೆ. ಡಿಪಾರ್ಟ್ಮೆಂಟ್ ಅವ್ರು ಎಸಿಪಿನ ಕನ್ವಿನ್ಸ್ ಮಾಡ್ತಾರೆ. ಹೊರಡಿ. ಅದಕ್ಕೆ ಕಣೋ ಕಿಚ್ಚ, ನೀನ್ ನನ್ನ ಹತ್ರ ಇರ್ಬೇಕು ಅನ್ನೋದು. ನಮ್ ಫೀಲ್ಡ್ ಅಲ್ಲಿ ಶಕ್ತಿ ಇರೋನ್ ಆಳ್ತಾನೆ, ಬುದ್ಧಿ ಇರೋನ್ ಬಾಳ್ತಾನೆ. ನಿನ್ಗೆರಡೂ ಇದೆ. ನೀನ್ ಬೆಳಿತೀಯ. ನನ್ ಕೆಲ್ಸ ಹೇಳ್ತೀನಿ. ಜ್ಯೋತಿ ಪ್ರಕಾಶ್. ಜ್ಯೋತಿ ಪ್ರಕಾಶ್ ಯಾರಿಲ್ಲ? ಯಾರು ನೀವು? ಏನಾಗ್ಬೇಕು? ಉತ್ತರ ಹೇಳಿ. ಪ್ರಶ್ನೆ ಬೇಡ. ಜ್ಯೋತಿ ಪ್ರಕಾಶ್ ಯಾರು? ನಾನೇ. ಏನ್ ಹಣೆ ಬರೋಣ ನಂದಲ್ಲಿ. ಯಾವಾಗ್ಲೂ ಐಶು ವಿಚಾರದಲ್ಲೇ ಕೆಟ್ಟವನಾಗ್ತೀನಲ್ಲೋ. ನಮಗ್ ಗೊತ್ತಿಲ್ಲದೆ ಆಗಿರೋದು ಕಿಚ್ಚ. ಗೊತ್ತಿಲ್ದೇನೋ ಆಯ್ತು ತಾನೆ. ಆಯ್ತು ತಾನೆ. ಏನ್ ಮಾಡಕ್ಕಾಗತ್ ಕಿಚ್ಚ, ಅದ್ ನಮ್ ಕೆಲ್ಸ ಅಷ್ಟೇ. ಅದನ್ನೆಲ್ಲ ಮರ್ತ್ಬಿಡು. ಬ್ರೋ ಕುಡಿಬೇಡ ಗುರು. ಕಿಚ್ಚ ಎಲ್ಲ ನೀನ್ ಹೇಳ್ದಂಗೆ ಆಯ್ತು ಕಿಚ್ಚ. ಆ ಎಸಿಪಿ ನಮ್ಮ ಮಾತು ಕೇಳಿ ಕೇಸ್ನ ವಾಪಸ್ ತಗೊಂಡ. ತಡೀರೋ ಲೇ. ಅದಕ್ಕೆ ಕಂಡ್ರೆ ಹೇಳೋದು ನಮ್ ಕಿಚ್ಚ ನಮ್ ಜೊತೆಲಿರ್ಬೇಕು ಅಂತ. ಕಿಚ್ಚ ನೀನೊಬ್ಬ ನಮ್ ಜೊತೆ ಇದ್ರೆ ಆನೆ ಆನೆ ಬಲ ಇದ್ದಂಗೆ. ಇವತ್ತು ನನಗೆ ಬಹಳ ಸಂತೋಷ ಆಗ್ತಾ ಇದೆ, ಬಹಳ ಸಂತೋಷ ಆಗ್ತಾ ಇದೆ. ಯಾಕೆಂದ್ರೆ ನಮ್ ವಸಂತ ಒಂದ್ ಹುಡುಗಿನ ಲವ್ ಮಾಡವನೆ. ಈ ನನ್ ಮಗನಿಗೆ ಬರೀ ಬರೆಯೋದ್ ಮಾತ್ರ ಬರುತ್ತೆ ಅನ್ಕೊಂಡಿದ್ದೆ. ಬಹಳ ಮುಂದುವರೆದು ಬಿಟ್ಟವನೆ. ಹುಡುಗಿ ಯಾರು ಗೊತ್ತಾ? ನೀನ್ ನಿಶ್ಚಿತಾರ್ಥ ನಿಲ್ಸ್ ಬಂದಲ್ಲೋ ಅದೇ ಹುಡುಗಿ. ಆ ಹುಡುಗಿ ಮೇಲೆ ಇವನಿಗೆ ಲವ್ ಆಗ್ಬಿಟ್ಟಿದೆ. ಅದ್ ಯಾವತ್ತೋ ಲೈಬ್ರರಿಲಿ ನೋಡದ್ನಂತೆ. ಅವತ್ತಿಂದ ನಿನ್ನೆ ಮೊನ್ನೆ ತನಕ ಅಂಬೆಗಾಲ್ ಇಡ್ತಾ ಇದ್ದಿದ್ ಹುಡುಗ ಇವತ್ ಲವ್ ಮಾಡಿದೀನಿ ಮದುವೆ ಮಾಡ್ಸು ಅಂತ ಬಂದ್ ನಿಂತವನೆ. ಇದೇ ಖುಷಿಲಿ ಮಜಾ ಮಾಡೋಣ ಬಂಡ್ರೋ. ಏ ಕಿಚ್ಚ ಬಾರೋ.
ನೈಲೇ ಇರ್ತೀರಣ್ಣ. ಯಾಕೆ ಗಲಾಟೆ ಮಾಡಿದ ಮನೆ ಅಂತಾನ? ಎಲ್ಲ ನಮ್ಮ ವಸಂತಂಗೋಸ್ಕರ ತಾನೆ. ಬಾಬಾ ಬಾಬಾ. ಹಲೋ, ಹಾ ಹೇಳಿ. ಒಂದು ಸ್ಮಾಲ್ ಕಾಫಿ, ಅದು ಬೈಕ್ ಸಾಕು. ನೀವೇನು ಯೋಚನೆ ಮಾಡಬೇಡಿ, ನಾನಿದ್ದೀನಲ್ಲ, ನಾನು ನೋಡ್ಕೋತೀನಿ ಬಿಡಿ. ಹಾ, ನಮಸ್ಕಾರ. ಐಶ್ವರ್ಯ, ನಮಸ್ಕಾರಮ್ಮ. ಏನ್ ವಿಷಯ? ನನ್ನ ಮಗ ವಸಂತ ನಿಮ್ ಹುಡುಗಿನ ಪ್ರೀತಿಸಿದಾನೆ. ಅದಕ್ಕೆ 4 ಜನ ರೌಡಿಗಳನ್ನ ಕರ್ಕೊಂಡು ಹೆಣ್ ಕೇಳಕ್ ಬಂದಿದ್ದೀರಾ? ಏನು ಮಾಡೋದು, ನನಗಿರೋದೇ ಇವರು. ಏನು ಮಾಡಬೇಡಿ, ಸುಮ್ನೆ ಹೊರಡಿ. ನಮ್ಮ ಹುಡುಗಿಗೆ ನಿಶ್ಚಿತಾರ್ಥ ಆಗಿದೆ. ಅಷ್ಟೇ ತಾನೇ, ಮದುವೆ ಏನಾಗಿಲ್ವಲ್ಲ ಸ್ವಾಮಿ. ಅಂಕಲ್, ಇಂಥ 3rd ಕ್ಲಾಸ್ ಜನರ ಜೊತೆ ಏನ್ ಮಾತಾಡೋದು? ಐಶು, ನೀನ್ ಸ್ವಲ್ಪ ಸುಮ್ನೆರಮ್ಮ. ನೋಡಿ, ಸುಮ್ನೆ ಮಾತಾಡಿ ಟೈಮ್ ವೇಸ್ಟ್ ಮಾಡಬೇಡಿ, ದಯವಿಟ್ಟು ಹೊರಡಿ. ನನ್ನ ಮಗ ಕೇಳಿದ್ದನ್ನ ನಾನು ಯಾವತ್ತೂ ಇಲ್ಲ ಅಂದಿಲ್ಲ. ಹಾಗಂತ ರೌಡಿಗಳ ಮನೆಗೆ ನಾನ್ ಸೊಸೆ ಆಗಕ್ ತಯಾರಿಲ್ಲ. ಹೌದಮ್ಮ, ನಾನ್ ರೌಡಿನೇ. ಈ ಕಿಚ್ಚ ಅವನು ರೌಡಿನೇ. ಇಲ್ಲಿರೋರೆಲ್ಲ ರೌಡಿಗಳೇ. ಆದ್ರೆ ನನ್ನ ಮಗ ವಸಂತ ಅವನು ಹಾಗಲ್ಲ. ಅವನ ಮೇಲೆ ರೌಡಿಸಂ ನೆರಳು ಕೂಡ ಬೀಳ್ದಾಕ್ ಸಾಕಿದ್ದೀನಿ. ಅವನದೇನೋ ಟೈಪ್ ರೈಟ್ರು, ಕಂಪ್ಯೂಟ್ರು ಅಂತ ಜೋರಾಗಿ ಓದ್ಕೊಂಡಿದ್ದಾನೆ. ನೀವಿಬ್ರು ಮದುವೆ ಆದ್ಮೇಲೆ ಫಾರಿನ್ಗೋ ಅಮೆರಿಕಾಗೋ ಹೋಗಿ ಸೆಟ್ಲ್ ಆಗ್ಬಿಡಿ. ಅದಕ್ಕೆಲ್ಲ ನಾನು ವ್ಯವಸ್ಥೆ ಮಾಡ್ತೀನಿ. ನೀವೇನೇ ಹೇಳಿದ್ರು ಅದು ಯಾವುದು ನಡೆಯಲ್ಲ. ನಡೆಯೋದು ಬಿಡೋದು ಆಮೇಲಿಂದು. ಮೊದಲು ನಿಮ್ಗೆ ಒಪ್ಕೆನಾ ಅದನ್ನ ಹೇಳಿ. ನಿಶ್ಚಿತಾರ್ಥ ಆಯ್ತು ಅಂತ ಹೇಳದ್ನಲ್ಲ ಶಂಕರಪ್ಪನವ್ರೆ. ದಿನ ಬೆಳಗಾದ್ರೆ ಅಣ್ಣ ಸಹಾಯ ಮಾಡುವಂತ 100 ಜನ ಮನೆ ಮುಂದೆ ಕಾದಿರ್ತಾರೆ. ಅಂಥ ಅಣ್ಣ ಇವತ್ತು ಮಗನಿಗೋಸ್ಕರ ನಿಮ್ ಮನೆಗೆ ಬಂದಿದ್ದಾರೆ. ಇಲ್ಲ ಅನ್ಬೇಡಿ. ನೋಡ್ರಿ, ಈ ಮದುವೆ ನಡೆದೇ ನಡೆಯುತ್ತೆ. ನೀವು ಒಪ್ಪಿದ್ರೆ ಇಬ್ರು ಸೇರಿ ಮುಹೂರ್ತ ಇಡೋಣ. ಇಲ್ಲ ಅಂದ್ರೆ ನಾನು ಮುಹೂರ್ತ ಇಡ್ತೀನಿ, ನೀವು ಹುಡುಗಿನ ಕರ್ಕೊಂಡು ಬನ್ನಿ. ಅಮ್ಮ, ನಿನ್ ಧೈರ್ಯ ನಂಗೆ ಬಹಳ ಇಷ್ಟ ಆಯ್ತಮ್ಮ. ಬರ್ತೀನಿ. ಇನ್ನೊಂದು ಬಾಟ್ಲಲ್ಲಿ. ಕಿಚ್ಚ ಸಾಕು ಕಿಚ್ಚ, ಬಾ ಮನೆ ಹೋಗೋಣ. ಯಾವ ಮನೆನ? ಇದೆ ತನ್ನ ಮನೆ. ಅಣ್ಣ ಏನು ಬಾರ್ ಕ್ಲೋಸ್ ಮಾಡ್ತಿದ್ದೀವಣ್ಣ, ಎಲ್ರೂ ಹೊರಟಾಯ್ತು. ಕೂತವನಲ್ಲ ಇನ್ನೊಬ್ಬ, ಅವನು ಕಳಿಸ್ತೀನಣ್ಣ. ಯಜಮಾನ್ರು ಬಂದ್ರೆ ಬೈತಾರಣ್ಣ. ಕೂತ್ಕೊಳ್ಳ. ಕಿಚನ್ ಫೀಲಿಂಗ್ಕಿಂತ ನಿಮ್ಮ ಯಜಮಾನ್ರು ಬರೋದು ದೊಡ್ಡದಾ? ಕೂತ್ಕೊಳ್ಳ ಸಾಕು. ನೀ ಹೋಗ, ನಾ ಕರ್ಕೊಂಡು ಹೋಗ್ತೀನಿ. ಹೋಗ ಕಿಚ್ಚ. ಕಿಚ್ಚ ಏನು? ಬಾ ಕಿಚ್ಚ, ಮನೆಗೆ ಹೋಗೋಣ. ಏನ್ ಮನೆನ ಮನ್ಸ ಒಂಥರ ಸರಿ ಇಲ್ಲ. ಕಿಚ್ಚ, ಏನಪ್ಪ? ಅಣ್ಣ ಕರಿತಾವ್ರೆ. ಲೋ ನೋಡ್ರ ಅವನೊಂದ್ಸಲ ಈ ಸ್ಥಿತಿಲಿ ಬರಕ್ ಆಗ್ತೇನಾ? ಬೆಳಗ್ಗೆ ಬರ್ತಾನೆ, ಹೋಗಿ. ಏನೋ ಅರ್ಜೆಂಟ್ ಕೆಲಸ ಆಯ್ತಂತೆ. ಬಿಟ್ಟ ಕಣ್ಣ ಕರಿತವ್ರೆ, ಕೆಲಸ ಇರ್ಬೇಕು. ಕಿಚ್ಚ ಬೇಡ ಕಿಚ್ಚ. ಏನ್ ನಿಧಾನ ಕಿಚ್ಚ. ಆಯ್ತಾ? ಬಿಡೋ ಅಂತ ಹೇಳ್ದೆ ತಾನೆ? ಕಿಚ್ಚ, ಅಣ್ಣ. ಅಣ್ಣಂಗ್ ನಾನು ಹೇಳ್ಕೊತೀನಿ. ಅಲ್ಲ ಕಿಚ್ಚ, ಮತ್ತ ಗಡಿ ಹೋಗ್ರ. ಬನ್ರ. ನನಗೆ ಚೆನ್ನಾಗಿ ನೆನಪಿದೆ ಅಂಕಲ್, ಖಂಡಿತ ಅವನೇ.
ನಾವು ಅವತ್ತು ಐಶುನ ನೋಡೋದಕ್ಕೆ ಬಂದ್ವಲ್ಲ, ಆಗ ಅಲ್ಲಿಗೆ ಬಂದು ಗಲಾಟೆ ಮಾಡಿದ್ನಲ್ಲ ಆ ಹುಡುಗನೇ. ಅವನದೇ ಒಂದು ಗ್ಯಾಂಗ್ ಇದೆ. ಇನ್ನೂ ನಮ್ಗೆ ಏನೇನ್ ಕಾದಿದ್ಯೋ. ಅಮ್ಮ, ನೀನೇನು ಯೋಚನೆ ಮಾಡಬೇಡ. ನಮ್ಮ ತಾಯಿಗೆ ಭಯ ಜಾಸ್ತಿ. ಅಂಕಲ್, ಅವನಿಗೂ ನಿಮ್ಗೂ ಏನ್ ದ್ವೇಷ? ತಾಯಿಗೂ ಬೆಕ್ಕಿಗೂ ಏನ್ ದ್ವೇಷ ಅಂತ ಯಾರು ಗೊತ್ತು? ಅಷ್ಟೇ ನಮಗೂ ಗೊತ್ತಿರೋದು. ತಗೊಳ್ಳಿ. ಥ್ಯಾಂಕ್ಸ್. ಕಿಚ್ಚ ಬರೋದು ಲೇಟ್ ಆಗುತ್ತಾ? ಇನ್ನೇನ್ ಬಂದ್ಬಿಡ್ತಾನೆ. ಭಾಗ್ಯ, ಕುಡಿಯಕ್ ನೀರು ಕೊಡು. ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಹೇಳಿ. ನಿನ್ ತಂಗಿ ಹತ್ರ ಮಾತಾಡ್ತಿದ್ದೆ. ಇಂಟೆಲಿಜೆಂಟ್ ಗರ್ಲ್, ಚೆನ್ನಾಗಿ ಓದ್ಸೋಣ. ವಿಷಯಕ್ಕೆ ಬನ್ನಿ. ಐಶುಗ್ ಮದ್ವೆ ಮಾಡ್ಬೇಕು. ಅವಳ ಅಪ್ಪನ ಆಸೆ ಈಡೇರಿಸ್ಬೇಕು ಅಂತ ಆಸೆ ಪಟ್ಟೆ. ಯಾವುದು ನಡೀತಾ ಇಲ್ಲ. ಪಾಪ, ಅವಳಿಗೆ ಅದೃಷ್ಟ ಇಲ್ಲ. ಅವಳು ಆಸೆ ಪಟ್ಟಿದ್ದು ಯಾವುದು ನಡೀತಾ ಇಲ್ಲ. ಪೊಲೀಸ್ ಸ್ಟೇಷನ್ಗೂ ಹೋಗಿದ್ದೆ, ಯಾವ ಪ್ರಯೋಜನವೂ ಆಗ್ಲಿಲ್ಲ. ಟೈಮ್ ವೇಸ್ಟ್ ಅಷ್ಟೇ. ನೋಡ್ಕಿಚ್ಚ, ನನಗೆ ಈ ಹೊಡೆದಾಟ ಬಡದಾಟ ಎಲ್ಲ ಅಭ್ಯಾಸ ಇಲ್ಲ. ಅದಕ್ಕೆಲ್ಲ ಹೆದರ್ತೀನಿ. ಅದಕ್ಕೆ ನಿನ್ನ ಹತ್ರ ಬಂದಿದ್ದೀನಿ. ನೀನೇ ನನಗೆ ಸಹಾಯ ಮಾಡಬೇಕು. ತಗೋ ಇದನ್ನ. ಏನ್ ಸರ್ ಇದು? ಇನ್ನು ಮುಂದೆ ಐಶು ದಾರಿಗೆ ನೀನು ಅಡ್ಡ ಬರಬಾರ್ದು. ನಿನ್ನಿಂದ ಅವಳಿಗೆ ಯಾವ ತೊಂದರೆನೂ ಆಗ್ಬಾರ್ದು. ಇದರಲ್ಲಿ 1 ಲಕ್ಷ ಇದೆ. ಸಾಲದೆ ಹೋದ್ರೆ ಇನ್ನೂ ಸ್ವಲ್ಪ ತಂದು ಕೊಡ್ತೀನಿ. ಹೊರಡಿ ಸರ್. ಮೊದಲು ಈ ದುಡ್ಡನ್ನು ತಗೊಳಪ್ಪ. ಅಯ್ಯೋ, ಮೊದಲು ಹೊರಡಿ ಸರ್, ನೀವು ಹೊರಡಿ. ಅಲ್ಲ, ನಿನ್ಗೆ ಎಷ್ಟು ಬೇಕು ಅಂತ ಹೇಳಿದ್ರೆ ಈಗ. ಹೊರಡಿ ಸರ್, ಹೊರಡಿ. ನಾನಿದ್ದೀನಲ್ಲ, ನಾನು ನೋಡ್ಕೋತೀನಿ. ನಾನಿದ್ದೀನಿ. ಕಿಚ್ಚ, ಅದೇನು ಅನ್ಕೊಂಡಲ್ಲ. ಆ ಒಡವೆ ಅಂಗಡಿಗೆ ಹೋಗ್ಬಿಟ್ಟು ಅಡ್ವಾನ್ಸ್ ಕೊಟ್ಬಿಟ್ಟು ಬಂದ್ಬಿಡು. ಅಣ್ಣ, ವಸಂತಂಗೆ ಬೇರೆ ಹುಡುಗಿ ನೋಡಿ ಅಣ್ಣ. ಅವಳು ಬೇಡ. ಯಾಕೋ? ಆ ಹುಡುಗಿ ಚೆನ್ನಾಗಿಲ್ವಾ? ಹಾಗಲ್ಲ ಅಣ್ಣ, ಬೇರೆಯವ್ರ ಜೊತೆ ನಿಶ್ಚಿತಾರ್ಥ ಆಗಿದೆ, ಅದಕ್ಕೆ ಬೇಡ. ಅದನ್ನ ನಿಲ್ಸು ಅಂತ ತಾನೇ ನಾನು ನಿನ್ನ ಕಳ್ಸಿದ್ದ ಅಲ್ಲಿಗೆ. ಅದನ್ನ ಬಿಟ್ಟು ಬಂದೆ. ಈಗ ಆ ವಿಷಯ ಎಲ್ಲ ಬೇಡ, ಹೇಳಿದ ಕೆಲಸ ಮಾಡು. ಇಲ್ಲಣ್ಣ, ನನ್ನ ಮಾತು ಕೇಳಿ ಮದ್ವೆ ಬೇಡ. ಅದಕ್ಕೆ. ಯಾಕೋ? ಏನಾಯ್ತು? ನಿಂಗೆ ಇಷ್ಟ ಇಲ್ವಾ? ಆ ಹುಡುಗಿಗೆ ಇಷ್ಟ ಇಲ್ಲ ಅಣ್ಣ, ಅದಕ್ಕೆ. ನಮ್ ವಸಂತಂಗೆ ಇಷ್ಟ ಇದೆಯಲ್ಲ. ಇಬ್ರು ಒಪ್ಪಿದ್ರೆ ತಾನಣ್ಣ ಈ ಮದ್ವೆ. ಮದ್ವೆ ಆದ್ಮೇಲೆ ಒಪ್ಕೋತಾರೆ ಬಿಡೋ. ಇಲ್ಲಣ್ಣ, ಮನೆಯವ್ರು ಕಷ್ಟಪಡೋದ ಆ ಹುಡುಗಿ ಪಾಪ. ಆ ಹುಡುಗಿ ನಿನಗೆ ಗೊತ್ತಾ? ಮತ್ ಯಾಕೋ ಅಷ್ಟು ಯೋಚನೆ ಮಾಡ್ತೀಯಾ? ಹೋಗಿ ಹೇಳಿದ ಕೆಲಸ ಮಾಡು. ಆಗಲ್ಲಣ್ಣ. ಏನಂದೆ? ಈ ಮದುವೆ ಆಗಲ್ಲಣ್ಣ. ಯಾಕೋ? ಯಾಕೋ ಆಗಲ್ಲ? ನಾನು 25,000 ತಗೊಂಡಿದ್ದೀನಿ. ಹುಡುಗಿ ಅವಳು ಇಷ್ಟಪಟ್ಟು ಅವನ ಜೊತೆಗೆ ಮದುವೆ ಮಾಡಿಸ್ತೀನಿ ಅಂತ ನಾನು ದುಡ್ಡು ತಗೊಂಡಿದ್ದೀನಿ, ಮಾತು ಕೊಟ್ಟಿದ್ದೀನಿ. ಏಯ್, ನನ್ನ ಕೈ ಕೆಳಗೆ ಕೆಲಸ ಮಾಡೋ ನೀನು ಅವ್ರ ಮಾತು ಉಳಿಸ್ತೀಯಾ? ಅದು ನನ್ ವಿರುದ್ಧ. ಹಣ ಮಾತು ಉಳಿಸ್ಕೊಳ್ಳೋನೆ ಛಲ ಇರೋ ಅಂತ ನೀವೇ ನನಗೆ ಹೇಳಿದ್ದು. ನಾನು ಹೊರಗಿಂದ ಕೆಲಸ ಮಾಡ್ತೀನಿ. ನಾನು ಸಪ್ರೇಟ್ ಕೆಲಸ ಮಾಡ್ತೀನಿ. ಈ ಮದುವೆಗೆ ಯಾರ ಅಡ್ಡ ಬಂದ್ರು ಬಿಡಲ್ಲ. ನೀವು ಬಂದ್ರು ಅಷ್ಟೇ. ಏನೋ ನನ್ನನ್ನೇ ಬಿಡಲ್ಲ ಅಂತ್ಯಾ? ನನ್ನ ವಿರುದ್ಧನೇ ಗುಂಪುಕಟ್ಟೇನೋ? ನನ್ನ ವಿರುದ್ಧ ತಿರುಗಿ ಬಿದ್ರೆ ಯಾರು ನಿಂತ್ಕೋಬೇಡಲ್ಲ. ಯಾರು ಬಂದ್ರು ಮದುವೆ ನಡೆಯಲ್ಲ. ಸ್ಟೇಕ್ ಮಾತ್ರ ಕಿಚ್ಚ. ನಾನು ತಿರುಗಿ ಬಿದ್ರೆ ಹುಚ್ಚ. ಈ ಮದುವೆ ನಡೆಯಲ್ಲ. ಈಗ ನಾನಿದ್ದೆ ಮಧ್ಯ. ನಿಂತ್ಕೋ ಕಿಚ್ಚ. ಕಿಚ್ಚ ಕಿಚ್ಚ, ನಾವು ನಿನ್ ಜೊತೆ ಬರ್ತೀವಿ ಕಿಚ್ಚ. ಬೇಡ, ನನ್ ಜೊತೆಗೆ ಬಂದ್ರೆ ನಿಮ್ಮೆಲ್ಲರಿಗೂ ತೊಂದರೆ. ಪರವಾಗಿಲ್ಲ, ಹೇಳಿದಷ್ಟು ಸಾಯಿಸ್ಬಿಡ್ತೀನಿ. ಸಾಯಿಸು ಸಾಯಿಸು.
ನೋಡು ಕಿಚ್ಚ, ಫ್ರೆಂಡ್ಶಿಪ್ ಅಂದ್ರೆ ಏನು ಅಂತ ನಮಗೆ ಗೊತ್ತಿಲ್ಲ, ಆದ್ರೆ ನಮ್ಮ ಕಷ್ಟ ಸುಖದಲ್ಲಿ ನೀನಿದ್ದೆ. ಈಗ ಮಾತ್ರ ನಿನ್ನ ಹೇಗೆ ಬಿಟ್ಬಿಡೋದು? ನಿನ್ ಜೊತೆ ನಾವ್ ಎಷ್ಟೋ ಡೀಲ್ಗಳಿಗೆ ಬಂದಿದ್ವಿ, ಸ್ವಲ್ಪ ಯಾಮಾರಿದ್ರು ನಾವೇ ಡೀಲ್ ಆಗೋಗ್ತಾ ಇದ್ವಿ. ಅಂತ ಟೈಮಲ್ಲೆಲ್ಲ ನಮ್ಮನ್ನ ಕಾಪಾಡ್ದವನು ನೀನು. ಅವಾಗೆಲ್ಲ ಕಾಪಾಡ್ದವ್ ನೀನೇ ತಾನೆ, ಇವಾಗ ಸಾಯಿಸ್ನಿ ಅಂತಿದ್ಯಾ? ಸಾಯಿಸು. ಟೀ ಕೊಡ ಒಂದು. ಆಯ್ತಣ್ಣ. ನಾಲ್ಕು ಟೀ ಹಾಕಮ್ಮ. ಆಯ್ತಣ್ಣ. ಬಜ್ಜಿ ಬಿಸಿ ಇದೆಯಾ? ಹಾ, ಬಿಸಿ ಆಗಿದೆ. ಒಂದ್ಸರಿ ಫ್ರೆಶ್ ಆಗಿ ಹಾಕ್ಬಿಟ್ಟು ಕೊಡು. ಆಯ್ತು. ಟೀ ಕಾಸು ನೀನೇ ಕೊಡ್ಬೇಕು, ನಮ್ಮ ಹತ್ರ ಕಾಸಿಲ್ಲ. ನಿಜವಾಗ್ಲೂ ಹೇಳ್ತಾ ಇದ್ವಿ ಕಿಚ್ಚ, ನಮ್ಮ ಹತ್ರ ದುಡ್ಡಿಲ್ಲ. ಈಗ ತಿನ್ನಿಲ್ಲ ಅಂದ್ರೆ ಸತ್ತೋಯ್ತೀನಿ ನಾನು. ಕಿಚ್ಚ, ಬಿಸಿ ಬಜ್ಜಿ ಹಾಕವನೆ, ತಿನ್ಲಾ? ಬಜ್ಜಿ ಕೊಡ 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 ಬಜ್ಜಿ ಕೊಡ ಕೊಡ. ತಿಂದೆ ತಿಂದೆ. ಕಿಚ್ಚ, ನಾವ್ಯಾಕೋ ರಿಸ್ಕ್ ತಗೊಂತಿದೀವಿ ಅನಿಸ್ತಿದೆ. ಸುಮ್ಮನೆ ಅವರಿಬ್ರನ್ನ ಬೇರೆ ಊರು ಕಳಿಸ್ಬಿಡೋಣ. ಅವರಿಬ್ರಿಗೆ ಮದುವೆ ಮಾಡಿಸ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ ನಾನು. ಇಷ್ಟು ದಿನ ಬೇರೆಯವರಿಗೋಸ್ಕರ ಬೆವರು ಸುರಿಸ್ತಾ ಇದ್ವಿ, ಪ್ರೀತಿಗೋಸ್ಕರ ಒಂದು ತೊಟ್ಟು ರಕ್ತ ಸುರಿಸೋದ್ರಲ್ಲಿ ಅಷ್ಟ ಅಲ್ಲ ಅನ್ಸುತ್ತೆ ನನಗೆ. ಐಶು ಐಶು ನಿಂತ್ಕೋ. ಐಶು 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 ಯಾಕೋ ನಂಗೆ ಇಷ್ಟೊಂದು ತೊಂದರೆ ಕೊಡ್ತಾ ಇದೆ ನೀನು? ಏನ್ ಮಾಡಿದೆ ಐಶು? ನೀನೇ ಪ್ರೀತಿಸೋದಕ್ಕೆ ನಾನು ನಮ್ಮ ಅಪ್ಪನ್ ಕಳ್ಕೊಂಡೆ. ಈಗ ನನ್ ಕಷ್ಟದಲ್ಲಿ ಯಾರೋ ಒಬ್ರು ಇದಾರೆ ಅಂತ ಅವ್ರ ತಲೆನೂ ಹೊಡೆದಾಕ್ದೆ ನೀನು. ಅವ್ರೇನು ದ್ರೋಹ ಮಾಡಿದ್ರು ನಿನ್ಗೆ? ಹೇಳ್ಬರ್ತಿದ್ದೆ ನೀನು ಅವ್ರನ್ನ. ಹೇಳು ನನಗೆ. ಐಶು, ನನಗೇನು ಗೊತ್ತಿಲ್ಲ ಐಶು. ನೀನ್ ಕಾಲ್ ಬಿಟ್ಟು ಹೇಳ್ತೀನಿ. ಅವ್ರಿಗೇನು ಮಾಡಬೇಡ. ನನಗೇನು ಗೊತ್ತಿಲ್ಲ ಐಶು. ಅಣ್ಣ ಪ್ಲೀಸ್, ನೀವಾದ್ರೂ ಹೇಳಿ. ಅವ್ರಿಗೇನು ಮಾಡ್ಬೇಡ. ಬಲಿ ಕೇಳೋ ದೇವ್ರ ಹತ್ರ ಕಣ್ಣೀರು ಸುರಿಸಿದ್ರೆ ನಮ್ಗೆ ವರ ಸಿಗುತ್ತೇನಮ್ಮ? ಇವರೆಲ್ಲ ದುಡ್ಡುಗೋಸ್ಕರ ಏನು ಬೇಕಾದ್ರೂ ಮಾಡೋ. ನೀನ್ ನಡಿ, ನಿನ್ ಜನ್ಮಕ್ಕೆ ಬಂದ ಹೋಗೋಣ. ಹೋಗಿ ಅವನ ಕಾಲಿಗೆ ಬೀಳ್ತಾ ಇದೆಯಲ್ಲ. ವಸಂತ ಅಲ್ಲಿ ಸಿಗ್ತಾನೆ. ಅಣ್ಣ, ನಿಮ್ಮ ಮಗ ನನ್ನ ಕೈಲಿದ್ದಾನೆ. ಕಿಚ್ಚ, ಹಲೋ. ಆ ಥಾಮಸ್ ಮನೆಯಲ್ಲೂ ಯಾರಿಲ್ಲ ಅಣ್ಣ? ಇಲ್ಲ ಇಲ್ಲ ಇಲ್ಲ, ಅದನ್ ಬಿಟ್ರೆ ಇನ್ನೇನ್ ಗೊತ್ತು ನಿಮ್ಗೆ? ದಯವಿಟ್ಟು ನನ್ನ ಮಾತು ಕೇಳಿ ಸರ್, ಎಲ್ಲ ಸರಿ ಹೋಗುತ್ತೆ. ನಿಮ್ ಮೊದಲು ಆಚೆ ನಡಿ ಸರ್. ಪ್ಲೀಸ್ ಸರ್, ಹಠ ಮಾಡಬೇಡಿ. ಐಶು ಒಳ್ಳೇದಕ್ಕೆ ಸರ್ ಹೇಳ್ತಾರೆ. ಎದ್ದೋಳ ಮೇಲೆ. ನಾನು ಹೇಳಿದ ಅರ್ಥ ಆಗಲ್ಲ ನಿನಗೆ? ಹಾಳು ಮಾಡಿ ಹಳ್ಳ ತೊಡಿತಾಯ್ತು, ಇನ್ನೇನೋ ಬಾಕಿ ಇದೆ ಒಳ್ಳೇದು ಮಾಡೋದಕ್ಕೆ. ನಾನು ಹೇಳ್ತಿರೋದು ನಿಜ ಅಣ್ಣ. ಕಿಚನ್ ಮನೇಲಿ ಯಾರು ಇಲ್ಲ ಅಣ್ಣ. ಅಣ್ಣ, ಕಿಚ್ಚ, ವಸಂತ ಎಲ್ಲಿ? ಸಾವು ಬದುಕಿನ ಮಧ್ಯೆ ಕೂರ್ಸಿದ್ದೀನಿ ಇಲ್ಲಿ. ಆಯಸ್ಸಿನ ಸುಳಿದಿದ್ದನ್ನ ನಿನ್ ಕೈಲಿದೆ. ಅವನನ್ನ ಬಿಟ್ರೆ ನೀನು ನಿಮ್ ಮನೆಯವ್ರು ಉಳಿತೀರಿ, ಇಲ್ಲ ಅಂದ್ರೆ ಇಡೀ ಮನೆ ಸ್ಮಶಾನ ಆಗ್ಬಿಡುತ್ತೆ. ಉರಿಯ ಬೆಂಕಿ ಸುತ್ತಾನೆ ಸಪ್ತಪದಿ ತುಳಿಸ್ಬಿಟ್ಟು ನಾನೇನು ಅಂತ ತೋರಿಸ್ತೀನಿ ಅಣ್ಣ. ಕಿಚ್ಚ, ಜಾಸ್ತಿ ಮಾತಾಡ ಹೇಳೋದನ್ನ ಗಮನ ಕೊಟ್ಟು ಕೇಳಿ. ಕರೆಕ್ಟ್ 10:15 ಗಂಟೆಗೆ ಆ ಹುಡುಗನ್ ಕರ್ಕೊಂಡು ರಿಜಿಸ್ಟರ್ ಆಫೀಸ್ ಹತ್ರ ಬನ್ನಿ. ಇಲ್ಲ 10:35 ನಾನು ಹೇಳಲ್ಲ, ಮಾಡಿ ತೋರಿಸ್ತೀನಿ. ಜಾಸ್ತಿ ಮಾತೇನ್ ಬೇಕಾಗಿಲ್ಲ, ನೀರ್ ಕೇಳಿದ್ರೆ ಕೂಡ ಅಷ್ಟೇ. ಟೆನ್ಷನ್ ಆಗ್ಬೇಡ್ವಾ, ಆರಾಮಾಗಿರು. ನಮಸ್ಕಾರ ಸರ್. ನಮಸ್ಕಾರ. ಸಾಹೇಬ್ರು 10 ಗಂಟೆಗೆ ಬರ್ತಾರೆ. ಏನೋ ಹೆಲ್ಪ್ ಬೇಕಾಗಿದೆ ಸರ್? ಏನು ಬೇಡ, 500 ರೂಪಾಯಿ ಕೊಡಿ ಸರ್, ಸಾಕ್ಷಿ ಸಮೇತ ಮದುವೆ ಮುಗಿಸ್ಬಿಡ್ತೀನಿ. ನಮ್ ಸರ್ವಿಸ್ ಅಲ್ಲಿ ಎಷ್ಟು ಮಾಡಿಲ್ಲ. ಬೇಡ ಅಂತ ಹೇಳನಲ್ಲಪ್ಪ. ನಮಸ್ಕಾರ ಸರ್. ಏನ್ ಸರ್ ಮದ್ವೆನಾ? ಒಬ್ರೇ ಬಂದಿದ್ದೀರಾ? 1000 ರೂಪಾಯಿ ಕೊಡಿ, ಕ್ಯಾಂಡಿಡೇಟ್ ನಾನು ರೆಡಿ ಮಾಡಿ ಸರ್ಟಿಫಿಕೇಟ್ ಕೊಡ್ಸ್ಬಿಡ್ತೀನಿ. ಏನ್ ಗುರು ಡಲ್ ಆಗಿದ್ಯಾ? ಓಡೋಕ್ ಮದುವೆ ಆಗ್ತಾ ಇದೆಯಾ? ಸಾಕ್ಷಿ ಏನಾರು ಬೇಕಾ? ಬಾಯಿ ಮುಚ್ಚಿಲ್ಲ, ಸಾಯಿಸ್ಬಿಡ್ತೀನಿ. ಅಯ್ಯೋ ಬೇಡ ಅಂದ್ರು ಬಿಡುಗರು, ಅದಕ್ಕೆ ಯಾಕೆ ಇಷ್ಟೊಂದು ಕೋಪ? ನಮ್ಮ ಏರಿಯಾಗೆ ಬಂದು ನಮ್ಗೆ ಆವಾಜ. ಇಷ್ಟು ಗುರ್ರ ಅಂತ ಎದ್ಬಿಟ್ರೆ ಬಂದ್ ಹುಡುಗಿನ ಓಡೋಗ್ಬಿಡ್ತಾಳೆ ಅಷ್ಟೇ. ನಗಗ್ರ ಗಿರ ನಗಗ್ರ ಗಿರ ನಗಗ್ರ.
ಗುರು ಈ ಪವರ್ಗೆ ಯಾವ ಹುಡುಗಿ ಬೇಕಾದ್ರೆ ಬರ್ತಾಳ ಗುರು ಬಲ್ಲ ಗುರು ಗುರು ಮದುವೆ ಪಾರ್ಟಿ ಅನ್ಬಿಟ್ಟು ಚಾಕು ಗೀಕು ಎಲ್ಲ ತೋರಿಸ್ತಾ ಇದೀರಾ ದುಡ್ಡು ಸಿಗ್ತಾ ಇದ್ದ ತಾನೆ ಮುಚ್ಕೊಂಡು ಓಡ್ಸೋ ಗುರು ಓಡ್ಸೋ ಸರಿ ಕಿಚ್ಚ ನನ್ ಮಗ ಎಲ್ಲೋ ಮೊದ್ಲ ಹುಡುಗನ್ ಕಳ್ಸೋಣ ವಸಂತ ಬರ್ತಾನೆ ಮರ್ಯಾದೆಯಾಗಿ ವಸಂತನ್ ಕಳ್ಸೋ ಜಾಸ್ತಿ ಮಾತ್ಬೇಡ ಅಣ್ಣ ವಸಂತ ಬೇಕು ಅಂದ್ರೆ ಹುಡುಗನ್ ಇಲ್ಲಿ ಕಳ್ಸಿ ಇದ್ರಲ್ಲಿ ಮದುವೆ ಬಟ್ಟೆ ಇದೆ ಹಾಕೊಂಬೋದು ಸರ್ ನನಗೆ ಮದುವೆ ಬೇಡ ಸರ್ ಪ್ಲೀಸ್ ಸರ್ ಹಾಕೊಂಬ ಹೋಗು ಸರ್ ಪ್ಲೀಸ್ ನನ್ನ ಬಿಟ್ಬಿಡಿ ಸರ್ ನನ್ನ ಸಾಯಿಸ್ಬಿಡ್ತೀನಿ ಹೋಗು ಸಾಕಾ ಸಾಕು ಪಾಪಿಗಳ ನಿಮ್ಗೆ ಯಾರಿಗೂ ಒಳ್ಳೇದಾಗಲ್ವೋ ಆಗ್ಬಾರ್ದು ಏಯ್ ಸುಮ್ನೆ ಕುತ್ಕೊಳ್ಳಯ್ಯ ಸಾಕು ಒಳ್ಳೇದು ಕೆಟ್ಟದ್ದು ಯಾವ್ದು ಅಂತ ನೀನ್ ನನಗೆ ಹೇಳ್ಕೊಡ್ಬೇಡ ಏನ್ ಹಿಂದೆ ನೋಡ್ಕೊಂಡು ಓಡ್ತಿದ್ಯಾ ಮುಂದೆ ನೋಡ್ಕೊಂಡು ಓಡ್ಸೋ ಏನೋ ಹೀಗಾಗೋಯ್ತು ಥಾಮಸ್ ಹೋಗ ನಾಟ ತಗೊಂಬರೋ ಇವುಗಳು ಮಾಡ್ತಾ ಇರೋದು ದೇವ್ರಿಗೆ ಇಷ್ಟ ಇಲ್ಲ ಅನ್ಸುತ್ತೆ ಸುಮ್ನೆ ನಿಂತ್ಕೊಳ್ಳಯ್ಯ ಜಾಸ್ತಿ ಮಾತಾಡಬೇಡ ಒಟ್ಲಲ್ಲಿ ಆ ಪಾಪಿ ಸಾಯ್ಬೇಕು ಅಲ್ಲಿವರೆಗೂ ನಮ್ ಕಾಟ ತಪ್ಪಿದಲ್ಲ ಕಿಚನ್ ಬಗ್ಗೆ ನಾನು ಮಾತಾಡೋದು ಚೆನ್ನಾಗಿಲ್ಲ ಏನು ಮಾಡ್ತೀಯಾ ಏನು ಮಾಡ್ತೀಯಾ ಏನು ಮಾಡ್ತೀಯ ನೀನು ಏನು ಮಾಡ್ತೀಯಾ ಏನು ಮಾಡ್ತೀಯ ನೀನು ಕಿಚ್ಚ ಏನ್ ದೇವ್ರ ನಿನ್ಗೆ ಹೌದು ನಮ್ಮ ಪಾಲಿಗೆ ಕಿಚ್ಚ ದೇವ್ರೆ ದೇವ್ರಿಗಿಂತ ಹೆಚ್ಚು ಅವನ ಬಗ್ಗೆ ನಿಮ್ಗೆಲ್ಲ ಏನ್ ಗೊತ್ತು ಥಾಮಸ್ ಸುಮ್ನೆರು ಸುಮ್ನಿರೋ ನೀನು ಕಿಚ್ಚನ್ನ ಪೊಲೀಸ್ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದ ಅಷ್ಟೇ ನಿಮ್ಗೆ ಗೊತ್ತು ಆದ್ರೆ ಅದ್ರ ಹಿಂದೆ ಇರೋ ಸತ್ಯ ಅದು ಕಾರಣ ಏನು ಅಂತ ನಿಮ್ಗೆ ಗೊತ್ತಿಲ್ಲ ನಿಮ್ಗೆ ಗೊತ್ತಿಲ್ಲ ಅಶು ನಿಮ್ಗೆ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಇನ್ವಿಟೇಷನ್ ಕೊಟ್ಟೆ ತಾನೆ ಎಲ್ರಿಗೂ ಏ ಥಾಮಸ್ ನನ್ ಮದ್ವೆ ಆಗಲ್ವಾ ಏ ಒಳ್ಳೆ ಮಗು ಕೊಡ್ತೀನಿ ಕಣೋ ಏಯ್ ಕಿಚ್ಚನ್ ಒಂದು ಸ್ಪೆಷಲ್ ಟೀ ಕೊಡ ಕೊಟ್ಟೇಣ ಅಣ್ಣ ತಗೊಳ್ಳಿ ಕಿಚ್ಚ ಅಲ್ಲಿ ನೋಡ್ಬೇಡ ಕಿಚ್ಚ ನೋಡ್ಬೇಡ ಕಿಚ್ಚ ಕಿಚ್ಚ ನೋಡ್ಬೇಡ ಕಿಚ್ಚ ಏನಾಯ್ತು ಅವನೇ ಬಾಯ್ ಕಡೆ
ಬಂದೆ ಐಶು ನನ್ನ ಮಾತು ಕೇಳು ಎಷ್ಟು ನೋಡಿದ್ಯಾ ನೀನು? ಇನ್ನೊಂದ್ಸಲಿ ಪೊಲೀಸ್ ಐಶು ಐಶು ನಿಜಾನ ಬಾಬಿ ನಾನು ಬಾಬಿ ನಾನು ಬಾಬಿ 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 ಸಮಾಧಾನ ಮಾಡ್ಕೊಮ್ಮ ಏನಾಗಿಲ್ಲಮ್ಮ ಸಮಾಧಾನ ಸಮಾಧಾನ ನಾನೇ ತಪ್ಪಾಡು ನನಗಾಗಿಲ್ಲ ಸಮಾಧಾನ ನಾನೇ ತಪ್ಪಾಡು ನಾನೇ ಹೇಳ್ದೆ ಇವನೇ ಕೊಡ್ರ ನಾನು ಕೊಡ್ತಿದ್ದು ಕೊಡ್ರ ಹಲೋ ನಾನು ವಸಂತ 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 ಎಲ್ಲಿದ್ಯೋ ಹಿಂಗೇನಾಗಿಲ್ಲ ತಾನೆ ಏನಾಗಿಲ್ಲ ತಾನೆ ಅಲ್ಲೇ ಇರು ಕಿಚ್ಚ ನಾನು ನನ್ನ ಕ್ಷಮಿಸ್ಬಿಡು ಕಿಚ್ಚ ಅಣ್ಣನ ಎದ್ರಾಕೊಂಡು ಬಾಳಕ್ಕಾಗತ್ತಾ ಕಿಚ್ಚ ನೀ ಎಲ್ಲಿ ಎಸ್ಕೇಪ್ ಆಗ್ಬಿಡು
ಕಿಚ್ಚ ಕಿಚ್ಚ ಗಟ್ಟಿ ಗುಂಡಿಗೆ ಕಣ ನಮ್ದು, ಅಷ್ಟು ಬೇಗ ಸಾಯಲ್ಲ. ನನ್ ಕಾಲ್ ನೆಕ್ತಾ ಇದ್ದಿದ್ ನಾಯಿ ನೀನು, ನನ್ ಮಗನ್ನೇ ಕೊಲ್ತೀಯ. ಇವತ್ತು ಅವನ್ ಕೈಲೇ ಕೊಳ್ಳಿ ಹಿಡಿಸ್ತೀನಿ ಕಣ ನಿಂಗೆ. ಹೊಡೀರೋ. ಏನು ಯೋಚನೆ ಮಾಡ್ಬೇಡ, ಅಪ್ಪ ನಿಮ್ಗೆಲ್ಲ ಏನು ಮಾಡಲ್ಲ. ಏನೇನು ಮಾಡಲ್ಲ. ನಿಮ್ಮಪ್ಪ ಉಳಿಸಲ್ಲ, ಕಿಚ್ಚನ್ನ ಉಳಿಸಲ್ಲ ಕಣ. ಕಿಚ್ಚನ್ನ ತಪ್ಪಾಡಿದ್ದಾರೆ. ಏನ್ ತಪ್ಪಾಡಿದ್ದಾರೆ? ಐಶುನ ಲವ್ ಮಾಡಿದ್ದೆ ತಪ್ಪ. ಲವ್ ಮಾಡ್ಬಿಟ್ರೆ ಸಾಯಿಸ್ಬಿಡ್ತಾರತ್ತೆ. ಕಾಲ ಅಲ್ಲಾಡ್ಸ್ಕೊಂಡಿರ್ಲಿ ಅಂತ ನಾಯಿ ಮರಿ ತಂದ್ರೆ ಅದ್ ನನ್ ಕಾಲ್ನೇ ಕಚ್ಚಕ್ ಬಂತು. ಅದಕ್ಕೆ ನಿಯತ್ತು ಅಂದ್ರೇನು, ಅದನ್ನ ಮರ್ತ್ರೆ ಏನಾಗತ್ತೆ ಅಂತ ತೋರಿಸಿ ಆಮೇಲೆ ಮಾತಾಡ್ತೀನಿ. ಬರೀ ಲವ್ ಮಾಡಿದಕ್ಕೆ ಶಾಶ್ವತಾದ್ರೆ ಜಗತ್ತಲ್ಲಿ ಎಷ್ಟು ಜನ ಶಾಶ್ವತ ಗೊತ್ತಾ? ತುಂಬಲ್ಲಿ ಹೋಗ್ತಾ ಇದ್ದೆ ನಾಗ. ಯಾಕೋ ಕತ್ತಿ ಕೆಳಗಾಗ್ತೆ? ಕಿಚ್ಚ ಒಳ್ಳೆವನಣ್ಣ, ಬಿಟ್ಬಿಡೋಣ. ತಲೆ ಕೆಟ್ಟಿದ್ಯಾ ನಿಂಗೆ? ಹೋಗ್ ಮುಗ್ಸೋ. ಬೇಡಣ, ಒಟ್ಟಿಗೆ ಊಟ ಮಾಡಿದ್ಬೇಡ, ಬಿಟ್ಬಿಡೋಣ. 18 ವರ್ಷದಿಂದ ಸಾಕಿರೋ ನನಗಿಂತ 6 ತಿಂಗಳಿಂದ ಬಂದಿರೋ ನಾಯಿ ಹೆಚ್ಚಾಗೋತಾ? ಕಿಚ್ಚ ಕಿಚ್ಚ ಮಾತಾಡು ಕಿಚ್ಚ, ನನ್ನ ಕ್ಷಮಿಸ್ಬಿಡು ಕಿಚ್ಚ, ಎಲ್ಲ ನಂದೇ ತಪ್ಪು. ಕಿಚ್ಚ ನನ್ನ ಹತ್ರ ಮಾತಾಡು ಪ್ಲೀಸ್. ಐ ಆಮ್ ಸಾರಿ ಕಿಚ್ಚ, ನನ್ನ ಹತ್ರ ಮಾತಾಡು ಕಿಚ್ಚ, ನಾನು ಯಾವತ್ತೂ ನಿನ್ನ ಬಿಡಲ್ಲ. ಮಾತಾಡು ಕಿಚ್ಚ, ಟಾಕ್ ಟು ಮೀ. ಮಾತಾಡು. ಇಲ್ಲ ಕಿಚ್ಚ, ನೀ ನನ್ನ ಪ್ರೀತಿದೇ ದೊಡ್ಡ ತಪ್ಪ. ಅಯ್ಯಯ್ಯೋ, ತಪ್ಪು ಮಾಡ್ಬಿಟ್ಟೆ. ಕಿಚ್ಚ, ನೀನು ಹುಡುಗಿನ ಪ್ರೀತಿಸ್ತಾ ಇದೀಯ ಅಂತ ನನ್ಗೆ ಯಾಕೋ ಹೇಳಲಿಲ್ಲ. ಕಿಚ್ಚ ಕಿಚ್ಚ, ಅಯ್ಯೋ ದೇವ್ರೆ, ಕಿಚ್ಚ.
ಕಿಚ್ಚ, ದೇವ್ರು ನಮ್ಗೆ ಮಾತು ಕೊಟ್ಟಿರೋದು ಮನಸ್ಸಿನಲ್ಲಿರೋದನ್ನ ಹೇಳ್ಕೊಳ್ಳೋದಕ್ಕೆ ಕಣೋ. ಹೇಳ್ಕೊಳ್ದೆ ಹೋದ್ರೆ ಹೀಗ ಅನಾಹುತಗಳಾಗ್ಬಿಡುತ್ತೆ. ನಿನಗೆ ನಿನ್ನ ಹುಡುಗಿ ಸಿಕ್ಕಿದ್ಲು, ಒಂದು ಒಳ್ಳೆ ಜೀವನ ಸಿಕ್ತು, ಸಂತೋಷ. ಇಷ್ಟು ದಿನ ನೀನ್ ನನ್ ಜೊತೆಲಿದ್ದೆ, ಇನ್ಮೇಲೆ ನಿಮ್ ಮನೆಯವ್ರ ಜೊತೆಲಿ ಚೆನ್ನಾಗಿರಪ್ಪ. ನಾನ್ ಬರ್ತೀನಿ ತಾಯಿ, ಬರ್ತೀನಿ. ದಡಿಯಾ, ನಿನಗೆ ಈಗ ಉಳಿದಿರೋದು ಮದ್ವೆ ಊಟ ಒಂದೇ ಕಣೋ.